ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಾಜ ಮುಜರಾಮುಷಾಯ ನಮಃ. ಆಪಾದಕವಿ ಪರ್ಯಂತಂ ಗುರುನಾಮಕೃತೋ ಸ್ಮರೆ ತೇನ ವಿಘ್ನಪಶ್ಯಂತಿ ಸಿದ್ಧ್ಯಂತಿ ಚ ಅಸ್ಮತ್ ಗುರು ಸಮಾರಂಭಾಂ ಪಾದಪದ್ಮಂ ಶ್ರೀಮದಾಚಾರ್ಯ ಪರ್ಯಂತಂ ವಂದೇ ಗುರುಪರಂಪರಾಂ. ಇವತ್ತಿನ ದಿವಸ ಮಹಾಭಾರತ ಪ್ರವಚನದಲ್ಲಿ ನೀಡುವಂತಕ್ಕಂಥ ಪೂಜ್ಯ ಆಚಾರ್ಯರಿಗೆ ಸಾಷ್ಟಾಂಗ ನಮಸ್ಕಾರ ಪೂರ್ವಕವಾಗಿ ಸ್ವಾಗತಿಸಿ ಮತ್ತು ಬಂದಿರತಕ್ಕಂಥ ಎಲ್ಲ ಸರ್ವರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರಿ ಇವತ್ತು ಬೆಳಗ್ಗೆ ಗೋಪಾಲದಾಸರ ಆರಾಧನಾ, ಅದರ ಜೊತೆಗೆ ಆಚಾರ್ಯರ ಪ್ರವಚನ, ನರೇಂದ್ರ ತೀರ್ಥರ ಆರಾಧನೆ, ಸತ್ಯಾಗ್ರಹ ತೀರ್ಥ, ಹೀಗೆ ಮೂರು ತ್ರಿವೇಣಿ ಸಂಗಮರು ಇವತ್ತಿನ ದಿವಸ ಇಲ್ಲಿ ನಿರ್ಣಯಿಸಿ ಪೂಜ್ಯ ಆಚಾರ್ಯರಿಂದ ಪ್ರವಚನವನ್ನು ನಾವೆಲ್ಲರೂ ಕೇಳಿ ಧನ್ಯರಾದರು. ಎರಡರ ಕಾರ್ಯಕ್ರಮ ಉಳಿಸೋದಿಲ್ಲ. ಆಚಾರ್ಯ ಬೆಳಗ್ಗೆಯಿಂದ ಮನೆಯೊಳಗ ಕೆಲಸಗಳು ಮತ್ತು ಇಲ್ಲಿ ಪ್ರವಚನ ಮತ್ತು ಸಾಯಂಕಾಲ ಊರಿಗಳು. ಹೀಗಾಗಿ ಆಚಾರ್ಯರಿಗೆ ನಾವು ಮತ್ತೊಮ್ಮೆ ನಿಮಗೆ ತೊಂದರೆ ಕೊಟ್ಟಿದ್ದಕ್ಕೆ ಕ್ಷಮೆಯನ್ನು ಕೇಳಿ ಈ ಕಾರ್ಯಕ್ರಮಕ್ಕೆ ಅವರನ್ನು ಮತ್ತೆ ಸ್ವಾಗತಿಸಿ ಆಚಾರ್ಯರು ಪ್ರವಚನವನ್ನು ನೀಡಬೇಕೆಂದು ಪ್ರಾರ್ಥಿಸುತ್ತೇನೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮಮರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಯಸ್ಯ ತ್ರೀಣ್ಯುದಿತಾನಿ ವೇದವಚನೆ ರೂಪಾಣಿ ದಿವ್ಯಾನ್ಯಲಂ ಬಟ್ ತದ್ದರ್ಶತಮಿತ್ಥಮೇವ ನಿಹಿತಂ ದೇವಸ್ಯ ಭರ್ಗೋ ಮಹತ್. ವಾಯೋ ರಾಮವಚೋನಯಂ ಪ್ರಥಮಕಂ ಪೃಕ್ಷೋ ದ್ವಿತೀಯಂ ವಪುಃ ಮಧ್ವೋ ಯತ್ತು ತೃತೀಯಮೇತದಮುನಾ ಗ್ರಂಥಃ ಕೃತಃ ಕೇಶವೇ. ಅಸ್ಮದ್ಗುರುಸಮಾರಂಭಾಂ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀರಾಘವೇಂದ್ರ ಗುರವೇ ನಮೋತ್ಯಂತದಯಾಲವೇ. ವೆಂಕಟೇಶಾದ್ರಿಮಾರಭ್ಯ ಸೇತುಂ ತೋತಾದ್ರಿಪೂರ್ವಕಾನ್ ಗತ್ವಾ ದಿಗ್ವಿಜಯೀ ಪಾತು ಸತ್ಯಾಭಿಜ್ಞಗುರುತ್ತಮಃ.
ಧರ್ಮೋ ವಿವರ್ಧತೆ ಯುಧಿಷ್ಠಿರಕೀರ್ತನೇನ ಪಾಪಂ ಪ್ರಣಶ್ಯತಿ ವೃಕೋದರಕೀರ್ತನೇನ ಶತ್ರುರ್ವಿನಶ್ಯತಿ ಧನಂಜಯಕೀರ್ತನೇನ ಮಾದ್ರೀಸುತೌ ಕಥಯತಾಂ ನ ಭವಂತಿ ರೋಗಾಃ. ಶ್ರೀಮನ್ ಮಹಾಭಾರತದಲ್ಲಿ ಬಹಳ ಶ್ರೇಷ್ಠವಾಗಿರುವಂತಹ ಪಾಂಡವರ ಚರಿತ್ರೆಯನ್ನು ನಿರೂಪಿಸ್ತಾ ಬರ್ತಾ ಇದ್ದಾರೆ. ಅದರಲ್ಲಿ ವಿಶೇಷವಾಗಿ ಕರ್ಣಪರ್ವದಲ್ಲಿ ಘೋರವಾಗಿರುವಂತಹ ಯುದ್ಧದ ಪ್ರಸಂಗಗಳನ್ನು ವರ್ಣಿಸುತ್ತಾ ಮಹಾಪರಾಕ್ರಮಿಗಳಾಗಿರುವ ಕರ್ಣ ಹಾಗೂ ಅರ್ಜುನರ ನಡುವೆ ಆಗಿರುವಂತಹ ಯುದ್ಧವನ್ನು ಬಹಳ ಸೊಗಸಾಗಿ ನಿರೂಪಣೆ ಮಾಡಿದ್ದಾರೆ. ಇಬ್ಬರೂ ಕೂಡ ದೇವತೆಗಳು, ಆದರೆ ಒಬ್ಬರು ದೈತ್ಯರ ಪಕ್ಷವನ್ನು ಹಿಡಿದು ಯುದ್ಧ ಆಡ್ತಾ ಇದ್ದಾರೆ, ಇನ್ನೊಬ್ಬರು ದೇವತಾ ಪಕ್ಷವನ್ನು ಹಿಡಿದು ಯುದ್ಧ ಆಡ್ತಾ ಇದ್ದಾರೆ. ಯುದ್ಧ ಆಗ್ತಾ ಇರೋದು ಇಬ್ಬರ ದೇವತೆಗಳ ನಡುವೆ ಅನ್ನೋದನ್ನು ನಾವು ಮರೆಯತಕ್ಕದ್ದಲ್ಲ. ಕರ್ಣ ಸ್ವಾಭಾವಿಕವಾಗಿ ಬಹಳ ಶ್ರೇಷ್ಠ ಮಟ್ಟದ ದೇವತ, ಸೂರ್ಯನ ಅವತಾರ ಅವನು. ಆದರೆ ಅಸುರಾವೇಶದ ಮೂಲಕವಾಗಿ ದುರ್ಯೋಧನನ ಅನುಚರನಾಗಿ ಅವನಿಗೆ ಪ್ರಿಯವನ್ನು ಸಾಧಿಸಬೇಕು ಅಂತಲೇ ಸರ್ವ ವಿಧವಾದ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾನೆ. ನೋಡಿ, ಈ ಅಸುರಾವೇಶವೂ ಕೂಡ ಕರ್ಣನಿಗೆ ಆದದ್ದು ಸುಮ್ಮನೆ ಅಲ್ಲ. ಪುರೈವ ವಾಲಿಮಾರಣ ಪ್ರಭೂತ ದೋಷ ಕಾರಣಾತ್. ವಾಲಿಯನ್ನು ಸಂಹಾರ ಮಾಡಲಿಕ್ಕೆ ಅಂತ ಶ್ರೀರಾಮಚಂದ್ರನಿಗೆ ಇವನು ಹೋಗಿ ಪ್ರಾರ್ಥಿಸಿಕೊಂಡಲ್ಲ, ವಾಲಿಯನ್ನು ಒಂದು ರೀತಿಯಿಂದ ಕೊಂದಲ್ಲ, ಅದಕ್ಕಾಗಿಯೇ ಇವನಲ್ಲಿ ಅಸುರಾವೇಶ ಆದದ್ದು. ಹೀಗೆ ಅಸುರಾವೇಶವಾದಾಗ ಎಂಥೆಂತಹ ದೇವತೆಗಳೂ ಕೂಡ ತಪ್ಪ ಹಾದಿಯನ್ನು ಹಿಡಿತಾರೆ ಎನ್ನುವುದನ್ನು ಮಹಾಭಾರತ ತೋರಿಸ್ಕೊಡ್ತದೆ. ಆದರೆ ಕರ್ಣ ಸ್ವರೂಪತಃ ಬಹಳ ಶ್ರೇಷ್ಠ ದೇವತೆ ಅಂತಾದ್ದರಿಂದ ಅವರಿಗೆ ತುಂಬ ಅಂಧನ್ ತಮಸ್ಸೆ ಆಗಲಿ ನರಕವಾಗಲಿ ಅದರ ಪ್ರಸಕ್ತಿಯೇ ಇರೋದಿಲ್ಲ. ಆದರೆ ಅವರ ಈ ಚರ್ಯೆಯನ್ನು ತಿಳಿಯದೇನೆ ಇವರನ್ನೇ ಸರಿ ಅಂತ ತಿಳಿದು ಇವರ ಮಾರ್ಗವನ್ನೇ ಹಿಡಿದು ಧರ್ಮವನ್ನು ನಿಂದನೆ ಮಾಡುವಂತಹ ಏನು ಧರ್ಮದ್ರೋಹಿಗಳಿದ್ದಾರಲ್ಲ ಅವರಿಗೆ ಮಾತ್ರ ಸದ್ಗತಿಯು ಉಂಟಾಗೋದಿಲ್ಲ. ಈಗ ಕರ್ಣನಾದರೂ ಈ ಜನ್ಮದಲ್ಲಿ ಮಾತ್ರ ದುರ್ಯೋಧನನಿಗೆ ಸಹಾಯ ಮಾಡಬೇಕು ಅಂತ ಬಂದದ್ದು. ಆದರೆ ಈಗೇನು ನಿನ್ನೆ ನಾವು ವರ್ಣಿಸಿರುವ ರೀತಿಯಲ್ಲಿ ಅರ್ಜುನನ ಬಾಣದಿಂದ ಹತನಾಗಿ ಯಾವಾಗ ದೇಹ ಪರಿತ್ಯಾಗವನ್ನು ಮಾಡಿದ, ಅದಾದ ಮೇಲೆ ಶುದ್ಧವಾಗಿರುವಂತಹ ವಿಷ್ಣು ಭಕ್ತಿಯನ್ನು ಮಾಡ್ತಾ ಅವರು ದೇವತಾ ಲೋಕದಲ್ಲಿ ಮೆರೀತಾರೆ. ಆದ್ದರಿಂದ ಏನೇ ಆದರೂ ಕೂಡ ಇಲ್ಲಾದದ್ದಷ್ಟೇ, ದೇವತೆಗಳಿಗೆ ನರಕವೂ ಕೂಡ ಆಗೋದಿಲ್ಲ. ನಾವು ಎಚ್ಚರಿಕೆಯಿಂದ ತಿಳ್ಕೊಳ್ಬೇಕಾದದ್ದೇನು, ಇದು ಯಾಕಾಗಿದ್ದು, ಇದರ ಕಾರಣ ಏನಿದೆ ಅಂತ ಹಿನ್ನೆಲೆಗಳನ್ನೆಲ್ಲವನ್ನು ಗುರುತಿಸಿಕೊಂಡು ಹೀಗಿರಬಾರ್ದು ಹೀಗಿರಬೇಕು ಅನ್ನೋಂತಹ ವಿವೇಕವನ್ನು ನಾವು ಪಡಿಬೇಕು. ಇಲ್ಲ ಅಂದರೆ ಕರ್ಣನೂ ಕೂಡ ಇಂತಹ ತಪ್ಪು ಕೆಲಸ ಮಾಡಿ ಸದ್ಗತಿಗೆ ಹೋದ, ನಾವ್ಯಾಕೆ ಬಿಡಬೇಕು ಬಿಡಿ ಅಂತನ್ನುವ ಭಾವನೆ ಬಂದುಬಿಡ್ತದೆ. ಕರ್ಣ ಸ್ವಭಾವತಃ ದೇವತೆ ಅಂತಾದ್ದರಿಂದ ಅವನಿಗೇನಾಗಲಿಲ್ಲ, ನಾವಾಗ ಆ ತರಹ ಇದ್ದೀವಿ ಅಂತ ಹೇಗೆ ನಿರ್ಧಾರ ಮಾಡಿಕೊಳ್ಳೋದು. ಹೀಗೆ ಬಹಳ ಶ್ರೇಷ್ಠನಾಗಿರುವಂತಹ ಕರ್ಣನನ್ನು ಅರ್ಜುನ ಸಂಹರಿಸಿದ್ದಾನೆ. ಸಾಮಾನ್ಯವಾಗಿ ಕರ್ಣನ ಸಂಹಾರದ ಕಥೆಯನ್ನು ಕೇಳೋ ಕಾಲಕ್ಕೆ ಅರ್ಜುನ ಅಧರ್ಮ ಮಾಡಿದ, ಕೃಷ್ಣ ಪರಮಾತ್ಮ ಅಧರ್ಮದಲ್ಲಿ ಪ್ರೇರಣೆ ಮಾಡಿದ ಅನ್ನುವ ಮಾತುಗಳಿಗೆಲ್ಲವೂ ಕೂಡ ಸಮಾಧಾನವನ್ನು ಕೃಷ್ಣನೇ ಕೊಟ್ಟಿದ್ದಾನೆ. ಒಂದು ಮುಹೂರ್ತ ಪರ್ಯಂತ ತಡಿಯಪ್ಪ, ಚಕ್ರವನ್ನು ನಾನು ಕೂಡಿಸ್ತೀನಿ ರಥಕ್ಕೆ ಅಂತ ಹೇಳಿದರೆ ಪರಮಾತ್ಮ ಅವಕಾಶ ಕೊಡಲ್ಲ ಅಂದ, ಹೊಡಿ ಅಂದ. ಧರ್ಮ ಅಲ್ಲ ಇದು ಅಂತ ಆಕ್ಷೇಪ ಮಾಡಲಿಕ್ಕೆ ಅಂತ ಬಂದರೆ ನಿನ್ನ ಧರ್ಮದ ಧಾರ್ಮಿಕ ಬುದ್ಧಿ, ಈ ಧರ್ಮನಿಷ್ಠೆ ಇವೆಲ್ಲವೂ ದ್ರೌಪದಿಗೆ ಅವಮಾನ ಮಾಡೋ ಕಾಲಕ್ಕೆ, ಪಾಂಡವರನ್ನು ಕೊಲ್ಲೋ ಕಾಲಕ್ಕೆ, ವಿಷ ಹಾಕೋ ಕಾಲಕ್ಕೆ ಎಲ್ಲ ಹೋಗಿತ್ತಪ್ಪ ಅಂತ ಕೃಷ್ಣ ಕೇಳ್ತಾನೆ. ಆದರೆ ನೋಡಿ,
ಈ ಪ್ರಸಂಗವನ್ನು ಮತ್ತೊಮ್ಮೆ ಯಾಕೆ ನಾನು ಹೇಳ್ತಾ ಇರೋದು ಅಂದರೆ, ದುರ್ಯೋಧನ ಇದೇ ತರಹ ಪಾಂಡವರಿಗೆ ಸಿಲುಕ್ತಾನೆ. ಅವನೂ ಕೂಡ ಮರಣೋನ್ಮುಖನಾಗುವ ಕಾಲದಲ್ಲಿ ನಾನು ಮಾಡಿದ್ದೆಲ್ಲ ಸರಿ ಇದೆ ಅಂತ ವಾದಿಸ್ತಾನೆ. ಆದರೆ ಕರ್ಣ ದೇಹ ಪರಿತ್ಯಾಗ ಮಾಡೋ ಕಾಲಕ್ಕೆ ಅಂದ, ಪಾಂಡವರು ನೀವು ಮಾಡ್ತಿರೋ ತಪ್ಪು ಅಂತ ಈ ಒಂದು ಮಾತಂದ. ಆದರೆ ಕೃಷ್ಣ ತಾವು ಸಂಪೂರ್ಣವಾಗಿ ಬಾಲ್ಯದಿಂದ ಆರಂಭ ಮಾಡಿಕೊಂಡು ಈಗ ಕಾಲ ಪರ್ಯಂತ ಮಾಡಿರುವ ಎಲ್ಲ ತಪ್ಪುಗಳನ್ನು ನೆನಪಿಸಿದರೆ ಕರ್ಣ ತಲೆ ತಗ್ಗಿಸಿದ. ಇದೇ ವ್ಯತ್ಯಾಸ ನೋಡಿ. ತಿದ್ದುಕೊಳ್ಳಬೇಕು ಅಂತನ್ನುವ ಆಸೆ ಇದ್ದವರಿಗಾಗಲಿ ಸಜ್ಜನರಿಗಾಗಲಿ ತಪ್ಪು ಮಾಡುವಂತಹ ಅವಕಾಶ ಇರ್ತವೆ. ಯಾಕೆ ತಪ್ಪು ಅವರು ಮಾಡ್ತಾರೆ. ತಪ್ಪನ್ನು ಮಾಡದೇ ಇರೋರು ಅಂದರೆ ಬ್ರಹ್ಮದೇವರೊಬ್ಬರೇ, ಬ್ರಹ್ಮ ವಾಯು ಇಬ್ಬರೇ. ಉಳಿದವರೆಲ್ಲರೂ ತಪ್ಪು ಮಾಡ್ತಾರೆ. ದೇವರನ್ನು ಬಿಟ್ಬಿಡಿ. ಆದ್ದರಿಂದ ತಪ್ಪು ಮಾಡೋದು ಒಂದು ರೀತಿ ದೊಡ್ಡದು ತಪ್ಪು ಅಂತ ಆಗೋದಿಲ್ಲ. ಮಾಡಿದ ಮೇಲೆ ಪಶ್ಚಾತ್ತಾಪ ಪಡೆದಿದ್ದರೆ, ಯಾರಾದರೂ ನಿಮಗೆ ಬೋಧಿಸಿದಾಗ ನೋಡಪ್ಪ ನೀನು ಮಾಡಿರೋ ತಪ್ಪು ಅಂತ ಹೇಳಿದಾಗ ಅದನ್ನು ಸ್ವೀಕರಿಸದೆ ಮತ್ತೆ ಅವರನ್ನೇ ತಗೊಳ್ತಾನೆ, ನಿಂದೆ ಮಾಡ್ತಾನೆ ಅಂದರೆ ಅದು ಮಹಾ ತಪ್ಪು. ಯಾಕೆ? ಪ್ರಾಯಶ್ಚಿತ್ತವನ್ನು ಮಾಡಿಕೊಳ್ಳೋ ಕಾಲಕ್ಕೆ ಇನ್ನೊಮ್ಮೆ ಮಾಡಲ್ಲ ಅನ್ನುವಂತಹ ಬುದ್ಧಿ ಹುಟ್ಟಿತು ಅಂತಂದಾಗ ಪರಮಾತ್ಮ ಆ ಪಾಪಕರ್ಮದಿಂದ ಬರುವಂತಹ ದುಃಖವನ್ನು ಶಮನ ಮಾಡ್ತಾನೆ, ಕಡಿಮೆ ಮಾಡ್ತಾನೆ. ತುಂಬ ಶರಣಾಗತರಾಗಿದ್ದರೆ ಅದನ್ನು ಪರಿಹಾರನೂ ಮಾಡಿಬಿಡ್ತಾನೆ. ಇದು ಕರ್ಣನಲ್ಲಿ ಇರುವಂತಹ ಉತ್ತಮತೆ. ಅದನ್ನು ತೋರಿಸ್ಕೊಡ್ಲಿಕ್ಕೆ ಅಂತ ಮಹಾಭಾರತ ವರ್ಣಿಸ್ತಾ ಇದೆ. ಕೊನೆಗೆ ಕರ್ಣನ ಶಿರಶ್ಛೇದವನ್ನು ಅರ್ಜುನ ಅಂಜಲಿಕಾಸ್ತ್ರದಿಂದ ಮಾಡಿದ. 17ನೇ ದಿವಸ ಕೊನೆಗಾಲಕ್ಕೆ ಕರ್ಣ ದೇಹ ಪರಿತ್ಯಾಗವನ್ನು ಮಾಡಿದ. ಅವನ ದೇಹದಿಂದ ಉತ್ತಮವಾಗಿರುವಂತಹ ತೇಜಸ್ಸು ಆಕಾಶ ಮಾರ್ಗಕ್ಕೆ ಹೋಗ್ತಾ ಇದೆ. ಎಲ್ಲರೂ ಕೂಡ ಕರ್ಣನನ್ನು ಪ್ರಶಂಸೆ ಮಾಡಿದರು. ಒಂದು ರೀತಿಯಿಂದ ಅವನ ನಿಂದೆಯೂ ಕೂಡ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಇದಾದ ಮೇಲೆ ಕರ್ಣನ ಮರಣವಾದ ಮೇಲೂ ಕೂಡ ಸ್ವಲ್ಪ ಕಾಲದ ಪರ್ಯಂತ ಯುದ್ಧ ಮುಂದೆ ನಡೀತಾ ಇದೆ. ಭೀಮಸೇನ ಬಹಳ ಉತ್ತಮವಾದ ರೀತಿಯಲ್ಲಿ ಎಲ್ಲ ಸೈನಿಕರನ್ನು ಹೊಡೆದು 25,000 ಕೌರವರ ಸೈನಿಕರನ್ನು ಅವತ್ತಿನ ದಿವಸ ಕರ್ಣನ ಮರಣಾನಂತರದಲ್ಲಿ ಭೀಮಸೇನ ಸಂಹಾರ ಮಾಡ್ತಾನೆ. ಆಮೇಲೆ ಮತ್ತೆ ಸಾಯಂಕಾಲನೂ ಆಯಿತು, ಇನ್ನೇನು ಯುದ್ಧವೂ ಕೂಡ ಆಗುವಂತಿಲ್ಲ ಅಂತ ಸೇನಾಪಹಾರವನ್ನು ಮಾಡ್ಕೊಂಡು ಬಿಡ್ತಾರೆ. 17ನೇ ದಿವಸದ ಯುದ್ಧ ಸಮಾಪ್ತಗೊಳ್ತಾ ಇದೆ ಅಂತನ್ನುವ ವಿಚಾರದಲ್ಲಿ ಕರ್ಣ ಪರ್ವದ ಸಮಾಪ್ತಿಯನ್ನು ಮಾಡಿದ್ದಾರೆ. ಇನ್ನು ಮುಂದೆ ಯಾರು ಸೇನಾಪತಿಗಳಾಗಬೇಕು, ಹೇಗೆ ಕೌರವರ ಸೈನ್ಯ ಮುನ್ನಡಿಬೇಕು, ಎಲ್ಲ ವಿಚಾರಗಳನ್ನು ಹೇಳಲಿಕ್ಕೆ ಅಂತ ಶಲ್ಯ ಪರ್ವ ಬರ್ತಾ ಇದೆ. ಈ ಶಲ್ಯ ಪರ್ವದಲ್ಲಿಯೇ ಅನೇಕ ವಿಚಾರಗಳು ಬರೋದು, ಅನೇಕ ತೀರ್ಥಕ್ಷೇತ್ರಗಳ ಮಹತ್ವವನ್ನು ವರ್ಣನೆ ಮಾಡಿದ್ದಾರೆ. ಅಷ್ಟೇ ಅಲ್ಲದೇನೆ ದುರ್ಯೋಧನನ ಪಾತವಾಗೋದು ಕೂಡ ಇದೆ ಶಲ್ಯ ಪರ್ವದಲ್ಲೇನೆ. ಬೆಳಗ್ಗೆ ಎಲ್ಲರೂ ಕೂಡ ಎದ್ದು ವಿಚಾರ ಮಾಡಿದರು. ಭೀಷ್ಮಾಚಾರ್ಯರು ಕೆಳಗೆ ಬಿದ್ದು ಹೋಗಿದ್ದಾರೆ, ಮೃತರಾಗಿಲ್ಲ. ದ್ರೋಣಾಚಾರ್ಯರು ಯೋಗದಿಂದ ದೇಹವನ್ನು ಬಿಟ್ಟರು. ಅದಾದ ಮೇಲೆ ಕರ್ಣನನ್ನು ಅರ್ಜುನ ಸಂಹರಿಸಿದ. ಇನ್ನು ಮುಂದೆ ನಮಗೆ ಸೇನಾಪತಿಗಳಾಗೋರು ಯಾರು, ಸಮರ್ಥವಾದ ರೀತಿಯಲ್ಲಿ ಈ ಸೈನ್ಯವನ್ನು ಮುನ್ನಡೆಸೋರು ಯಾರು ಅಂತ ವಿಚಾರ ಮಾಡಿದಾಗ ಆಗ ತುಂಬ ವೃದ್ಧನಾಗಿರುವಂತಹ ಶಲ್ಯನನ್ನು ಆರಿಸ್ಕೊಳ್ತಾರೆ. ನೋಡಿ, ಶಲ್ಯ ಮಹಾರಾಜ ಈಗ ಮುದುಕ ಅಂತ ಅಂದ್ಕೊಳ್ಬೇಡಿ. ದ್ರೌಪದಿಯ ಸ್ವಯಂವರದ ಕಾಲಕ್ಕೇನೆ ಅವನು ಮುದುಕ. ಆಚಾರ್ಯರು ದ್ರೌಪದಿಯ ಸ್ವಯಂವರವನ್ನು ವರ್ಣಿಸೋ ಕಾಲಕ್ಕೆ ಹೇಳ್ತಾರೆ, ಯಾರ್ಯಾರೆಲ್ಲ ಎತ್ತಲಿಕ್ಕೆ ಬಂದಿದ್ರು ಅಂತ. ಆಗ ಕರ್ಣ ಬಂದಿದ್ದ, ದುರ್ಯೋಧನ ಬಂದಿದ್ದ, ಮತ್ತು ಅರ್ಜುನಾದಿಗಳು ಬಂದಿದ್ದರು, ಶಲ್ಯ ಮಹಾರಾಜನು ಕೂಡ ಬಂದಿದ್ದ. ಆಗ ಶಲ್ಯ ಮಹಾರಾಜನಿಗೂ ಕೂಡ ಎತ್ತಲಿಕ್ಕಾಗಲಿಲ್ಲ. ಉದ್ದಿನ ಬೇಳೆ, ಆಮೇಲೆ ಹೆಸರು ಬೇಳೆ, ಇಷ್ಟೆಲ್ಲ ಅಂತರದಲ್ಲಿ ಎಲ್ಲರೂ ಸೋತು ಹೋಗ್ತಾರೆ. ಕೊನೆಗೆ ಕರ್ಣ ಕೂದಲೇ ಎಷ್ಟು ಸೋತು ಹೋಗ್ತಾನೆ ಅಂತ ಹೀಗೆಲ್ಲ ವರ್ಣಿಸಿದ್ದಾರೆ ನೋಡಿ.
ಅಲ್ಲಿ ಹೇಳ್ತಾರೆ ಸ್ಥವಿರೋಪಿ, ಶಲ್ಯ ಮುದುಕನಾದರೂ ಕೂಡ ದ್ರೌಪದಿಯ ಸ್ವಯಂವರಕ್ಕೆ ಬಂದಿದ್ದ ಅಂತ. ಎಲ್ಲಿ ದ್ರೌಪದಿ ಸ್ವಯಂವರ, ಎಲ್ಲಿ ಯುದ್ಧ ಆಗ್ತಾ ಇರೋದು? ಇಷ್ಟು ವಯಸ್ಸಾದರೂ ಕೂಡ ತರುಣರಂತೆ ಶಲ್ಯ ಮಹಾರಾಜ 18ನೇ ದಿವಸದ ಪರ್ಯಂತ ಯುದ್ಧ ಆಡಿದ್ದ ನೋಡಿ. ಈಗ 18ನೇ ದಿವಸ ಬಂದಿದೆ, ಇವನನ್ನೇ ಸೇನಾಪತಿಯನ್ನಾಗಿ ಮಾಡಬೇಕು ಅಂತ ಆರಿಸ್ಕೊಂಡಿದ್ದಾರೆ ಕೌರವರು. ನೋಡಿ, ಇದರಿಂದನೇ ಗೊತ್ತಾಗೋದು ಶಲ್ಯ ಮಹಾರಾಜ ಎಷ್ಟು ಪರಾಕ್ರಮಿ ಇದ್ದ. ಅದಕ್ಕೆ ಅವನ ಬಗ್ಗೆ ಹೇಳೋ ಕಾಲಕ್ಕೆ ಆಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಿ ಒಂದು ವಿಚಾರ ಹೇಳಿರ್ತಾರೆ. ಅಥಚ ಋತಾಯನ ನಾಮ ಮದ್ರೇಶಃ ಶಕ್ರತುಲ್ಯ ಪುತ್ರಾರ್ಥಿ. ಇವರಪ್ಪ ಋತಾಯನ ಅಂತ ಒಬ್ಬ ರಾಜ, ಅವನು ಇಂದ್ರನಂತಹ ಮಗ ಬೇಕು ಅಂತ ಕೇಳ್ಕೊಂಡಿರ್ತಾನೆ. ಇಂದ್ರನಂತಹ ಮಗ ಬೇಕು ಅಂದರೆ ಈಗಾಗಲೇ ಅರ್ಜುನ ಮುಂದೆ ಹುಟ್ಟವನಿದ್ದಾನೆ. ಅದಕ್ಕೆ ಬಲದಲ್ಲಿ ಒಂದು ರೀತಿಯಿಂದ ತುಂಬ ಬಲಿಷ್ಠ, ತುಂಬ ಪರಾಕ್ರಮಿಯಾಗಿರುವಂತಹ ಮಗನನ್ನು ದೇವತೆಗಳು ಇವನಿಗೆ ಕೊಡ್ತಾರೆ. ಅವನೇ ಶಲ್ಯ ಮಹಾರಾಜ. ವಾಯುದೇವರ ವಿಶೇಷ ಸನ್ನಿಧಾನಕ್ಕೆ ಪಾತ್ರನಾದಂಥವನು ಆ ಶಲ್ಯ ಮಹಾರಾಜ. ಅಖಿಲ ಶತ್ರು ಶಲ್ಯ, ಎಲ್ಲ ಶತ್ರುಗಳಿಗೂ ಕೂಡ ಶಲ್ಯದಂತೆ ಇವನು ಪೀಡೆಯನ್ನು ನೀಡುವವನು. ಶಲ್ಯ ಅಂದರೆ ಅದೊಂದು ತರಹದ ಆಯುಧ, ಅದು ಆ ತರಹ ಇವನು ಪೀಡಿಸ್ತಾನೆ ಅಂತ ಶಲ್ಯ ಮಹಾರಾಜ ಅಂತ ಹೆಸರಿಟ್ಟಿರ್ತಾರೆ ಇವನಿಗೆ. ಅಂತಹ ವ್ಯಕ್ತಿ ಈಗ ಗುರುಪುತ್ರ ಅನುಮೋದಿತ, ಗುರುಪುತ್ರರಾಗಿರುವಂತಹ ಅಶ್ವತ್ಥಾಮಾಚಾರ್ಯರ ಆಜ್ಞೆಯನ್ನು ಪಡೆದು ದುರ್ಯೋಧನ ಶಲ್ಯನನ್ನ ಸೇನಾಪತಿಯನ್ನಾಗಿ ನಿಯೋಜಿಸಿದ್ದಾನೆ. 18ನೇ ದಿವಸದ ಯುದ್ಧ ಪ್ರಾರಂಭವಾಗಿದೆ. ತಮಭ್ಯಯೋ ಪಾಂಡವಾಶ್ಚ ಹೃಷ್ಟಾಯುದ್ಧಾಯ ದಂಸಿತಾಃ ತತ್ರಾಸೀತ್ ಸುಮಹದ್ಯುದ್ಧಂ ಪಾಂಡವಾನಾಂ ಪರೈಃ ಸಹ. ಪಾಂಡವರಿಗೆ ಸಂತೋಷ, ಯುದ್ಧ ಮುಂದೆ ನಡೀತಾ ಇದೆ, ಶಲ್ಯ ಮಹಾರಾಜನನ್ನ ಸೇನಾಪತಿಗಳನ್ನಾಗಿ ಮಾಡ್ಕೊಂಡು ಬಂದಿದ್ದಾರೆ ಕೌರವರು ಅಂತ ಬಹಳ ಕೃಷ್ಣ ಪರಮಾತ್ಮನ ಸೇವೆಯಲ್ಲಿಯೇ ಆಸಕ್ತರಾಗಿರುವಂತಹ ಪಾಂಡವರು ತಾವೆಲ್ಲರೂ ಕೂಡ ಯುದ್ಧಕ್ಕೆ ಸನ್ನದ್ಧರಾಗಿ ಯುದ್ಧ ಭೂಮಿಯನ್ನು ಪ್ರವೇಶ ಮಾಡ್ತಾ ಇದ್ದಾರೆ. ಬಹಳ ಶ್ರೇಷ್ಠ ಮಟ್ಟದ ಯುದ್ಧ ಆಯಿತು. ಅಗ್ರೇ ಭೀಮಃ ಪಾಂಡವಾನಾಂ ಮಧ್ಯೆ ರಾಜ ಯುಧಿಷ್ಠಿರಃ ಪೃಷ್ಠೆ ಗಾಂಧೀವದನ್ವಾಸೀತ್ ವಾಸುದೇವಾಭಿರಕ್ಷಿತಃ. ಪಾಂಡವರ ಸೇನಾ ಹೇಗೆ ಬಂತು, ಅದರಲ್ಲಿ ವಿಶೇಷವಾಗಿ ಪಾಂಡವರು ಹೇಗೆ ನಿಂತುಕೊಂಡಿದ್ರು ಅನ್ನೋದನ್ನು ವರ್ಣಿಸ್ತಾರೆ. ಅಗ್ರೇ ಭೀಮಃ ಪಾಂಡವಾನಾಂ, ಪಾಂಡವರ ಸೈನ್ಯದ ಮಧ್ಯಭಾಗದಲ್ಲಿ ಧರ್ಮರಾಜ ನಿಂತ್ಕೊಂಡಿದ್ದರೆ ಅದರ ಮುಂಭಾಗದಲ್ಲಿ ಭೀಮಸೇನ. ಮಧ್ಯೆ ರಾಜ ಯುಧಿಷ್ಠಿರ, ಮಧ್ಯದಲ್ಲಿ ರಾಜ ನಿಂತುಕೊಂಡಿದ್ದಾನೆ. ಪೃಷ್ಠೆ ಗಾಂಧೀವಧನ್ವಾಸೀದ್, ಕೈಯಲ್ಲಿ ಗಾಂಧೀವಧನಸ್ಸನ್ನು ಹಿಡಿದುಕೊಂಡು ಕೃಷ್ಣ ಪರಮಾತ್ಮನಿಂದ ಸಂರಕ್ಷಿತನಾಗಿರುವಂತಹ ಅರ್ಜುನ ಹಿಂದಕ್ಕೆ ನಿಂತುಕೊಂಡಿದ್ದಾನೆ. ಚಕ್ರರಕ್ಷವು ಯಮೌ ರಾಜ್ಞ, ಧರ್ಮರಾಜನ ರಥದ ಚಕ್ರವನ್ನು ಉಳಿಸ್ಬೇಕು. ಯಾರಾದರೂ ಚಕ್ರ ಹೊಡೆದ್ಬಿಟ್ರೆ ಮತ್ತು ರಥನೇ ಮುಂದೆ ಹೋಗಲ್ಲ. ಅದಕ್ಕೆ ಚಕ್ರರಕ್ಷವು ಯಮೌ ರಾಜ್ಞ, ಎರಡು ಚಕ್ರಗಳನ್ನು ಹಿಡಿಬೇಕು, ಆ ಕಡೆ ಇರುವಂತಹ ಚಕ್ರಗಳನ್ನೆಲ್ಲವನ್ನೂ ಕೂಡ ರಕ್ಷಿಸಬೇಕು ಅಂತ ನಕುಲ ಸಹದೇವರು ತಾವು ಪ್ರಯತ್ನವನ್ನು ಮಾಡ್ತಿದ್ದಾರೆ. ಇನ್ನು ದೃಷ್ಟದ್ಯುಮ್ನಶ್ಚ ಸಾತ್ಯಗಿ ನೃಪಸ್ಯ ಪಾರ್ಶ್ವಯೋರಾಸ್ತಾಂ ಅಗ್ರೇನ್ಯೇಷ್ಯಾಂ ಗುರೋಸ್ಸುತಃ. ದೃಷ್ಟದ್ಯುಮ್ನ ಸಾತ್ಯಕಿ ಇವರಿಬ್ಬರೂ ಕೂಡ ರಾಜನ ಅಕ್ಕಪಕ್ಕ ನಿಂತುಕೊಂಡಿದ್ದಾರೆ ಅಂತ. ಇನ್ನು ಅನ್ಯೇಷಾಂ ಗುರೋಸ್ಸುತಃ, ಕೌರವರ ಪಕ್ಷದಲ್ಲಿ ಹೇಗಿದೆ ಅಂದರೆ ಗುರುಪುತ್ರರಾಗಿರುವಂತಹ ಅಶ್ವತ್ಥಾಮ ಮುಂದಕ್ಕೆ ನಿಂತುಕೊಂಡಿದ್ದಾನೆ. ಭೀಮ ಹಾಗೂ ಅಶ್ವತ್ಥಾಮ ಇಬ್ಬರು ಮುಂದೆ. ಮಧ್ಯೆ ಶಲ್ಯ, ಮಧ್ಯಭಾಗದಲ್ಲಿ ಶಲ್ಯ ಮಹಾರಾಜ ಇದ್ದಾನೆ. ಪೃಷ್ಠತೋಭೃದ್ ಭ್ರಾತೃಭಿಶ್ಚ ಸುಯೋಧನ, ಹಿಂದಕ್ಕೆ ಇನ್ನು ಉಳಿದಿರುವಂತಹ ತಮ್ಮಂದರಿಂದ ಸಹೇತನಾಗಿರುವ ದುರ್ಯೋಧನ ನಿಂತುಕೊಂಡಿದ್ದಾನೆ. ಚಕ್ರರಕ್ಷೌತು ಶಲ್ಯಸ್ಯ ಶಕುನಿ ತತ್ ಸುತಸ್ತಥ, ಶಲ್ಯರ ಮಹಾರಾಜನ ಚಕ್ರಗಳನ್ನು ರಕ್ಷಿಸಬೇಕು ಅಂತ ಅಲ್ಲಿ ನಕುಲ ಸಹದೇವರು ಹೇಗೆ ನಿಂತ್ಕೊಂಡಿದ್ರೋ ಆ ತರಹ ಇಲ್ಲಿ ಶಕುನಿ ಹಾಗೂ ಶಕುನಿಯ ಮಗ ಉಲೂಕ ಅಂತ ಅವರಿಬ್ಬರೂ ಕೂಡ ನಿಂತ್ಕೊಂಡಿದ್ದಾರೆ. ಕೃಪಶ್ಚ ಕೃತವರ್ಮಾಚ ಪಾರ್ಶ್ವಯೋ ಸಮವಸ್ಥಿತವು, ಶಲ್ಯ ಮಹಾರಾಜನ ಎಡಕಬಲಕ್ಕೆ ಕೃಪಾಚಾರ್ಯರು ಹಾಗೂ ಕೃತವರ್ಮ ಇವರೆಲ್ಲರೂ ಕೂಡ ನಿಂತುಕೊಂಡಿದ್ದಾರೆ.
ಮತ್ತು ಎದರ ಬದರ ನಿಂತ್ಕೊಂಡವರು ಭೀಮ ಹಾಗೂ ಅಶ್ವತ್ಥಾಮ. ಅವರಿಬ್ಬರ ನಡುವೆ ಯುದ್ಧ ಪ್ರಾರಂಭ ಆಯಿತು. ತತ್ರಾಭವನ್ ಮಹದ್ಯುದ್ಧಂ ಭೀಮಸ್ಯ ದ್ರೌಣಿನಾ ಸಹ ರಾಜ್ಞಶಲ್ಯೇನ ಚ ತಥಾ ಘೋರ ರೂಪಂ ಭಯಾನಕಂ. ಭೀಮ ಹಾಗೂ ಅಶ್ವತ್ಥಾಮರ ನಡುವೆ ಯುದ್ಧ ಆಗ್ತಾ ಇದೆ. ಹಾಗೆಯೇ ಧರ್ಮರಾಜ ಶಲ್ಯ ಇವರಿಬ್ಬರ ನಡುವೆ ಯುದ್ಧ ಆಗ್ತಾ ಇದೆ. ಭೀಮಸೇನ ದೇವರು ಏನು ಜಾಸ್ತಿ ಪ್ರಯತ್ನ ಮಾಡಲಿಲ್ಲ. ತತ್ರ ನಾತಿ ಪ್ರಯತ್ನೇನ ದ್ರೌಣಿ ಭೀಮೇನ ಸಾಯಕೈ ವಿರಥೀಕೃತಃ. ತುಂಬ ಪ್ರಯತ್ನವನ್ನು ಮಾಡದೇನೆ ಭೀಮಸೇನ ದೇವರ ಬಾಣಕ್ಕೆ ತುತ್ತಾಗಿರುವಂತಹ ಅಶ್ವತ್ಥಾಮ ರಥವನ್ನು ಕಳೆದುಕೊಂಡ. ಧರ್ಮಸೂನು ಶಲ್ಯೇನ ತತ್ಕ್ಷಣಾತ್. ಹಾಗೇನೆ ಶಲ್ಯ ಮಹಾರಾಜ ಧರ್ಮರಾಜನನ್ನ ವಿರಥನನ್ನಾಗಿ ಮಾಡಿಬಿಟ್ಟ. ಶಲ್ಯ ತುಂಬ ಪರಾಕ್ರಮಿ. ಆಗ ಧರ್ಮರಾಜನನ್ನ ಬಿಟ್ಟು ಶಲ್ಯ ಮಹಾರಾಜ ಅರ್ಜುನನ ಎದುರಿಗೆ ಯುದ್ಧ ಆಡ್ತಾನೆ. ಆಸಸಾದ ತಥಾ ಶಲ್ಯಂ ಕಪಿಪ್ರವರಕೇತನಃ ತಯೋರಾಸೀನ್ ಮಹದ್ಯುದ್ಧಂ ಅದ್ಭುತಂ ರೋಮಹರ್ಷಣಂ. ಅರ್ಜುನ ಹಾಗೂ ಶಲ್ಯರ ನಡುವೆ ಯುದ್ಧ ಪ್ರಾರಂಭ ಆಗ್ತಾ ಇದೆ. ಅಲ್ಲಿ ಭಯಾನಕವಾಗಿರುವ ಯುದ್ಧ ನಡೀತಿರುವ ಕಾಲಕ್ಕೆ ಇತ್ತ ಮತ್ತೆ ಅಶ್ವತ್ಥಾಮ ಇನ್ನೊಂದು ರಥವನ್ನು ಏರ್ಕೊಂಡು ಭೀಮಸೇನ ದೇವರ ಮೇಲೆ ಯುದ್ಧಕ್ಕೆ ಅಂತ ಬರ್ತಾ ಇದ್ದಾನೆ. ರಥಮನ್ಯಂ ಸಮಾಸ್ಥಾಯ ದ್ರೌಣಿ ಭೀಮಂ ಸಮಭ್ಯಯಾತ್ ದುರ್ಯೋಧನಶ್ಚ ಭೀಮಸ್ಯ ಶರೈರಾವಾರಯದ್ ದಿಶಃ. ಆಗ ಅಶ್ವತ್ಥಾಮ ಬಂದಾಗ ದುರ್ಯೋಧನನೂ ಕೂಡ ಅನೇಕ ಬಾಣಗಳನ್ನು ಬಿಡ್ತಾ ಭೀಮಸೇನ ದೇವರ ಎಲ್ಲ ಮಾರ್ಗಗಳನ್ನು ಕೂಡ ತಡ ಹಾಕುವಂತೆ ಮಾಡಿದ. ಎಲ್ಲೂ ಭೀಮಸೇನ ದೇವರಿಗೆ ಅವಕಾಶ ಸಿಕ್ಕಿರಬಾರ್ದು ಅಂತ ವಿಚಾರಿಸಿ ಅನೇಕ ಬಾಣಗಳನ್ನು ದುರ್ಯೋಧನ ಬಿಡ್ತಾ ಇದ್ದಾನೆ. ತಾವುಭೌ ಶರವರ್ಷೇಣ ವಾರಯಾಮಾಸ ಮಾರುತಿ. ಆದರೆ ಇವರು ಎಷ್ಟೇ ಪ್ರಯತ್ನ ಮಾಡಿದರೂ ಕೂಡ ಭೀಮಸೇನ ದೇವರನ್ನು ಕಟ್ಟಾಕ್ಲಿಕ್ಕಾಗಲಿಲ್ಲ. ಅನೇಕ ಬಾಣಗಳಿಂದ ಅಶ್ವತ್ಥಾಮ ಹಾಗೂ ದುರ್ಯೋಧನರಿಬ್ಬರನ್ನೂ ಕೂಡ ಭೀಮಸೇನ ನಿವಾರಿಸಿಬಿಟ್ಟ, ಅವರನ್ನು ದೂರ ಸರಿಸಿದ. ಮತ್ತೆ ಯುದ್ಧ ಹಾಗೆ ನಡೀತಾ ಇದೆ. ಇನ್ನು ಉಳಿದಂತಹ ಕೌರವರು, ದುರ್ಯೋಧನ ತಮ್ಮಂದರಿದ್ದಾರಲ್ಲ, ಅವರ ಜೊತೆ ದ್ರೌಪದಿಯ ಮಕ್ಕಳು ಯುದ್ಧ ಆಡ್ತಾ ಇದ್ದಾರೆ. ಅವರನ್ನೇ ಉಪಪಾಂಡವರು ಅಂತ ನಾಮದಿಂದ ಕರೀತಾರೆ ನೋಡಿ. ದುರ್ಯೋಧನನ ತಮ್ಮಂದಿರ ಜೊತೆಗೆ ದ್ರೌಪದಿ ಪುತ್ರರು ಹಾಗೂ ಯುಯುತ್ಸು, ಧೃತರಾಷ್ಟ್ರನ ಇನ್ನೊಬ್ಬ ಮಗ, ಸಾತ್ವಿಕನಾಗಿರುವಂತಹ ಮಗ, ಅವನ ಜೊತೆ ಸೇರಿಕೊಂಡು ಇವರೆಲ್ಲರೂ ಯುದ್ಧ ಆಡ್ತಾ ಇದ್ದಾರೆ. ಶಿಖಂಡ್ಯಾದ್ಯೈ ಮಾತುಲೈಶ್ಚ ಸಹ ಸರ್ವಾನ್ ನಿವಾರಯತ. ಹಾಗೇನೆ ಈ ಶ್ರುತಸೋಮ, ಪ್ರತಿವಿಂಧ್ಯ ಮುಂತಾದ ಧರ್ಮರಾಜಾದಿಗಳ 5 ಮಕ್ಕಳು, ಇವರಿಗೆ ಸೋದರ ಮಾವನಾಗಿರುವಂತಹ ಶಿಖಂಡಿಯ ಜೊತೆ ಸೇರಿಕೊಂಡು ಕೌರವರ ಎದುರು ಯುದ್ಧ ಆಡ್ತಾ ಇದ್ದಾರೆ. ಮತ್ತು ಶಿಖಂಡಿ ದ್ರೌಪದಿ ಹಾಗೂ ದೃಷ್ಟದ್ಯುಮ್ನಕ್ಕಿಂತಲೂ ಹಿರಿಯ ಅಲ್ವಾ. ಸಹದೇವಸ್ತು ಶಕುನಿಂ ಉಲೂಕಂ ನಕುಲಸ್ತಥಾ ದೃಷ್ಟದ್ಯುಮ್ನಶ್ಚ ಹಾರ್ದಿಕ್ಯಂ ಸಾತ್ಯಕಿ ಕೃಪಮೇವ ಚ. ಸಹದೇವ ಶಕುನಿಯನ್ನು ಎದುರಿಸ್ಕೊಂಡು ಯುದ್ಧ ಆಡ್ತಾ ಇದ್ದಾನೆ. ಆ ಶಕುನಿಯ ಮಗ ಉಲೂಕನ ಎದುರಿಗೆ ನಕುಲ ಯುದ್ಧ ಆಡ್ತಾ ಇದ್ದಾನೆ. ದೃಷ್ಟದ್ಯುಮ್ನ ಕೃತವರ್ಮನ ಎದುರಿಗೆ ಯುದ್ಧ ಆಡ್ತಾ ಇದ್ದಾನೆ. ಸಾತ್ಯಕಿ ಕೃಪಾಚಾರ್ಯರನ್ನು ಎದುರಿಸ್ತಾ ಇದ್ದಾನೆ. ತೇಷಾಂ ತತ್ ಅಭವದ್ಯುದ್ಧಂ ಚಿತ್ರಂ ಲಘುಚ ಸುಷ್ಠುಚ. ಮಹಾಭಾರತದಲ್ಲಿ ಇವರೆಲ್ಲರ ಯುದ್ಧ ಪ್ರಸಂಗಗಳನ್ನು ಒಂದೊಂದು ಅಧ್ಯಾಯಗಳಿಂದ ಹೇಳ್ತಾ ಹೋಗ್ತಾರೆ. ಅವ್ರು ಎಷ್ಟು ಬಾಣ ಬಿಟ್ಟರು, ಇವು 3 ಬಿಟ್ಟರೆ ಅವ್ರು 4 ಬಿಟ್ಟ, ಈ ತರಹ ಸಂಪೂರ್ಣವಾಗಿ ಒಂದು ಅಂಶವನ್ನೂ ಬಿಡದೇನೆ ತೋರಿಸಿಕೊಟ್ಟಿದ್ದಾರೆ. ಮತ್ತು ನೀವು ಬೇಸರಿಸ್ಕೊಳ್ಬಾರ್ದು ಅಂತ ಅವೆಲ್ಲ ವಿಚಾರಗಳನ್ನು ಆಚಾರ್ಯರು ಸಂಕ್ಷೇಪದಿಂದ ತಾತ್ಪರ್ಯ ನಿರ್ಣಯದಲ್ಲಿ ಹೇಳಿದ ಹಾಗೆ ನಾವು ತೋರಿಸ್ತಾ ಇರೋದಷ್ಟೇ. ಆಗ ಶಲ್ಯ ಮಹಾರಾಜ ಅನೇಕ ಬಾಣಗಳನ್ನು ಬಿಟ್ಟು ಅರ್ಜುನನನ್ನು ಸುತ್ತುವರೆದು ಬಿಡ್ತಾನೆ ಬಾಣಗಳಿಂದ. ಶಲ್ಯಸ್ತು ಶರಸಂಘಾತೈ ಪಾರ್ಥಸ್ಯ ಅವಾರಯದ್ ದಿಶಃ. ಆಗ ಶಲ್ಯನಿಗೆ ಏನಾದರೂ ಬುದ್ಧಿ ಕಲಿಸಬೇಕು ಅಂತ ಅರ್ಜುನ ಮತ್ತೆ ಯುದ್ಧಕ್ಕೆ ಬರ್ತಾನೆ. ಸೋಪಿ ವಿವ್ಯಾಧ ವಿಶಿಖೈ ಶಲ್ಯಮಾವಹ ಶೋಭಿನಂ. ಅನೇಕ ಬಾಣಗಳನ್ನು ಶಲ್ಯನ ಮೇಲೆ ಬಿಡಬೇಕು, ಶಲ್ಯನನ್ನು ಸೋಲಿಸಬೇಕು ಅಂತ ಅರ್ಜುನ ಪ್ರಯತ್ನ ಮಾಡಿದರೆ ಆಗಲಿಲ್ಲ. ಶಲ್ಯ ಮಹಾರಾಜ ಆಗೇನು ಮಾಡ್ತಾನೆ ಅಂದರೆ ವಜ್ರನಿಭಂ ಶರಂ, ವಜ್ರಾಯುಧಕ್ಕೆ ಸದೃಶವಾಗಿರುವಂತಹ ಒಂದು ಬಾಣವನ್ನು ನೇರವಾಗಿ ಅರ್ಜುನನಿಗೆ ಬಿಡ್ತಾ ಇದ್ದಾನೆ. ಅರ್ಜುನನ ವಕ್ಷಸ್ಥಳಕ್ಕೆ ಆ ಬಾಣ ತಾಕಿ
ಅರ್ಜುನ ಮೂರ್ಛಿತನಾಗಿ ಕೆಳಗೆ ಬಿದ್ದುಬಿಡ್ತಾನೆ. ಇದರಿಂದ ಗೊತ್ತಾಗ್ತದೆ ಶಲ್ಯ ಮಹಾರಾಜ ಎಷ್ಟು ಪರಾಕ್ರಮಿ ಇದ್ದ. ಮುದುಕನಾದರೂ ಕೂಡ ಶಕ್ತಿ ಕುಂದಿರಲಿಲ್ಲ ಅವನು. ಉಪಲಬ್ಧ ಪುನಃ ಸಂಜ್ಞಾಂ ವಾಸವಿ ಶತ್ರುತಾಪನಃ. ಮತ್ತೆ ಸ್ವಲ್ಪ ಹೊತ್ತಾದ ಮೇಲೆ ಎಚ್ಚರಿಕೆಯನ್ನು ಪಡೆದಿರುವಂತಹ ಅರ್ಜುನ ಶತ್ರುತಾಪನಃ, ಶತ್ರುಗಳನ್ನು ತುಂಬ ಪೀಡಿಸುವಂತಹ ಅರ್ಜುನನು ಶಲ್ಯ ಮಹಾರಾಜನ ಧನುಸ್ಸನ್ನು ಹೊಡೆದು ಹಾಕ್ತಾನೆ. ಸೋನ್ಯತ್ ಕಾರ್ಮುಕಮಾದಾಯ ಮುಮೋಚಾಸ್ತ್ರಾಣಿ ಫಲ್ಗುನೆ. ಬಿಡಲಿಲ್ಲ ಶಲ್ಯ ಮಹಾರಾಜ. ಈ ಧನುಸ್ ಹೋದರೆ ಏನಾಗೋದಿದೆ, ಇನ್ನೊಂದು ಧನಸ್ ತಗೊಂಡು ಬರ್ತೀನಿ ಅಂತ ಇನ್ನೊಂದು ಧನಸ್ ತಗೊಂಡು ಅರ್ಜುನ ಮೇಲೆ ಅನೇಕ ಅಸ್ತ್ರಗಳನ್ನು ಪ್ರಯೋಗ ಮಾಡ್ತಾ ಇದ್ದಾನೆ. ಸೌರಂ ಯಾಮ್ಯಂ ಚ ಪಾರ್ಜನ್ಯಂ ತಾನ್ಯೈಂದ್ರೇಣ ಜಘಾನಸಃ. ಅರ್ಜುನನ ಮೇಲೆ ಸೂರ್ಯಾಸ್ತ್ರವನ್ನು, ಯಮಾಸ್ತ್ರವನ್ನು, ಪರ್ಜನ್ಯಾಸ್ತ್ರವನ್ನು ಬಿಡ್ತಾ ಇದ್ದಾನೆ ಶಲ್ಯ ಮಹಾರಾಜ. ಅವು ಎಲ್ಲವನ್ನೂ ಕೂಡ ಅರ್ಜುನ ಇಂದ್ರಾಸ್ತ್ರ, ತಮ್ಮಪ್ಪಂದೆ ತಂದೆ ಆ ಅಸ್ತ್ರದಿಂದ ಪರಿಹಾರ ಮಾಡ್ಕೊಂಡು ಬಿಟ್ಟ. ಆಗ ನೋಡಿ ಅರ್ಜುನ ಶಲ್ಯ ಮಹಾರಾಜನಿಂದ ಬಿಡಲ್ಪಟ್ಟಿರುವಂತಹ ಅಸ್ತ್ರಗಳನ್ನು ಶಮನ ಮಾಡಿದ ಮೇಲೆ ಅವನ ಧನುಸ್ಸನ್ನು ಮುರಿದು ಹಾಕ್ತಾನೆ. ಶಲ್ಯ ಮಹಾರಾಜನ ಧನುಸ್ಸನ್ನು ಕೈಯಲ್ಲಿ ಗದೆಯನ್ನು ಹಿಡಿದುಕೊಂಡು ಯುದ್ಧಕ್ಕೆ ಬರ್ತಾ ಇದ್ದಾನೆ. ಶಲ್ಯೋ ಗದಾಂ ಸಮಾದಾಯ ಚಿಕ್ಷೇಪಾರ್ಜುನ ವಕ್ಷಸಿ. ಜೋರಾಗಿ ಗದೆಯನ್ನು ಎತ್ತಿ ಅರ್ಜುನನ ಎದೆ ಮೇಲೆ ಎಸಿತಾ ಇದ್ದಾನೆ. ಮತ್ತೆ ಅರ್ಜುನ ಮೂರ್ಛಿತನಾದ. ತದಾ ಮುಮೋಹ ಬೀಭತ್ಸುಹು ತತ ಉಚ್ಚಕೃಷು ಪರೆ. ಯಾವಾಗ ಎರಡನೇ ಬಾರಿ ಅರ್ಜುನನ ಗದಾ ಪ್ರಹಾರದಿಂದ ಪೀಡಿತನಾಗಿ ಕೆಳಗೆ ಬಿದ್ದನೋ, ಓ ಅಂತ ಎಲ್ಲರೂ ಕೂಡ ಕೂಲಿಗೆ ಶುರು ಮಾಡಿಬಿಟ್ರು. ಭಾರಿ ಸಂತೋಷ ಆಯಿತು. ನೋಡಿ, ಇಂತಹ ಅವಸ್ಥೆಯನ್ನು ಅಶ್ವತ್ಥಾಮ ಮಾಡಿದ್ದ ಅರ್ಜುನನಿಗೆ. ಮೂರ್ಛೆಗೊಳಿಸಿದ್ದ, ಆಮೇಲೆ ಶರಪಂಜರದಲ್ಲಿ ಮುಳುಗಾಕುವಂತೆ ಮಾಡಿಸಿದ್ದು. ಉಳಿದವರು ಕರ್ಣಾದಿಗಳು ಸ್ವಲ್ಪ ಹತ್ತಿರ ಬಂದರು. ಆದರೆ ಶಲ್ಯ ಮಹಾರಾಜ 2 ಬಾರಿ ಇವನನ್ನು ಮೂರ್ಛಿತನಾಗಿ ಮಾಡಿದ್ನಲ್ಲ, ಭಾರಿ ಸಂತೋಷ ಆಗ್ಬಿಡ್ತು ಜನಕ್ಕೆ. ಕೌರವರ ಪಕ್ಷದವರೆಲ್ಲರೂ ಕೂಗಾಗಲಿ ಶುರು ಮಾಡಿಬಿಟ್ರು. ಉಚ್ಚುಕೃಷು ಪರೆ ಪ್ರಾಪ್ಯ ಸಂಜ್ಞಾಂ ಪುನಃ ಪಾರ್ಥ ಶಲ್ಯಂ ದಿವ್ಯಾಧ ವಕ್ಷಸಿ. ಮತ್ತೆ ಸ್ವಲ್ಪ ಹೊತ್ತಾದ್ಮೇಲೆ ಎದ್ದ ಅರ್ಜುನ. ನೀವು ಪ್ರಶ್ನೆಯನ್ನು ಈಗ ಕೇಳುವಂತಿಲ್ಲ ಮತ್ತೆ. ಅಲ್ರಿ, ಅಲ್ಲಿ ತನಕ ಶಲ್ಯ ಏನು ಮಾಡ್ತಾ ಇದ್ದ ಅಂದರೆ ಸುಮ್ಮನೆ ನಿಂತ್ಕೊಂಡಿದ್ದ ಅಂತಲೇ ಅರ್ಥ. ಎದುರಿಗೆ ಬಾಣವನ್ನು ಅವ್ರು ಬಿಡಲ್ಲ, ಅವ್ರಿಗೆ ಬಿಡ್ತಾ ಇಲ್ಲ ಅಂದರೆ ಇವರು ಹೊಡಿಲಿಕ್ಕೆ ಹೋಗಲ್ಲ. ಇದು ಧರ್ಮ ಯುದ್ಧ ಅಂತ ಅನೇಕ ಬಾರಿ ಹೇಳಿದ್ದೇವೆ. ಇದನ್ನು ಉಲ್ಲಂಘನೆ ಮಾಡಿ 6 ಜನ ಸೇರಿಕೊಂಡು ಅಭಿಮನ್ಯುವನ್ನು ಹೊಡೆದಿದ್ದು ಅದು ಅಧರ್ಮ. ಇಲ್ಲಿ ಒಬ್ಬರ ನಡುವೆ ಯುದ್ಧ ಆಗ್ತಾ ಇದೆ, ಮತ್ತಾರು ನಡುವೆ ಪ್ರವೇಶವನ್ನು ಮಾಡಿ ಶಲ್ಯನ ಮೇಲೆ ಹೊಡೆದು ಬಿಟ್ಟು ಅವನು ತಯಾರಿರಲಿಲ್ಲ ಅಂತ ಈ ತರಹ ಏನಾಗಿರಲಿಲ್ಲ. ಸ ವಿಹ್ವಲಿತ ಸರ್ವಾಂಗ ಶಿಶ್ರಿಯೇ ಧ್ವಜಮುತ್ತಮಂ. ಮತ್ತೆ ಅರ್ಜುನ ಎದ್ದ ಮೇಲೆ ಶಲ್ಯನ ಮೇಲೆ ಅವನ ವಕ್ಷಸ್ಥಲಕ್ಕೆ ಅಂತ ಅನೇಕ ಬಾಣಗಳನ್ನು ಬಿಟ್ಟಾಗ ತುಂಬ ಬಳಲಿದ ಶಲ್ಯ. ತನ್ನ ಧ್ವಜವನ್ನು ಹಿಡಿದುಕೊಂಡು ನಿಂತುಕೊಂಡ. ಬೀಳುವಂತಹ ಅವಸ್ಥೆಯಾಗಿತ್ತು ಶಲ್ಯ ಮಹಾರಾಜನಂದು. ಧ್ವಜವಸ್ತಂಭವನ್ನು ಹಿಡಿದು ನಿಂತುಕೊಂಡ. ಆಗ ಶಮಾಸ್ವಸ್ತಃ ಪುನರ್ಬಾಣಂ ಯಮದಂಡ ನಿಭಂರಣೆ ಮುಮೋಚ ಪಾರ್ಥಸ್ಯ ಚ ನಿರ್ವಿಭೇದ ಸ್ತನಾಂತರಂ. ಸ್ವಲ್ಪ ಹೊತ್ತು ಹಿಡಿದುಕೊಂಡು ನಿಂತಿರುವಂತಹ ಶಲ್ಯ ಮಹಾರಾಜ ಮತ್ತೆ ಎದ್ದು ಮತ್ತೆ ಬಾಣವನ್ನು ಹೂಡ್ತಾ ಇದ್ದಾನೆ. ಯಮದಂಡ ನಿಭಂ, ಯಮದೇವರ ಕೈಯಲ್ಲಿ ದಂಡ ಇರ್ತದೆ ಒಂದು, ಆ ದಂಡಕ್ಕೆ ಸಮಾನವಾಗಿರುವಂತಹ ಒಂದು ಬಾಣವನ್ನು ಬಿಟ್ಟರೆ ಅರ್ಜುನನ ಎದೆ ಭಾಗ ಸೀಳ್ಕೊಂಡು ಹೋಗಬೇಕು. ಆ ತರಹ ಶಲ್ಯ ಮಹಾರಾಜ ಬಾಣವನ್ನು ಬಿಟ್ಟನಂತೆ. ತೇನ ವಿಹ್ವಲಿತ ಪಾರ್ಥ ಧ್ವಜ ಯಷ್ಟಿಂ ಸಮಾಶ್ರಿತ. ಅದರಿಂದಲೂ ಗಡಗಡ ದೇಹ ನಡುಗಿಸ್ಬಿಟ್ಟು ಬಳಲಿರುವಂತಹ ಅರ್ಜುನ ತಾನೂ ಕೂಡ ತನ್ನ ಧ್ವಜಸ್ತಂಭವನ್ನು ಹಿಡ್ಕೊಂಡು ನಿಂತುಕೊಂಡ. ಹೀಗೆ ನಾ ಮುಂದೆ ತಾ ಮುಂದೆ ಅಂತ ಅರ್ಜುನನಿಗಿಂತಲೂ ಎಷ್ಟೋ ವಯಸ್ಸಿನಲ್ಲಿ ಹಿರಿಯನಾಗಿರುವಂತಹ ಶಲ್ಯ ಯುದ್ಧ ಆಡ್ತಾ ಇದ್ದಾನೆ ನೋಡಿ. ಆಗ ಶಮಾಸ್ವಸ್ತಃ ಪ್ರತಿಚ್ಛೇದ ಮದ್ರರಾಜಸ್ಯ ಕಾರ್ಮುಕಂ ಛತ್ರಂ ಧ್ವಜಂಚ ತರಸ ಸಾರಥಿಂಚ ನೆಪಾಥಯತ. ನೋಡೋಷ್ಟು ನೋಡ್ದ ಅರ್ಜುನ, ಮತ್ತೆ ಸುಧಾರಿಸಿಕೊಂಡು ಎದ್ದು ಮದ್ರರಾಜನ, ಈ ಶಲ್ಯ ಮಹಾರಾಜನ ಧನುಸ್ಸನ್ನು, ಛತ್ರವನ್ನು, ಧ್ವಜವನ್ನು, ಸಾರಥಿಯನ್ನೂ ಕೂಡ ಹೊಡೆದು ಹಾಕಿಬಿಟ್ಟ. ತದಾನ್ಯಂ ರಥಮಾಸ್ಥಾಯ ಧರ್ಮರಾಜ ಶರೋತ್ತಮೈ. ಧರ್ಮರಾಜ ತಾನೊಂದು ರಥವನ್ನು ಏರಿಕೊಂಡು ಶಲ್ಯನ ಎದುರಿಗೆ ಯುದ್ಧ ಆಡಬೇಕು ಅಂತ ಬರ್ತಾ ಇದ್ದಾನೆ.
ಚತುರ್ಭಿಃ ಚತುರೋವಾಹಾನ್ ಶಲ್ಯಸ್ಯ ನಿಜಘಾನಃ. 4 ಬಾಣಗಳಿಂದ ಶಲ್ಯ ಮಹಾರಾಜನ ರಥಕ್ಕೆ ಕಟ್ಟಿರುವಂತಹ 4 ಕುದುರೆಗಳನ್ನು ಹೊಡೆದು ಹಾಕ್ತಾನೆ. ಸಾಮಾನ್ಯವಾಗಿ ಈ ರಥವನ್ನು ವರ್ಣಿಸೋ ಕಾಲಕ್ಕೆ ಅಥವಾ ಚಿತ್ರಿಸೋ ಕಾಲಕ್ಕೆ ಎದುರಿಗೆ 4 ರಥ ಅಥವಾ 2 ರಥ, 2 ಕುದುರೆಗಳು, 4 ಕುದುರೆಗಳನ್ನು ಚಿತ್ರಪಡಿಸಿರ್ತಾರೆ. ಒಬ್ಬವನು ಹಿಡಿಲಿಕ್ಕೆ ಅಂತ ಹಿಂದೆ ಕುತ್ಕೊಂಡಿರ್ತಾನೆ, ಅವನಿಂದ ರಥಿ ಕುತ್ಕೊಂಡಿರ್ತಾನೆ ಅಂತ. ಹೀಗೇ ಇರಬೇಕು ಅಂತ ನಿಯಮ ಇಲ್ಲ. ಅಕ್ಕಪಕ್ಕದಲ್ಲೂ ಕೂಡ ಇರ್ತವೆ. ಅಕ್ಕಪಕ್ಕದ ಕುದುರೆಗಳನ್ನು ಹಿಡಿಲಿಕ್ಕೆ ಅಂತಲೂ ಕೂಡ ಅನೇಕ ಸೂತ್ರಗಳನ್ನು ಕಟ್ಟಿರ್ತಾರೆ. ಹೀಗೆ ನೇರವಾಗಿ ಮುಂದಿರುವಂತಹ ಕುದುರೆಗಳನ್ನಷ್ಟೇನೆ ಹಿಡಿಲಿಕ್ಕೆ ಅಂತ ಇರೋತ್ತು ಅಂತಿಲ್ಲ, ಅಕ್ಕಪಕ್ಕಕ್ಕೂ ಕೂಡ ಇರ್ತವೆ. ಇಲ್ಲಿ 4 ಕುದುರೆಗಳನ್ನು ಶಲ್ಯ ಮಹಾರಾಜ ಕಟ್ಟಿದ್ದ ತನ್ನ ರಥಕ್ಕೆ ಆ 4 ಕುದುರೆಗಳನ್ನು 4 ಬಾಣದಿಂದ ಧರ್ಮರಾಜ ಹೊಡೆದು ಹಾಕ್ತಾ ಇದ್ದಾನೆ. ವಿರಥನಾಗ್ಬಿಟ್ಟ. ಮತ್ತೊಂದು ರಥ ಏರ್ಕೊಂಡು ಬಂದರಿ ಶಲ್ಯ. ಶಲ್ಯೋನ್ಯಂ ರಥಮಾಸ್ಥಾಯ ಸರ್ವಾಂತಾನ್ ಶರವೃಷ್ಟಿಭಿಃ ಛಾದಯಾಮಾಸ ರಾಜಾನಂ ವಿರಥಂಚಚಕಾರ. ಮತ್ತೆ ಬಿಡಲಿಲ್ಲ, ಧರ್ಮರಾಜನ ಮೇಲೆ ಏರಿ ಬಂದ. ಧರ್ಮರಾಜನ ರಥವನ್ನೂ ಕೂಡ ಹೊಡೆದು ಹಾಕಿದ ಶಲ್ಯ ಮಹಾರಾಜ. ನೋಡಿ, ಒಮ್ಮೆ ಪಾಂಡವರು ಗೆಲ್ತಾರೆ, ಒಮ್ಮೆ ಮತ್ತೆ ಶಲ್ಯ ಮಹಾರಾಜ ಗೆಲ್ತಾನೆ. ಈ ತರಹ ಬಹಳ ಶ್ರೇಷ್ಠ ಮಟ್ಟದ ಯುದ್ಧವನ್ನು ಶಲ್ಯ ಮಹಾರಾಜ ಆಡ್ತಾ ಇದ್ದಾನೆ. ಈಗ ಯುಧಿಷ್ಠಿರನನ್ನ ವಿರಥನನ್ನಾಗಿ ಮಾಡಿರುವಂತಹ ಶಲ್ಯ ಮಹಾರಾಜ ಮತ್ತೆ ಸಾತ್ಯಕಿ, ದೃಷ್ಟದ್ಯುಮ್ನ ಇವರನ್ನೂ ಕೂಡ ಸೋಲಿಸಿ ಜೋರಾಗಿರುವಂತಹ ಶಂಖನಾದವನ್ನು ಮಾಡಿದನಂತೆ. ಆಗ ಭೀಮ ನೋಡಿದ, ಇವರೆಲ್ಲರೂ ಕೂಡ ಒಂದು ರೀತಿಯಿಂದ ಸೋಲ್ತಾ ಇದ್ದಾರೆ ಶಲ್ಯನಿಗೆ. ಅದಕ್ಕೆ ನಾನು ಹೋಗಬೇಕು ಅಂತ ಶಲ್ಯ ಮಹಾರಾಜನ ಎದುರಿಗೆ ಯುದ್ಧ ಆಡಲಿಕ್ಕೆ ಅಂತ ಭೀಮ ಬರ್ತಾ ಇದ್ದಾನೆ. ಭೀಮ ಕೊಲ್ಲೋದಿಲ್ಲ. ಯಾಕೆ ಅಂದರೆ ಅದಕ್ಕೊಂದು ನಿಯಮ ಇದೆ. ಭೀಮ ಯಾವ ವಿಷ್ಣು ಭಕ್ತರನ್ನು ಕೂಡ ಕೊಲ್ಲೋದಿಲ್ಲ. ಅದಕ್ಕೆ ಅಪವಾದ ಅಂದ್ರೇ ಬಾಲ್ಮೀಕ ರಾಜ. ಅದಕ್ಕೆ ಉತ್ತರವನ್ನು ನಾವು ಕೊಟ್ಟಾಗಿದೆ. ಬಾಲ್ಮೀಕ ರಾಜನೇ ಪ್ರಾರ್ಥಿಸಿಕೊಂಡದ್ದು, ನೀನು ಕೊಂದರೆ ನನಗೆ ಯಶಸ್ಸು ಬರ್ತದೆ, ಭೀಮಸೇನ ದೇವರಿಂದ ಹತನಾದ ವ್ಯಕ್ತಿ ಅನ್ನುವಂತಹ ಒಂದು ಕೀರ್ತಿ ನನಗೆ ಬರ್ತದೆ. ಆದ್ದರಿಂದ ವೈಷ್ಣವನಾದರೂ ಬಾಲಿಕ ಮಹಾರಾಜನನ್ನು ಭೀಮ ಕೊಂದದ್ದು. ಬೇರೆ ಯಾವ ವಿಷ್ಣು ಭಕ್ತರನ್ನು ಕೂಡ ಕೊಲ್ಲೋದಿಲ್ಲ. ಬೇಕಾದ್ರೆ ಬುದ್ಧಿ ಕಲಿಸ್ಲಿಕ್ಕೆ ಅಂತ 4 ಪೆಟ್ಟು ಹಾಕ್ತಾನೆ. ದ್ರೌಪದಿಯ ಸ್ವಯಂವರವಾದ ಮೇಲೆ ಮತ್ತು ಬ್ರಾಹ್ಮಣ ವೇಷದಲ್ಲಿ ಬಂದಿರುವಂತಹ ಪಾಂಡವರು ಗೆಲ್ತಾರೆ ನೋಡಿ. ಗೆದ್ದ ಮೇಲೆ ಅಲ್ಲಿ ಬ್ರಾಹ್ಮಣರಿಗೂ ರಾಜರಿಗೂ ಜಗಳ ಹತ್ಬಿಡ್ತು. ಇವರು ಬ್ರಾಹ್ಮಣರು ಬಂದು ದ್ರೌಪದಿಯನ್ನು ಎಳ್ಕೊಂಡು ಹೋಗ್ಬಿಟ್ರೆ ನಾವೇನು ಮಾಡಬೇಕು ರಾಜರಾದವರು ಅಂತ. ಆಗ ಎಲ್ಲರೂ ಸೇರಿಕೊಂಡು ಈ ಬ್ರಾಹ್ಮಣ ವೇಷದಲ್ಲಿರುವಂತಹ ಪಾಂಡವರನ್ನು ಹೊಡಿಲಿಕ್ಕೆ ಅಂತ ಬರ್ತಾರೆ. ಆಗ ಭೀಮಸೇನ ದೊಡ್ಡದಾಗಿರುವಂತಹ ಒಂದು ಮರವನ್ನು ಎತ್ತಿ ಎಸಿಬೇಕು. ಶಲ್ಯ ಮಹಾರಾಜ ಭೀಮನನ್ನ ಎದುರಿಸಬೇಕು ಅಂತ ಬಂದಿರ್ತಾನೆ. ಭೀಮಸೇನ ಏನು ಮಾಡ್ತಾನೆ ಗೊತ್ತಾ, ಶಲ್ಯ ಮಹಾರಾಜನ ಒಗೆದು ಬಿಡ್ತಾನೆ ಮೇಲಕ್ಕೆ. ಒಗೆದ ಮೇಲೆ ಅಯ್ಯೋ ನಮ್ಮ ಸಂಬಂಧಿಕರು ಅಂತ, ಸಂಬಂಧಿಕರು ಅಂದರೆ ಮಾದ್ರಿ ಮತ್ತು ಮಾದ್ರಿ ಅಣ್ಣ ಹೀಗಲ್ಲ, ವಿಷ್ಣು ಭಕ್ತ, ಇವನನ್ನು ಕೊಲ್ಲಬಾರದು ಅಂತ ಹೇಳಿ ಮತ್ತೆ ಹಿಡಿತಾನ್ರಿ ಕೈಯಲ್ಲಿ. ಹಿಡಿದ್ಬಿಟ್ಟು ಕೆಳಗೆ ಬಿಟ್ಬಿಡ್ತಾನೆ. ಶಲ್ಯ ಮಹಾರಾಜಿಗೆ ಗೊತ್ತಾಯಿತು, ಇವನು ಯಾವನೋ ಬೇರೆ ಇದ್ದಾನೆ ಇವನು ಅಂತ ಹೇಳ್ಕೊಂಡು ಹೋಗ್ಬಿಟ್ಟ. ಯುದ್ಧ ಆಡ್ಲಿಕ್ಕೆ ಹೋಗಲಿಲ್ಲ. ಆಮೇಲೆ ಅವರೇ ಪಾಂಡವರ ಕಥೆ ಇದೆ. ಇದನ್ನು ಯಾಕೆ ನೆನಪಿಸಿದ್ದು ಅಂದರೆ, ಅನೇಕ ಬಾರಿ ಪೀಡಿಸಿದ್ದಾನೆ, ಹೊಡೆದಿದ್ದಾನೆ, ಆದರೆ ಭೀಮಸೇನ ಕೊಲ್ಲೋದಿಲ್ಲ. ತತಸ್ತು ಶಲ್ಯಂ ಸಮುದೀರ್ಯಮಾಣಂ ದೃಷ್ಟ್ವಾ ರಣೇ ಭೀಮಸೇನಸ್ತರಸ್ವಿ ನ್ಯವಾರಯತ್ ಬಾಣವರೈರನೇಕೈಃ ಚಕಾರ ಚೈನಂ ವಿರಥಂ ಕ್ಷಣೇನ. ಆಗ ಭೀಮ ಬಹಳ ಪರಾಕ್ರಮಿಯಾಗಿರುವ ಶಲ್ಯನ ಎದುರಿಗೆ ಬಂದು ಅನೇಕ ಬಾಣಗಳಿಂದ ಅವನನ್ನು ತಡೆದು ಕ್ಷಣದಲ್ಲಿಯೇ ಶಲ್ಯ ಮಹಾರಾಜನ ರಥವನ್ನು ಹೊಡೆದು ಹಾಕ್ತಾ ಇದ್ದಾನೆ. ಇನ್ನೊಂದು ರಥವನ್ನು ಏರ್ಕೊಂಡು ಬರ್ತಾ ಇದ್ದಾನೆ. ಅಲ್ರಿ, ಎಷ್ಟು ರಥ ತಗೊಂಡು ಬರ್ತಾ ಇದ್ದಾನೆ ಶಲ್ಯ, ಲೆಕ್ಕನೇ ಇಲ್ಲ. ಅಷ್ಟು ಹೊಡೆದಾಗೆಲ್ಲ ಇನ್ನೊಂದು ರಥ ಏರ್ಕೊಂಡು ಬರೋದು. ಆಸ್ಥಾಯ ಚಾನ್ಯಂ ರಥಮಾಪತಂತಂ ಪುನಶ್ಚ ಶಲ್ಯಂ ಭೃಶಮೇವ ಮರ್ಮಸು ನಿರ್ಭಿದ್ಯ ಬಾಣೈ ವಿರಥಂಚಕಾರ ಪುನಸ್ತೃತೀಯಂ ರಥಮಾರುರೋಜ. ಮತ್ತೆ ಶಲ್ಯ ಮಹಾರಾಜ ರಥವನ್ನು ಏರ್ಕೊಂಡು ಬಂದರೆ ಅನೇಕ ಬಾಣಗಳಿಂದ ಆ ರಥವನ್ನು ಹೊಡೆದ್ರೆ ಮತ್ತೊಂದು ರಥ ಏರ್ಕೊಂಡು ಬಂದರೆ ಇವನು ಶಲ್ಯ ಮಹಾರಾಜ.
ಹೀಗೆ ಏನೇನು ಆ ರಥವನ್ನು ಇವನು ತೆಗೆದುಕೊಂಡು ಬರಬೇಕೋ, ಎಷ್ಟೆಲ್ಲ ಆಯುಧಗಳನ್ನು ಶಲ್ಯ ಮಹಾರಾಜ ಎತ್ಕೊಂಡು ಬರಬೇಕೋ ಅವರೆಲ್ಲರನ್ನೂ ಕೂಡ ಹೊಡಿತಾ ಇದ್ದ ಭೀಮ ಮತ್ತೆ ಬರೋನವನು. ಆತಾನ್ಯಾತ್ಯಾನ್ ಆಯುಧಾನ್ಯಸ್ಯ ಭೀಮಃ ಸರ್ವಾಣಿ ಚಿಚ್ಛೇದ ಬಿಭೇದ ಚಾಸ್ಯ ಮರ್ಮಾಣಿ ಬಾಣೈ ನಿಧನಾಂ ಪುನಶ್ಚ ಸಮುಷ್ಟಿ ಮುದ್ಯಮ್ಯ ಜಗಾಮ ಧರ್ಮಜಂ. ಏನೇನೇನೇನು ಆಸ್ತ್ರ ತಗೊಂಡು ಬರ್ತಾನೋ ಅವೆಲ್ಲವನ್ನು ಪರಿಹರಿಸ್ತಾ ಇದ್ದ ಭೀಮ ಕೊನೆಗೆ ಮರ್ಮಸ್ಥಳಗಳಲ್ಲಿ ಅನೇಕ ಬಾರಿ ಹೊಡೆದು ತುಂಬ ಪೀಡೆಗೆ ಒಳಗ ಮಾಡಿದ ಭೀಮಸೇನ ಶಲ್ಯನನ್ನು. ತುಂಬ ನೋವಾಯಿತು. ಆಗ ಕೆಳಗೆ ಇಳಿದಿರುವಂತಹ ಶಲ್ಯ ಮಹಾರಾಜ ತನ್ನ ಮುಷ್ಟಿಗಳನ್ನು ಎತ್ತಿ ಧರ್ಮರಾಜನನ್ನು ಹೊಡಿಬೇಕು ಅಂತ ಬರ್ತಾ ಇದ್ದಾನೆ. ಆಗ ಧರ್ಮರಾಜ ಶಲ್ಯ ಮಹಾರಾಜನ ಸಂಹಾರವನ್ನು ಮಾಡ್ತಾನೆ. ತಂ ಭೀಮಭಿನ್ನವರ್ಮಾಣಂ ವಿವರ್ಮಾಣಂ ನಿರಾಯುಧಂ ಶ್ವಾಸಮಾತ್ರಾವಶಿಷ್ಟಂ ಚ ಮರಣಾಯೈವ ಕೇವಲಂ. ಎಷ್ಟು ಭೀಮ ಹೊಡೆದಿದ್ದಾನೆ ಅಂದರೆ ಇನ್ನು ದೇಹವನ್ನೇ ಬಿಡಬೇಕು, ಆದರೆ ಬಿಟ್ಟಿರಲಿಲ್ಲ ಇನ್ನು ತನಕ. ಅಷ್ಟು ಹೊಡೆದಿದ್ದಾನೆ ಭೀಮಸೇನ. ಮರ್ಮಸ್ಥಳಗಳಲ್ಲಿ ತುಂಬ ಏಟು ಬಿದ್ದಿದೆ. ವಿವರ್ಮಾಣಂ ಕವಚ ಇಲ್ಲ, ಆಯುಧ ಇಲ್ಲ. ಇಂತಹ ಶಲ್ಯ ಮಹಾರಾಜ ತನ್ನ ಮುಷ್ಟಿಗಳನ್ನೇ ಎತ್ತಿ ಹೊಡಿಬೇಕು ಧರ್ಮರಾಜನಿಗೆ ಅಂತ ಬರ್ತಾ ಇದ್ದಾನೆ. ಆತ್ಮಾನಂ ಅಭಿಗಚ್ಛಂತಂ, ತನ್ನ ಎದುರಿಗೆ ಬರ್ತಾ ಇರುವಂತಹ ವೀರನಾಗಿರುವ ತಮ್ಮ ಸೋದರ ಮಾವನನ್ನು ನೋಡಿ ಹಂತು ಕಾಮೋ ರಣೇ ವೀರಂ ಅಮೋಘಾಂ ಶಕ್ತಿ ಮಾದದೆ, ಕೈಯಲ್ಲಿ ಅಮೋಘವಾಗಿರುವಂತಹ ಶಕ್ತ್ಯಾಯುಧವನ್ನು ಧರ್ಮರಾಜ ತೆಗೆದುಕೊಂಡ. ಆ ಶಕ್ತಿಯಾಯುಧದಿಂದ ಸಾಲದು ಅಂತ ವಿಚಾರ ಮಾಡಿ ದಿವ್ಯಾಸ್ತ್ರೈರಪಿ ಸಂಯೋಜ್ಯ ಮತ್ತು ಅನೇಕ ದಿವ್ಯ ಅಸ್ತ್ರಗಳನ್ನು ಅದರಲ್ಲಿ ಸೇರಿಸಿ ಸತ್ಯ ಧರ್ಮ ಫಲೈಶ್ಚೈವ, ಹೇಗೆ ಅರ್ಜುನ ಕರ್ಣನನ್ನು ಹೊಡೆಯೋ ಕಾಲಕ್ಕೆ ನಾನೇನಾದರೂ ಸತ್ಯ ಮಾತಾಡಿದರೆ ಧರ್ಮವನ್ನು ಮಾಡಿದರೆ ಅದೆಲ್ಲದರಿಂದಲೂ ಕೂಡ ಈ ಕರ್ಣ ಸಾಯುವಂತಾಗಲಿ ಅಂತ ಹೇಳಿ ಹೇಗೆ ಬಾಣವನ್ನು ಬಿಡ್ತಾ ಇದ್ದಾನಲ್ಲ, ಹಾಗೆ ಧರ್ಮರಾಜನು ಇಲ್ಲೂ ಕೂಡ ನಾನೇನಾದರೂ ಸತ್ಯ ಮಾಡಿದರೆ ಧರ್ಮಾಚರಣೆಯನ್ನು ಮಾಡಿದರೆ ಇದರಿಂದ ಪ್ರಸನ್ನನಾಗಿರುವಂತಹ ಪರಮಾತ್ಮನೇ ಇವನಿಗೆ ಕೊಲ್ಲುವಷ್ಟು ಶಕ್ತಿಯನ್ನು ಕೊಡುವಂತ ಪ್ರಾರ್ಥಿಸಿ ಸತ್ಯ ಧರ್ಮ ಫಲೈಶ್ಚೇವ ಚಿಕ್ಷೇಪಸ್ಯ ಹೃದಿತ್ವರನ್, ಆ ಶಕ್ತಿಯಾಯುಧವನ್ನು ಜೋರಾಗಿ ಶಲ್ಯ ಮಹಾರಾಜನ ಎದೆಗೆ ಅಂತ ಬಿಡ್ತಾ ಇದ್ದಾನೆ ಧರ್ಮರಾಜ. ಅದರಿಂದ ಎದೆ ಒಡೆದೋಯ್ತು ಶಲ್ಯ ಮಹಾರಾಜನದು. ಸ ಭಿನ್ನ ಹೃದಯ ಭೂಮೌ ಪಪಾತ ಅಭಿಮುಖೋ ನೃಪಂ, ಧರ್ಮರಾಜನ ಎದುರಿಗೇನೆ ಮುಖ ಮಾಡಿ ಬಿದ್ದಿದ್ದಾನೆ ಶಲ್ಯ ಮಹಾರಾಜ. ಸತ್ಯ ಧರ್ಮ ರಥಶಲ್ಯ ಇಂದ್ರಸ್ಯಾತಿಥಿಧಾಮಗಾತ್, ಸತ್ಯ ಹಾಗೂ ಧರ್ಮದಲ್ಲೇನೆ ಆಸಕ್ತನಾಗಿರುವಂತಹ ಶಲ್ಯ ಮಹಾರಾಜ ಇಂದ್ರನ ಅತಿಥಿಯಾದ ಅಂತ, ಸ್ವರ್ಗಕ್ಕೆ ಹೋದ ಅಂತ ಅರ್ಥ. ದೇಹವನ್ನು ಪರಿತ್ಯಾಗ ಮಾಡಿದ. ನೋಡಿ, ಈ ತರಹ ವಿವರಣೆಯನ್ನು ಆಚಾರ್ಯರು ಯಾರ ಬಗ್ಗೆಯೂ ಕೊಟ್ಟಿಲ್ಲ. ಶಲ್ಯ ಮಹಾರಾಜನ ಬಗ್ಗೆ ಹೇಳೋ ಕಾಲಕ್ಕೆ ಸತ್ಯ ಧರ್ಮ ರಥ ಅಂತ ಕರೆದದ್ದು. ನೋಡಿ, ನಾವು ಹೊರಗಿಂದ ವಿಚಾರ ಮಾಡೋ ಕಾಲಕ್ಕೆ ಇದರಲ್ಲಿ ಏನಿದೆ ಅಂತ ಅನ್ನಿಸ್ಬೋದು. ಆದರೆ ಶಲ್ಯ ಮಹಾರಾಜನ ಮನಸ್ಸಿನಲ್ಲಿ ಏನಿದೆ ಅಂತ ಅನ್ನೋದನ್ನು ತಿಳ್ಕೊಳ್ಳೋದು ಬಹಳ ಕಷ್ಟ ಇದೆ. ನೋಡಿ, ಯುದ್ಧ ಆಡ್ತಾ ಇರೋದು ಕೌರವರ ಪಕ್ಷದಲ್ಲಿ, ಎದುರಿಗಿರೋರು ತನ್ನ ತಂಗಿಯ ಮಕ್ಕಳೇ, ಮಾದಿ ಮಕ್ಕಳು ಇದ್ದಾರೆ. ಶಲ್ಯ ಮಹಾರಾಜನಿಗೆ ಪಾಂಡವರ ಮೇಲೆ ತುಂಬ ಪ್ರೀತಿ ಇತ್ತು. ನೋಡಿ, ಮನಸ್ಸೆಲ್ಲವೂ ಕೂಡ ಪಾಂಡವರ ಮೇಲಿದೆ. ಆದರೆ ಯುದ್ಧ ಆಡಬೇಕಾದದ್ದು ದೈವದಿಂದ ಇಲ್ಲಿ ಬರಬೇಕಾಯಿತು. ಉದ್ಯೋಗ ಪರ್ವದ ಕಥೆಯಿಂದ ನಾವು ನೆನಪು ಮಾಡ್ಕೊಳ್ಬೇಕಾಗತ್ತೆ. ನೋಡಿ, ತಂಗಿ ಮಕ್ಕಳ ಎದುರಿಗೆ ಯುದ್ಧ ಆಡಬೇಕು, ಅವರಿಂದ ಮೃತರಾಗಬೇಕು. ಇಂತಹ ಪರಿಸ್ಥಿತಿ ಬರಬೇಕು ಅಂದರೆ ಎಲ್ಲೂ ಕೂಡ ಶಲ್ಯ ಮಹಾರಾಜ ಅವರಿಗೆ ಗೆಲುವಾಗಲಿ ಅಂತ ಒಂದು ಸ್ವಲ್ಪವೂ ಅವಕಾಶವನ್ನು ಕೊಟ್ಟಿಲ್ಲ. ಮತ್ತೆ ವಿಸ್ತಾರವಾಗಿ ಎಲ್ಲ ಮಾತುಗಳನ್ನು ಕೂಡ ನಾವು ಯಾಕೆ ಹೇಳಿದ್ದು ಅಂದರೆ, ಯಾವ ಪ್ರಸಂಗದಲ್ಲೂ ಕೂಡ ಶಲ್ಯ ಮಹಾರಾಜ ಇವನು ಅರ್ಜುನ ಗೆಲ್ಲಿ, ಧರ್ಮರಾಜ ಗೆಲ್ಲಿ, ಅಥವಾ ಮಾದ್ರಿ ಪುತ್ರರು ನನ್ನ ತಂಗಿ ಮಕ್ಕಳು ಗೆಲ್ಲಪ್ಪ ಅನ್ನುವಂತಹ ದೃಷ್ಟಿಯಿಂದ ತನ್ನ ವಂಚನೆ ಮಾಡಿಕೊಂಡು ತಾನು ಕ್ಷತ್ರಿಯ ಅನ್ನೋದನ್ನು ಮರೆತು ಅವರಿಗೆ ಗೆಲುವಾಗಲಿ ಅನ್ನೋ ರೀತಿಯಲ್ಲಿ ಏನೇನೂ ಮಾಡಿರಲಿಲ್ಲ. ಆದರೆ ಅವರಿಗೆ ಗೆಲುವು ನಿಶ್ಚಿತ ಅನ್ನುವಂತಹದ್ದು ಗೊತ್ತಿದೆ. ತನ್ನ ವಂಚನೆಯನ್ನು ಮಾಡಿಕೊಳ್ಳಾರ್ದೆ
ಆತ್ಮವಂಚನೆಯನ್ನು ಮಾಡಿಕೊಳ್ಳಾರ್ದೇನೆ ಕ್ಷತ್ರಿಯನಾದ ಮೇಲೆ ಯುದ್ಧ ಆಡಬೇಕಾದದ್ದು ನಮ್ಮ ಧರ್ಮವೇ. ನೋಡಿ, ಈ ಮಾತನ್ನು ನಾವು ಗೀತೆಯ ವಿಚಾರಗಳನ್ನು ಹೇಳೋ ಕಾಲಕ್ಕೆ ಹೇಳಿದ್ದೇವೆ. ಈಗ ಅರ್ಜುನನ ವಿಷಯದಲ್ಲಿ ಹೇಳೋ ಕಾಲಕ್ಕೆ, ನೋಡಪ್ಪ, ನೀನು ಮೃತನಾದರೆ ಸ್ವರ್ಗಕ್ಕೆ ಹೋಗ್ತೀಯಾ, ಗೆದ್ರೆ ರಾಜ್ಯವನ್ನು ಪಡಿತೀಯಾ, ಸ್ವರ್ಗಕ್ಕೂ ಹೋಗ್ತೀಯಾ ಅಂತ ಹೇಳಿದರು. ಅಲ್ಲಿ ನಿಶ್ಚಿತವಾಗಿಯೂ ಅರ್ಜುನ ಗೆದ್ದೇ ಗೆಲ್ತಾನೆ ಎನ್ನುವಂತಹ ಅಂಶ ಇತ್ತು. ಆದರೆ ಈ ಕೌರವರ ಪಕ್ಷದಲ್ಲಿರುವಂತಹ ಜನರಿಗೆ ಸೋಲು ನಿಶ್ಚಿತ ಆಗಿದೆಯಲ್ಲ, ಅವರೇನು ಅನುಸಂಧಾನ ಮಾಡಿಕೊಳ್ಬೇಕು? ಅವರು ಇದನ್ನೇ ಅನುಸಂಧಾನ ಮಾಡಿಕೊಳ್ಬೇಕು. ಹತೋವಾ ಪ್ರಾಪ್ಸ್ಯಸಿ ಸ್ವರ್ಗಂ. ನೀವೆಲ್ಲರೂ ಕೂಡ ಹತರಾಗೋದೆ, ಆದರೆ ನೀವೆಲ್ಲರೂ ವೀರ ಸ್ವರ್ಗವನ್ನು ಪಡಿತೀರಾ. ಯಾಕೆ? ಈ ಧರ್ಮ ಯುದ್ಧದಲ್ಲಿ ಭಾಗಿಗಳಾಗಿರುವ ಕಾರಣದಿಂದ. ಅಲ್ಲರಿ, ದುರ್ಯೋಧನಾದಿಗಳೇನೆ ಸ್ವರ್ಗಕ್ಕೆ ಹೋಗಿರೋ ಕಾಲಕ್ಕೆ ಇಂತಹ ಶಲ್ಯ ಮುಂತಾದ ಮಹಾಜ್ಞಾನಿಗಳು, ಮಹಾವಿಷ್ಣು ಭಕ್ತರು, ಇವರಿಗೆ ಸ್ವರ್ಗ ಸಿಗೋದಿಲ್ವೇ? ಇವರೇನು ಅದರ ಸಲುವಾಗಿಯೇ ಯುದ್ಧ ಆಡಬೇಕು ಅಂತಲೂ ಇಲ್ಲ. ಪರಮಾತ್ಮನ ಭೂಭಾರ ಹರಣಾತ್ಮಕವಾಗಿರುವ ಕಾರ್ಯದಲ್ಲಿ ನಾವು ಒಂದು 4 ಸೇವೆ ಮಾಡಬೇಕು ಅಂತ ಬಂದವರಷ್ಟೇ. ಇಂತಹ ಪ್ರಸಂಗ ಇದ್ರೂ ಕೂಡ ಎಂದಿಗೂ ಕೂಡ ಸತ್ಯವನ್ನ, ಧರ್ಮವನ್ನ ಬಿಡದೇ ಇರುವಂತಹ ಶಲ್ಯ ಸತ್ಯ ಧರ್ಮ ರಥ ಅಂತ ಆಗ್ಬಿಟ್ಟು ಈಗ ಧರ್ಮರಾಜನಿಂದ ಸತ್ಯ ಧರ್ಮಗಳ ಫಲದಿಂದಲೇನೆ ಅವನು ಮೃತನಾದ. ನೋಡಿ, ಈ ತರಹ ಉತ್ತಮವಾಗಿರುವಂತಹ ಗುಣಸಂಪನ್ನನಾದ ಶಲ್ಯ ಮಹಾರಾಜ ಈಗ ದೇಹವನ್ನು ಬಿಟ್ಟಿದ್ದಾನೆ. ಮತ್ತೆ ಎಲ್ಲರೂ ಕೂಡ ಧರ್ಮರಾಜನನ್ನು ಪ್ರಶಂಸೆ ಮಾಡಿದರು. ಧರ್ಮರಾಜನೇ ಶಲ್ಯ ಮಹಾರಾಜನ ಸಂಹಾರವನ್ನು ಮಾಡಿದ್ದು. ಅಲ್ಲಿ ಹೇಳ್ತಾ ಇದ್ದಾರೆ, ಈ ಶಕ್ತ್ಯಾಯುಧವನ್ನು ಧರ್ಮರಾಜ ಬಿಟ್ನಲ್ಲ, ಹೇಗಿತ್ತದು ಶಕ್ತ್ಯಾಯುಧ ಅಂತನ್ನೋದನ್ನು ವರ್ಣಿಸಿದ್ದಾರೆ ಮಹಾಭಾರತದಲ್ಲಿ. ಘಂಟಾ ಪತಾಕ ಮಣಿ ವಜ್ರಭಾಜಂ ವೈಡೂರ್ಯ ಚಿತ್ರಾಂ ತಪನೀಯ ದಂಡಾಂ ತ್ವಷ್ಟ್ರಾ ಪ್ರಯತ್ನಾನ್ ನಿಯಮೇನ ಕ್ಲಿಪ್ತಾಂ ಬ್ರಹ್ಮದ್ವಿಷಾಂ ಅಂತಕರೀಂ ಅಮೋಘಾಂ. ಈ ಶಕ್ತಿಯಾಗುವುದು ಹೇಗಿದೆ ಗೊತ್ತಾ? ಉತ್ತಮವಾಗಿರುವಂತಹ ಮಣಿಗಳು, ವೈಡೂರ್ಯ, ಇವುಗಳಿಂದ ಕೂಡಿರುವಂತಹದ್ದು. ತಪನೀಯ ದಂಡಾಂ, ಚೆನ್ನಾಗಿ ಹೊಳೆಯುತ್ತಿರುವಂತಹ ದಂಡ. ಇದನ್ನ ತ್ವಷ್ಟ್ರು ಬಹಳ ಪ್ರಯತ್ನಪೂರ್ವಕವಾಗಿ ಕಷ್ಟಪಟ್ಟು ನಿರ್ಮಾಣ ಮಾಡಿರುವಂತಹ ಆಯುಧ ಇದು, ಶಕ್ತಿ ಆಯುಧ. ಬ್ರಹ್ಮದ್ವಿಷಾಂ ಅಂತಕರೀಂ ಅಮೋಘಾಂ. ಯಾರ್ಯಾರು ಬ್ರಹ್ಮ ಅಂತ ಅನಿಸ್ಕೊಂಡಿರುವಂತಹ ಕೃಷ್ಣ ಪರಮಾತ್ಮ ಅಂತಿದ್ದಾನಲ್ಲ, ಅವನ ದ್ವೇಷಗಳಿದ್ದಾರಲ್ಲ, ಅವರೆಲ್ಲರನ್ನೂ ಕೂಡ ಅಂತಕರೀಂ, ನಾಶ ಮಾಡತಕ್ಕ ಅಮೋಘವಾದ ಶಕ್ತಿಯಾಯುಧವನ್ನು ಪ್ರಯೋಗ ಮಾಡ್ದ ಅಂತ ಹೇಳ್ತಾರೆ. ಅಷ್ಟು ಉನ್ನತ ಮಟ್ಟದ ಆಯುಧ ಅದು. ಮತ್ತು ಅದಕ್ಕೆ ಅಲ್ವೇ ಕನ್ನಡನೂ ಕೂಡ ಬಿಡಲ್ಲ ಬಿಡಲ್ಲ ಅಂಥೇಳಿ ಕೊನೆಗೆ ಘಟೋತ್ಕಚದ ಮೇಲೆ ಬಿಡಬೇಕಾಯಿತು. ಅಷ್ಟು ಶ್ರೇಷ್ಠವಾಗಿರುವ ಆಯುಧ ಅದು. ಹೀಗೆ ಮದ್ರರಾಜ ಮಧ್ಯಾಹ್ನ ಸಮಯದಲ್ಲಿ ದೇಹವನ್ನು ತೊರೆದ. 18ನೇ ದಿವಸದ ಯುದ್ಧ ಪೂರ್ತಿ ಆಗಬೇಕಲ್ಲ, ಅದರಲ್ಲಿ ಮಧ್ಯಾಹ್ನ ಬಂದಾಗ ಧರ್ಮರಾಜನಿಂದ ಹತನಾಗಿ ಮದ್ರರಾಜ ದೇಹವನ್ನು ಬಿಟ್ಟಿದ್ದಾನೆ ಅಂತ ನಿರೂಪಣೆ ಮಾಡ್ತಾ ಇದ್ದಾರೆ. ಮತ್ತೆ ಇತ್ತ ಅರ್ಜುನ ಉಳಿದಂತಹ ಸಂಶಪ್ತಕರ ಜೊತೆ ಯುದ್ಧ ಆಡ್ತಾ ಇದ್ದಾನೆ. ಅಲ್ಲಿ ಸುಶರ್ಮ, ಅವನೇನು ಪ್ರಧಾನನಾದಂತಹ ವ್ಯಕ್ತಿ ಇದ್ನಲ್ಲ, ಅವನನ್ನು ಮುಂದೆ ಮಾಡಿಕೊಂಡು ಇನ್ನು ಉಳಿದಂತಹ ಸಂಶಪ್ತಕರು ಯುದ್ಧಕ್ಕೆ ಬರ್ತಾ ಇದ್ದಾರೆ. ಅವರ ಜೊತೆಗೆ ಯುದ್ಧ ಆಡ್ತಾ ಇದ್ದಾನೆ ಅರ್ಜುನ. ಇತ್ತ ದುರ್ಯೋಧನನ ಇನ್ನು ಉಳಿದಿರುವಂತಹ ತಮ್ಮಂದಿರಿದ್ದಾರಲ್ಲ, ಅವರೆಲ್ಲರನ್ನೂ ಕೂಡ ಕೊಲ್ಲಿಕ್ಕೆ ಅಂತ ಭೀಮ ಮುಂದೆ ಹೋಗ್ತಾ ಇದ್ದಾನೆ. ದುರ್ಯೋಧನಸ್ಯ ಅವರಜಾನ್ ಅವಶಿಷ್ಟಾನ್ ವೃಕೋದರ ಸರ್ವಾನ್ ಜಘಾನ ಸೇನಾಂಚ ನಿಶೇಷಾಮಕರೋದ್ರಣೆ. ಎಲ್ಲರನ್ನೂ ಕೂಡ ಭೀಮಸೇನ ದುರ್ಯೋಧನನ ತಮ್ಮಂದಿರನ್ನು ಕೊಂದು ಹಾಕಿಬಿಡ್ತಾನೆ. ರಣಭೂಮಿಯಲ್ಲಿ ಎದುರಿನ ಪಕ್ಷದವರು ಬಹಳ ಕಡಿಮೆ, ಎಣಿಸ್ಬೋದು ಅಷ್ಟು ಜನ ಇದ್ದಾರೆ. ಇತ್ತ ಸಹದೇವ ತಾನು ಶಕುನಿಯನ್ನು ಎದುರಿಸ್ತಾ ಇದ್ದಾನೆ. ಉಲೂಕಂ ಸಹದೇವೋಥ ಶಕುನಿಂ ಚಾತಿ ಪಾಪಿನಂ ಜಘಾನ ದ್ರೌಣಿ ಹಾರ್ದಿಕ್ಯ ಕೃಪಾನ್ ಭೀಮಾರ್ಜುನೌ ತತಃ. ಸಹದೇವ ಶಕುನಿಯನ್ನ ಹಾಗೂ ಉಲೂಕನನ್ನ ಇಬ್ಬರನ್ನೂ ಕೂಡ ಸಂಹಾರ ಮಾಡ್ತಾನೆ. ಅಶ್ವತ್ಥಾಮ, ಶಕುನಿ ಹಾಗೂ ಶಕುನಿಯ ಮಗ, ಇವರಿಬ್ಬರೂ ಕೂಡ ಸಹದೇವನಿಂದಲೇ ಹತನಾಗೋದು. ಒಂದು ಅಂಶವನ್ನು ನಾವು ನೆನಪಿಸ್ಕೊಳ್ಬೇಕಾಗ್ತದೆ. ಈ ದ್ಯೂತವನ್ನು ಆಡಿದ ಮೇಲೆ ಸೋದಂತಹ ಪಾಂಡವರು, ತತ್ರಾಪಿ ದ್ರೌಪದಿ ದೇವಿ
ಪ್ರತಿಜ್ಞೆಯನ್ನು ಮಾಡ್ತಾಳೆ. ಭೀಮೋ ದುರ್ಯೋಧನಂ ಹಂತ ಕರ್ಣಂ ಹಂತ ಧನಂಜಯ ಶಕುನಿಂ ತ್ವಕ್ಷಗಿತವಂ ಸಹದೇವೋ ವಧಿಷ್ಯತಿ. ಭೀಮ ದುರ್ಯೋಧನನ್ನು ಕೊಲ್ಲಬೇಕು, ಕರ್ಣನನ್ನು ಅರ್ಜುನ ಕೊಲ್ಲಬೇಕು, ಈ ಶಕುನಿಯನ್ನು ಸಹದೇವ ಕೊಲ್ಲಬೇಕು, ಉಲೂಕನನ್ನು ನಕುಲ ಕೊಲ್ಲಬೇಕು ಅಂತ ಹೇಳಿರ್ತಾರೆ. ಅದೇ ತರಹ ನಕುಲನೂ ಕೂಡ ಪ್ರತಿಜ್ಞೆ ಮಾಡಿರ್ತಾನೆ. ಆದರೆ ಮಹಾಭಾರತದಲ್ಲೇ ಆಗಲಿ ಆಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಾಗಲಿ ಸಹದೇವನೇ ಉಲೂಕನನ್ನು ಕೂಡ ಸಂಹಾರ ಮಾಡಿದ್ದು ಅಂತ ಹೇಳೋದು. ಮತ್ತು ನಕುಲ ಕೊಲ್ತಾನೆ ಅಂತಿದೆ, ಪ್ರತಿಜ್ಞೆ ಬಿಟ್ಟಂಗಾಯ್ತಲ್ಲ ಅಂದರೆ ಇದಕ್ಕೆ ಒಂದು ತರಹದ ಸಮಾಧಾನವನ್ನು ನಾವು ಮನಸ್ಸಲ್ಲಿ ಇಟ್ಕೊಳ್ಬೋದು. ನಕುಲ ಸಹದೇವರು ಅವರಿಬ್ಬರು ಅಶ್ವಿನಿ ದೇವತೆಗಳ ಅವತಾರ. ನೀವು ಒಬ್ಬರನ್ನ ಹೆಸರು ಹೇಳಿದರೂ ಕೂಡ ಇಬ್ಬರು ಬರ್ತಾರೆ. ನಾಸತ್ಯ ಹಾಗೂ ದಸ್ರಾ ಅಂತ ಅವ್ರ ಹೆಸರು. ನಾಸತ್ಯ ಬಾರಪ್ಪ ಅಂತ ಕರೆದ್ರೆ ನಾಸತ್ಯ ದಸರಾ ಇಬ್ಬರು ಬರ್ತಾರೆ. ದಸರಾ ಬಾರೋ ಅಂತಂದರೆ ಇಬ್ಬರು ಬರ್ತಾರೆ. ಅದಕ್ಕೆ ಮಾದ್ರಿ ತುಂಬ ಬುದ್ಧಿವಂತಳವಳು. ಈಗ ಒಂದೇ ವರ ಕೊಟ್ಟಿರೋದು ಕುಂತಿ, ಒಂದೇ ವರದಿಂದ ಈಗ ಒಬ್ಬಳ ಮಕ್ಕಳಂತೂ ಆಗೋದು ನಿಶ್ಚಿತ. ಅವಳಿಗೆ 3 ಜನ ಮಕ್ಕಳಾಗಿದ್ದಾರೆ, ನನಗೆ 3 ಆಗಲಿಕ್ಕಿಲ್ಲ, ಆದರೆ 2 ಆದರೆ ನಡೆಯುತ್ತಲ್ಲ ಅಂತ ವಿಚಾರ ಮಾಡಿ ಈ ನಾಸತ್ಯ ದಸರರ ಹೆಸರನ್ನು ಹೇಳಿರ್ತಾಳೆ. ಅದಕ್ಕೋಸ್ಕರನೇ ನಕುಲ ಸಹದೇವರು ಮಕ್ಕಳಾಗಿ ಬಂದಿರ್ತಾರೆ. ಇವರಿಬ್ಬರಲ್ಲೂ ಕೂಡ ಕ್ರಿಯಾಸಾಮ್ಯ ಇದೆ. ಒಬ್ಬರು ಮಾಡಿದ್ರು ಇಬ್ಬರು ಮಾಡಿದ್ರು ಅಂತ ಹೇಳಿಕ್ಕೆ ಬರುತ್ತೆ. ಇಬ್ಬರಿಗೂ ಕೂಡ ಒಬ್ಬಳೇ ನಿಯತ ಪತ್ನಿ ಉಷಸ್ ಅಂತ ಅವಳ ಹೆಸರು. ಹೀಗಿರುವ ಕಾರಣದಿಂದ ಈ ಸಮಾಧಾನವನ್ನು ಇಟ್ಟುಕೊಂಡು ಸಹದೇವ ಕೊಂದರೂ ಕೂಡ ಅದು ನಕುಲನಿಗೆ ಬರುವಂತಹದ್ದು ಅಂತ ಇಬ್ಬರೂ ಕೂಡ ಸಮಾನರಾಗಿರುವಂತಹ ದೇವತೆಗಳ ಅಭಿಪ್ರಾಯದಲ್ಲಿ ಈ ಅಂಶವನ್ನು ಇಟ್ಕೊಳ್ಬೇಕು. ಹೀಗೆ ಸಹದೇವ ತಾನು ಶಕುನಿಯನ್ನು ಹಾಗೂ ಉಲೂಕ ಇಬ್ಬರನ್ನೂ ಕೂಡ ಸಂಹಾರ ಮಾಡ್ತಾನೆ. ಬಹುಶೋ ವಿರಥೀಕೃತ್ಯ ಪೀಡಯಿತ್ವ ಪುನಃ ಪುನಃ ದ್ರಾವಯಾಮಾಸತುಸ್ತೇತು ಭೀಷಿತಾ ವಿವಿಶು ವನಂ. ಇತ್ತ ಇವರಿಬ್ಬರೂ ಕೂಡ ಸಂಹಾರ ಅಂತ ಮಾಡೋ ಕಾಲಕ್ಕೆ ಭೀಮ ಹಾಗೂ ಅರ್ಜುನ ಅಶ್ವತ್ಥಾಮ ಕೃತವರ್ಮ ಹಾಗೂ ಕೃಪಾಚಾರ್ಯರನ್ನ ಬೆನ್ನಟ್ಕೊಂಡು ಹೋಗ್ತಾರೆ, ಇವ್ರನ್ನ ಹೊಡಿಬೇಕು ಅಂತ. ಬಹುಶಃ ವಿರಥೀಕೃತ್ಯ, ಇವರಲ್ಲಿ ಎಲ್ಲರನ್ನೂ ಕೂಡ ವಿರಥರನ್ನಾಗಿ ಮಾಡಿಬಿಟ್ಟು ಇನ್ನೇನು ತುಂಬ ಪೀಡಿಸಬೇಕು ಅಂತ ಹೋಗೋ ಕಾಲಕ್ಕೆ ಕೃಪಾಚಾರ್ಯರು ಕೃತವರ್ಮ ಹಾಗೂ ಅಶ್ವತ್ಥಾಮ ಇವರೆಲ್ಲರೂ ಕೂಡ ಕಾಡಿಗೆ ಅಂತ ಓಡೋಗ್ಬಿಡ್ತಾರೆ. ವಿವಿಶುಹು ವನಂ, ವನವನ್ನು ಪ್ರವೇಶ ಮಾಡಿಬಿಡ್ತಾರೆ. ಆಗ ಒಂದು ಪ್ರಸಂಗ ಬಂತು. ಸಾತ್ಯಕಿ ಮತ್ತು ಯುದ್ಧ ನೋಡಲಿಕ್ಕೆ ಬಂದಿರುವಂತಹ ಸಂಜಯನನ್ನು ಹಿಡಿತಾನೆ, ಸಿಕ್ಕ ಇವನು ಅಂತ. ಯಾಕೆ ಅವನು ಕೂಡ ಮತ್ತೆ ಧೃತರಾಷ್ಟ್ರನ ಪಕ್ಷದಲ್ಲೇ ಇದ್ದಾನಲ್ಲ. ಆಮೇಲೆ ಈ ಉದ್ಯೋಗ ಪರ್ವದಲ್ಲಿ ತುಂಬ ಮಾತಾಡಿರ್ತಾನೆ ಸಂಜಯ. ಧರ್ಮರಾಜನ ಮುಂದೆ ಹೇಳ್ತಾನೆ, ನನಗೇನು ಯುದ್ಧ ಆಡೋದು ಸರಿ ಅನ್ಸೋದಿಲ್ಲಪ್ಪ, ನೀವು ಯುದ್ಧ ಆಡೋದಕ್ಕಿಂತ ಭೈಕ್ಷಮಪೀಹ ಲೋಕೆ, ಭಿಕ್ಷಾ ಬೇಡಿಕೊಂಡಿರೋದೇ ಒಳ್ಳೇದು ನಿಮಗೆ. ಯಾಕೆ ಯುದ್ಧ ಆಡ್ತೀರಾ? ಇಂತಹ ಪಾಪಿಷ್ಟ ಕರ್ಮವನ್ನು ಮಾಡ್ತೀರಾ ನೀವು? ಯುದ್ಧ ಆಡಿ ಕೊಂದು ಪಾಪವನ್ನು ಸಂಪಾದನೆ ಮಾಡಿ ರಾಜ್ಯವನ್ನು ಪಡಿತೀರಾ ಅಂತ ಹೇಳೋಗಿರ್ತಾನೆ. ಎಷ್ಟೇ ಸಂಜಯ ಬುದ್ಧಿಯನ್ನು ಪರಿವರ್ತನೆ ಮಾಡಬೇಕು ಅಂತ ಹೇಳಿದರೂ ಕೂಡ ಧರ್ಮರಾಜನ ಬುದ್ಧಿ ಏನೋ ಬದಲಾಗಲಿಲ್ಲ. ಯಾಕೆ ಅಂದರೆ ಭೀಮ ಹಾಗೂ ದ್ರೌಪದಿ ಇಬ್ಬರೂ ಸೇರಿಕೊಂಡು ಯುದ್ಧ ಮಾಡೋ ಧರ್ಮ ಅನ್ನುವಂತಹ ವಿಚಾರವನ್ನು ತಲೆಯಲ್ಲಿ ಹಾಕಿಬಿಟ್ಟಿದ್ದಾರೆ, ವನಪರ್ವದಲ್ಲೇ ಹಾಕಿದ್ದಾರೆ ಅವನು. ಆದ್ದರಿಂದ ಸಂಜಯನ ಮಾತಿಗೆ ಹೆದರಲಿಲ್ಲ. ಅದಕ್ಕೆ ಈ ಸಂಜಯನ ಹಿಡಿಬೇಕು ಅಂತ ಶಕುನಿ ಬಂದಿದ್ದಾನೆ, ಸಾತ್ವಿಕಿ ಬಂದಿದ್ದಾನೆ. ಶೈನೇ ಏನ ಗೃಹೀತೋಥ ಸಂಜಯೋ ನಂತ ಶಕ್ತಿನ ವ್ಯಾಸೇನ ಮೋಚಿತೋಥೈಕಃ ಪಾರ್ಥಾನ್ ದುರ್ಯೋಧನೋಭ್ಯಯಾತ್. ಸಾತ್ವಿಕಿ ಓಡಿ ಬಂದು ಸಂಜಯನನ್ನು ಹಿಡ್ದ. ನೋಡ್ರಿ, ಆದ್ದರಿಂದ ಮನೆಯಲ್ಲೇ ಕೂತ್ಕೊಂಡು ನೋಡಿ ಹೇಳ್ತಾ ಇದ್ದ ಅಂತ ನಾವು ಅಂಶವನ್ನು ಬಿಡಬೇಕಾಗತ್ತೆ. ಅಲ್ಲೇ ಬಂದು ಅಲ್ಲಿ ಬಂದರೂ ಎಲ್ಲ ಕಾಣಬೇಕಲ್ಲ. ಅದಕ್ಕೋಸ್ಕರ ವೇದವ್ಯಾಸ ದೇವರು ಉತ್ತಮವಾಗಿರುವಂತಹ ದೃಷ್ಟಿಯನ್ನು ಕೊಟ್ಟಿದ್ದು, ತನ್ನ ಮೂಲಕವಾಗಿ ಎಲ್ಲವನ್ನು ನಡೆದಂತೆ ನೋಡ್ತಾ ಇದ್ದ ಅವನು ಅಂತ. ಸಾತ್ಯಕಿ ಯಾವಾಗ ಸಂಜಯನನ್ನು ಹಿಡಿದ, ತತ್ಕ್ಷಣದಲ್ಲಿ ಅಪಾರ ಶಕ್ತಿವಂತರಾಗಿರುವ ಆ ಪರಮಾತ್ಮನ ಅವತಾರರಾಗಿರುವ ವೇದವ್ಯಾಸ ದೇವರಲ್ಲಿಗೆ ಬರ್ತಾರೆ. ತಮ್ಮ ಶಿಷ್ಯರನ್ನು ಬಳಗಿಸ್ಬೇಕಲ್ಲ. ಮತ್ತೆ ಸಾತ್ವಿಕಿಗೆ ಹೇಳ್ತಾರೆ, ಅವನು ಯಾಕೆ ಹೊಡಿತೀಯೋ ಬಿಡು ಅಂತ. ಆಯಿತು ಅಂತ ವೇದವ್ಯಾಸ ದೇವರ ಮಾತನ್ನು ಕೇಳಿ ಸಾತ್ಯಕಿ ಸಂಜಯನನ್ನು ಬಿಡ್ತಾನೆ. ನೋಡಿ, ಸಂಜಯನನ್ನು ಬಿಟ್ಟಿದ್ದಿಲ್ಲ ಅಂದರೆ ಈ ಯುದ್ಧ ವಾರ್ತೆಯನ್ನು ಹೇಳೋರು ಯಾರು ಮುಂದೆ?
ಅದು ಪರಮಾತ್ಮನ ಸಂಕಲ್ಪ ಆಗಿದೆ, ಸಂಜಯ ಉಳಿಬೇಕು. ಆದ್ದರಿಂದ ಸಾತ್ಯಕಿ ಸಂಜಯನನ್ನು ಬಿಟ್ಟು ಬಿಡ್ತಾನೆ. ಆಗ ಭೀಮ ಹಾಗೂ ದುರ್ಯೋಧನರ ಯುದ್ಧ ಪ್ರಾರಂಭ ಆಗುತ್ತೆ. ಪಾರ್ಥಾನ್ ದುರ್ಯೋಧನೋಭ್ಯಯಾತ್, ಪಾಂಡವರನ್ನು ಎದುರಿಸಿಕೊಂಡು ದುರ್ಯೋಧನ ಬಂದ. ತೇಷಾಮಭೂತ್ ತಸ್ಯ ಚ ಘೋರ ರೂಪಂ ಯುದ್ಧಂ ಸಭಾಣೈರ್ಬಹುಶೋರ್ಜುನಂಚ ಚಕಾರ ಮೂರ್ಛಾಭಿಗತಂ ಯುಧಿಷ್ಠಿರಂ ಯಮಾವಯತ್ನಾದ್ವಿಜ ವಿರಥಾಂಶ್ಚಕಾರ. ದುರ್ಯೋಧನ ತುಂಬ ಪರಾಕ್ರಮಿ ರೀ. ಅವನಲ್ಲೂ ವಿಶೇಷವಾಗಿ ವಾಯುದೇವರ ಸನ್ನಿಧಾನ ಇದೆ. ಶಕ್ತಿ ಬರಬೇಕು ಅಂದರೆ ವಾಯುದೇವರ ಸನ್ನಿಧಾನನೇ ಇರಬೇಕು. ಈತ ದುರ್ಯೋಧನ ಯುದ್ಧಕ್ಕೆ ಅಂತ ಬಂದು ಅರ್ಜುನನನ್ನು ಅನೇಕ ಬಾರಿ ಮೂರ್ಛಿತನನ್ನಾಗಿ ಮಾಡ್ತಾನೆ, ಯುಧಿಷ್ಠಿರರನ್ನು ಹೊಡಿತಾನೆ. ನಕುಲ ಸಹದೇವರನ್ನಂತೂ ಕೂಡ ಏನೂ ಪ್ರಯತ್ನ ಮಾಡದೇನೆ ಅವರ ರಥವನ್ನು ಹೊಡೆದು ಸೋಲ್ಸಾಕ್ಬಿಡ್ತಾನೆ. ವನಪರ್ವದಲ್ಲಿ ದುರ್ಯೋಧನ ಇಷ್ಟು ಬಲಿಷ್ಠ ಆಗಲಿಕ್ಕೇನು ಕಾರಣ ಅನ್ನುವ ವಿಚಾರವನ್ನು ಹೇಳ್ತಾರೆ. ಚಿತ್ರರಥ ಮುಂತಾಗಿರುವ ಗಂಧರ್ವರು ಸೇರಿಕೊಂಡು ಈ ದುರ್ಯೋಧನನನ್ನು ತುಂಬ ಹೊಡೆದು ಪೀಡಿಸ್ತಾರೆ ನೋಡಿ. ಆವಾಗ ಕರ್ಣ ಓಡೋಗಿರ್ತಾನೆ, ತುಂಬ ಮರ್ಯಾದೆ ಹೋಗ್ಬಿಡುತ್ತೆ. ಸಾಲದಕ್ಕೆ ಇವನನ್ನು ಬದುಕಿಸ್ಲಿಕ್ಕೆ ಅಂತ ಪಾಂಡವರು ಬರ್ತಾರೆ. ಭೀಮ ಹಾಗೂ ಅರ್ಜುನರು ಬಂದು ಉಳಿಸೋದು ಇವರನ್ನು. ಅರ್ಜುನ ಉಳಿಸಿದ್ದನ್ನು ನೋಡಿ ಇವನಿಗೆ ಎದೆ ಒಡೆದು ಹೋಗುತ್ತೆ ದುರ್ಯೋಧನನಿಗೆ. ಇವನು ಚಿಕ್ಕವನು ನನಗಿಂತ, ಇವನಿಂದ ನಾನು ಬದುಕೊಳ್ಬೇಕಾ ಬೇಡ ಅಂತ ಪ್ರಾಯೋಪವೇಶನ ಕೂತ್ಕೊಳ್ತಾನೆ. ಸಾಯೋ ತನಕ ಉಪವಾಸ ಇರೋದು. ಎಲ್ಲರೂ ಹೇಳ್ತಾರೆ ಅಣ್ಣ ಬೇಡಪ್ಪ ಬಾ ಅಂತ ದುಶ್ಯಾಸನ ಕರೀತಾನೆ. ಯಾರು ಕರೆದ್ರು, ಶಕುನಿ ಕರೆದ್ರು, ದುಶ್ಯಾಸನ ಕರೆದ್ರು ಬರಲ್ಲ ಅಂತಂದ. ಸುಮ್ಮನೆ ಕೂತ್ಕೊಂಡ್ಬಿಟ್ಟಿರ್ತಾನೆ. ಅವರು ಕರೆಯೋಷ್ಟು ಕರೆದ್ರು ವಾಪಸ್ ಹೋಗ್ಬಿಟ್ರು. ಕರ್ಣ ಅಂತೂ ಇಲ್ಲೇ ಇಲ್ಲ, ಓಡೋಗ್ಬಿಟ್ಟಿದ್ದಾನೆ ಯಾವಾಗಲೂ ಅವನು. ಅವತ್ತಿನ ದಿವಸ ರಾತ್ರಿ ಪಾತಾಳ ಲೋಕದಿಂದ ಎಲ್ಲ ರಾಕ್ಷಸರು ಕೂಡ ಬಂದು ದುರ್ಯೋಧನನನ್ನು ಕರ್ಕೊಂಡು ಹೋಗಿ ಅವನ ಮಹತ್ವವನ್ನು ತಿಳಿಸ್ಕೊಡ್ತಾರೆ. ದುರ್ಯೋಧನ, ನೀನು ನಮಗೆ ರಾಜ. ನೋಡಿ, ನಾವು ಹೇಗೆ ಜೀವೋತ್ತಮ ಬ್ರಹ್ಮದೇವರು ಅಂತ ಕರಿತೀವಲ್ಲ, ವಾಯುದೇವರು ಬ್ರಹ್ಮದೇವರು ಇಬ್ಬರು ಜೀವೋತ್ತಮ ಅಂತ ಹೇಗೆ ಕರಿತೀವಲ್ಲ, ಹಾಗೆ ಜೀವಾಧಮ ಅಂದರೆ ಕಲಿ. ಎಲ್ಲರಿಗಿಂತಲೂ ಶ್ರೇಷ್ಠರಾಗಿರುವ ಜೀವರು ಅಂತಂದರೆ ಬ್ರಹ್ಮದೇವರು, ಜೀವಾಧಮ ಅಂತಂದರೆ ಕಲಿ. ಕಲಿಗಿಂತಲೂ ಇನ್ನೊಬ್ಬ ಅಧಮ ವ್ಯಕ್ತಿ ಇಲ್ಲ, ಬ್ರಹ್ಮದೇವರಿಗಿಂತಲೂ ಉತ್ತಮನಾಗಿರುವ ಜೀವ ಇಲ್ಲ. ಅವ್ರು ಜೀವೋತ್ತಮ, ಇವರು ಜೀವಾಧಮ. ಇವನು ಅಂತಹ ಕಲಿ ಎಲ್ಲರಿಗಿಂತ ದೊಡ್ಡವನವನು ರಾಕ್ಷಸರಲ್ಲಿ. ಅವರಂತಾರೆ, ಇಷ್ಟು ದಿವಸ ನೀನು ನಮ್ಮನ್ನು ಸಾಕಿದ್ದೀಯಪ್ಪ, ನಿನ್ನ ಆಳ್ವಿಕೆಯಲ್ಲಿ ನಾವೆಲ್ಲರೂ ಮುಂದೆ ಬೆಳೆದಿದ್ದೇವೆ. ಈಗ ವಿಶೇಷವಾಗಿ ನಿನ್ನನ್ನು ನಾವು ಹುರಿದುಂಬಿಸ್ತೀವಿ ಅಂತ ಅವನು ಸಾಯಬೇಕು ಅಂತ ಕೂತ್ಕೊಂಡಿರ್ತಾನೆ ದುರ್ಯೋಧನ. ಅವನಿಗೆ ಉಪದೇಶ ಮಾಡ್ತಾರೆ, ಹೇಳ್ತಾರೆ, ನಿನ್ನ ಈ ಅರ್ಧ ದೇಹವನ್ನು, ಮೇಲಿನ ಭಾಗ ಕೆಳಗಿನ ಭಾಗವನ್ನು ಪ್ರಯತ್ನಪೂರ್ವಕವಾಗಿ ಶಿವ ಹಾಗೂ ಪಾರ್ವತಿ ಇಬ್ಬರೂ ಕೂಡ ನಿರ್ಮಿಸಿಕೊಟ್ಟಿರುವಂಥ ದೇಹ ನಿಂದಿದು. ವಜ್ರಕಾಯ ದುರ್ಯೋಧನಂದು. ಇಂತಹ ಪಾರ್ವತಿ ಪರಮೇಶ್ವರರಿಂದ ನಿರ್ಮಿತವಾಗಿರುವ ದೇಹ ನಿಂದು ನೀನು ಎಲ್ಲರನ್ನೂ ಕೂಡ ಕೊಲ್ಲಬಹುದು. ನೋಡು, ಈಗಾಗಲೇ ನರಕಾಸುರನನ್ನು ಪರಮಾತ್ಮ ಸಂಹಾರ ಮಾಡಿದ್ದಾನಲ್ಲ, ಆ ನರಕಾಸುರ ಒಂದು ರೂಪದಿಂದ ಕರ್ಣನಲ್ಲಿ ಬಂದು ಕೂತ್ಕೊಂಡಿದ್ದಾನೆ. ನಮಗೆಲ್ಲರಿಗೂ ಕೂಡ ಸಹಾಯವನ್ನು ಮಾಡ್ತಾನೆ. ನೀನು ಎಲ್ಲ ಅಸುರರಿಗೂ ಕೂಡ ಉತ್ತಮ, ಅಸುರೋತ್ತಮ. ನೀನು ಈ ತರಹ ಸೋಲನ್ನು ಒಪ್ಕೋಬಾರದು ಅಂತ ಮತ್ತೆ ಹುರಿದುಂಬಿಸ್ತಾರೆ. ಮತ್ತೆ ವಾಪಸ್ ಕರ್ಕೊಂಡು ಬಂದ ಮೇಲೆ ಇದನ್ನು ಯಾರಿಗೂ ಹೇಳಬಾರದು ಅಂತ ಗೋಪ್ಯ ಅಂಶ ಅಂತ ಆ ಎಲ್ಲ ರಾಕ್ಷಸರು ಹೇಳಿರ್ತಾರೆ. ಈ ಕಥೆಯನ್ನು ಯಾಕೆ ಹೇಳಿದ್ದು ಅಂದರೆ, ಸ್ವತಃ ರುದ್ರ ಹಾಗೂ ಪಾರ್ವತಿ ಇವರಿಬ್ಬರಿಂದ ನಿರ್ಮಿತವಾದ ಶರೀರ ಅದು ದುರ್ಯೋಧನನ ಶರೀರ. ವಜ್ರದೇಹ ಒಂದು. ಅಷ್ಟು ಸುಲಭವಾಗಿ ಅವನನ್ನು ಕೊಲ್ಲಿಕ್ಕಾಗೋದಿಲ್ಲ. ಅದಕ್ಕೆ ಬರಬೇಕು ಅಂದರೆ ಭೀಮನೇ ಬರಬೇಕು, ಬೇರೆ ಯಾರಿಗೂ ಆಗೋದಿಲ್ಲ. ಅದಕ್ಕೆ ಕಲಿಯನ್ನು ನಿಗ್ರಹ ಮಾಡಲಿಕ್ಕೆ ಆಗೋದು ಭೀಮಸೇನ ದೇವರಿಗೆ, ಅವರ ಅವತಾರರಾಗಿರುವಂತಹ ಮಧ್ವಾಚಾರ್ಯರಿಗೆ ಮಾತ್ರ ಅನ್ನೋದನ್ನು ನಾವು ತಿಳಿಬೇಕು. ಈಗ ನೋಡಿ, ಇಬ್ಬರ ನಡುವೆ ಭೀಮ ಹಾಗೂ ದುರ್ಯೋಧನ ನಡುವೆ ಯುದ್ಧ ಆಗಬೇಕು. ತತ್ಪೂರ್ವದಲ್ಲಿ ಅರ್ಜುನ, ಯುಧಿಷ್ಠಿರ, ನಕುಲ ಸಹದೇವರನ್ನೆಲ್ಲರನ್ನೂ ಕೂಡ ಹೊಡೆದು ತುಂಬ ಪೀಡಿಸ್ಬಿಡ್ತಾನೆ.
ತಂ ಭೀಮಸೇನೋ ವಿರಥಂಚಕಾರ ಗಜಂ ಸಮಾರೋಹ್ಯ ಪುನಃ ಸಮಭ್ಯಾತ್. ಭೀಮ ಬಂದು ದುರ್ಯೋಧನ ರಥವನ್ನು ಹೊಡಿತಾನೆ. ಆಗ ಆನೆಯನ್ನು ಏರ್ಕೊಂಡು ಬರ್ತಾನೆ ಅವನು. ಆನೆಯನ್ನು ಏರ್ಕೊಂಡು ಬಂದು ಸಾತ್ಯಕಿ, ಶಿಖಂಡಿ, ದೃಷ್ಟದ್ಯುಮ್ನ, ನಕುಲ, ಸಹದೇವ ಇವರೆಲ್ಲರನ್ನೂ ಓಡಿಸ್ಬಿಡ್ತಾನೆ. ಗಜೇಜ ಭೀಮೇನ ಶರೇರ್ ನಿಪಾಜಿತೆ. ಮತ್ತೆ ಭೀಮ ಬರ್ತಾನೆ. ಭೀಮ ಬಂದು ಅನೇಕ ಬಾಣಗಳಿಂದ ಇವನ ಆನೆಯನ್ನು ಹೊಡಿತಾನೆ, ಕೆಳಗೆ ಬೀಳ್ತಾನೆ. ಕೈಯಲ್ಲಿ ಪ್ರಾಸ ಅಂತ ಒಂದು ತರಹದ ಆಯುಧ, ಅದು ಆ ಆಯುಧವನ್ನು ಹಿಡ್ಕೊಂಡು ಬರ್ತಾ ಇದ್ದಾನೆ. ಬಂದು ಮತ್ತೆ ಸಾತ್ವಿಕಿ ಮುಂತಾದವರನ್ನು ಹೊಡಿತಾನೆ ದುರ್ಯೋಧನ. ಭೀಮ ಮತ್ತೆ ಅನೇಕ ಬಾಣಗಳನ್ನು ಬಿಟ್ಟು ದುರ್ಯೋಧನನ ಕುದುರೆಗಳನ್ನು ಹೊಡಿತಾನೆ. ಇಷ್ಟೆಲ್ಲ ಪೀಡಿಸಿದ ಕ್ಷಣಕ್ಕೆ ದುರ್ಯೋಧನ ವಿಚಾರ ಮಾಡ್ದ, ಈಗ ಸದ್ಯ ನಾ ಯುದ್ಧಕ್ಕೆ ಹೋಗಬೇಕು. ಯುದ್ಧಕ್ಕೆ ಹೋದರೆ ಭೀಮ ನನ್ನನ್ನು ಬಿಡಲ್ಲ. ಅದಕ್ಕೇನು ಮಾಡ್ತಾನೆ ಅಂತಂದರೆ ಇಲ್ಲಿಂದ ಓಡ್ ಹೋಗ್ಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಯಾಕೆ ಓಡ್ ಹೋಗ್ತಾನೆ ಅಂದರೆ ಅದಕ್ಕೊಂದು ಕಾರಣ ಇದೆ, ಮುಂದೆ ಬರುತ್ತೆ. ಪ್ರಾಸೇ ನಿಕೃತ್ಯೇ ಚ ವೃಕೋದರೇಣ ವಿವಾಹನಃ ಸೋಪಯಯೌ ಸುಯೋಧನಃ ಆದಾಯ ಗುರುವೀಂಚ ಗದಾಂ ಪ್ರಯಾತೋ ದ್ವೈಪಾಯನಸ್ಯೋರ್ವರೋ ವಿವೇಶ. ಭೀಮಸೇನ ದುರ್ಯೋಧನ ಎಷ್ಟು ಪ್ರಯತ್ನ ಮಾಡಿದರೂ ಕೂಡ ಅವನ ವಾಹನವನ್ನು, ಆಯುಧವನ್ನು ಎಲ್ಲವನ್ನು ಹೊಡೆದ ಮೇಲೆ ನೋಡಿದ ಒಂದು ದ್ವೈಪಾಯನ ಅನ್ನುವಂತಹ ಒಂದು ಸರೋವರ ಇದೆ, ಇಲ್ಲಿ ಕುರುಕ್ಷೇತ್ರದ ಹತ್ತಿರ ಇದೆ. ಅದು ಅಲ್ಲಿ ಹೋಗಬೇಕು, ಅಲ್ಲಿ ಹೋಗಿ ಅಡ್ಕೊಳ್ಬೇಕು ಅಂತ ಓಡೋಗ್ಬಿಡ್ತಾನೆ. ಕೈಯಲ್ಲಿ ಗದೆಯನ್ನು ಹಿಡಿದುಕೊಂಡು ಹೋಗ್ತಾನೆ. ಎಲ್ಲಿ ಹೋದ ಇವನು? ಬೇರೆ ರಥ ತರ್ಲಿಕ್ಕೆ ಹೋದ್ನಾ ಅಂತ ನೋಡ್ತಾ ಇರ್ತಾರೆ. ಎಲ್ಲಿ ಹೋದ ಅಂತ ಗೊತ್ತಾಗೋದಿಲ್ಲ. ಅವನು ಎಲ್ಲಿ ಹೋಗಿರ್ತಾನೆ ಅಂದರೆ ಈ ದ್ವೈಪಾನ ಎನ್ನುವಂತಹ ಸರೋವರಕ್ಕೆ ಹೋಗಿ ನೀರೊಳಗೆ ಕೂತ್ಕೊಂಡು ತಪಸ್ ಮಾಡಿ ಸತ್ತವರೆಲ್ಲರನ್ನೂ ಕೂಡ ಬದುಕಿಸ್ಲಿಕ್ಕೆ ಅಂತ ಜಪ ಮಾಡ್ತಾ ಕೂತ್ಕೊಂಡಿರ್ತಾನೆ. ಆ ಕಾರ್ಯಕ್ಕೆ ಹೋಗೋದವನು. ಆಚಾರ್ಯರು ಇಲ್ಲಿ ತನಕ ಎಷ್ಟು ಯುದ್ಧ ಆಯಿತು, ಎಷ್ಟು ಜನ ಸತ್ತಿದ್ದಾರೆ, ಯಾರು ಎಷ್ಟು ಹೊಡೆದದ್ದು ಅಂತ ಮತ್ತೆ ಲೆಕ್ಕ ಕೊಡ್ತಾರೆ. ಈಗಾಗಲೇ ಒಮ್ಮೆ ಹೇಳಿದ್ದೀವಿ ನಾವು ಅದನ್ನು. ಅದರಲ್ಲಿ ಒಟ್ಟು ಭೀಮಸೇನ, ಅರ್ಜುನ ಇವರೆಲ್ಲರ ಪಾತ್ರ ಎಷ್ಟಿದೆ? ಇರೋದು 11 ಅಕ್ಷೌಹಿಣಿ ಸೈನ್ಯ ಕೌರವರದು. ಅದರಲ್ಲಿ ಏವಂ ಅಕ್ಷೌಹಿಣಿ ಷಟ್ಕಂ ಭೀಮೇನ ನಿಹತಂ ರಣೆ ಪಂಚಪಾರ್ಥೇನ ನಿಹತ ಅರ್ಧಂ ಕಾಲಿಂಗಕಾನೃತೆ. ಭೀಮಸೇನ ಯುದ್ಧ ಆಡೋ ಕಾಲಕ್ಕೆ ಕೌರವರ 6 ಅಕ್ಷೌಹಿಣಿ ಸೈನ್ಯವನ್ನು ಹೊಡೆದದ್ದು. ಅದರಲ್ಲಿ ಅರ್ಜುನ 5 ಅಕ್ಷೌಹಿಣಿ ಸೈನ್ಯವನ್ನು ಹೊಡೆದದ್ದು. ಅದರಲ್ಲಿ ಈ ಕಾಳಿಂಗರ ಅರ್ಧ ಅಕ್ಷೌಹಿಣಿ ಸೈನ್ಯವನ್ನು ಬಿಟ್ಟು ಉಳಿದ 5 ಭಾಗದ ಆ ಅಕ್ಷೌಹಿಣಿ ಸೈನ್ಯವನ್ನು ಅರ್ಜುನ ಹೊಡೆದ. ಹೀಗೆ ಇಬ್ಬರೂ ಕೂಡ ಹಂಚಿಕೊಂಡಿದ್ದಾರೆ. ಈಗೇನು ಉಳಿದಿತ್ತಲ್ಲ, ಆ ಉಳಿದಿರುವಂತಹ ಏನು ಅರ್ಧ ಅಕ್ಷೌಹಿಣಿ ಇದೆ, ಅದನ್ನು ಎಲ್ಲರೂ ಕೂಡ ಶಿಷ್ಟ ಮನ್ಯೈಹಿ ನಿಷೋಧಿತಂ. ಉಳಿದವರು ದೃಷ್ಟದ್ಯುಮ್ನ, ಸಾತ್ಯಕಿ ಮುಂತಾದವರು ತಾವು ಯುದ್ಧ ಆಡೋ ಕಾಲಕ್ಕೆ ಎಷ್ಟು ಸೈನಿಕರನ್ನು ಹೊಡೆದಿರ್ತಾರೋ ಅವೆಲ್ಲವೂ ಕೂಡ ಅಲ್ಲೇ ಅಂತರ್ಗತ. ಅದರಲ್ಲಿ ನೋಡಿ, ಎದುರಿನ ಪಕ್ಷದಲ್ಲಿ ಅಶ್ವತ್ಥಾಮ ಎಷ್ಟು ಜನರನ್ನು ಹೊಡೆದ ನೋಡಿ. ವೇದವ್ಯಾಸ ದೇವರು ಹೇಳಿದ್ರು, ನಿನ್ನ ಕಡೆಯಿಂದ ಆಗಬೇಕಾಗಿರುವ ಕಾರ್ಯ ತುಂಬ ಇದೆ, ಯುದ್ಧವನ್ನು ಬಿಟ್ಟು ಹೋಗಬೇಡ ನೀನು ಅಂತ ಹೇಳಿದ್ರಲ್ಲ. ಹಾಗೆ ಬಂದಂತಹ ಅಶ್ವತ್ಥಾಮ 4 ಅಕ್ಷೌಹಿಣಿ ಸೈನ್ಯ ಹೊಡೆದಿದ್ದಾನೆ ಒಬ್ಬನೇ. ಅಕ್ಷೌಹಿಣಿ ಚತುಷ್ಕಂಚ ಪಾರ್ಥಾನಂ ದ್ರೌಣಿನ ಹತಂ. ಪಾಂಡವರ ಸೇನೆಯಲ್ಲಿ ಇರುವಂತಹ 4 ಅಕ್ಷೌಹಿಣಿ ಸೈನ್ಯವನ್ನು, ಇರೋದೇ 7, ಅದರಲ್ಲಿ 4 ಅಕ್ಷೌಹಿಣಿ ಸೈನ್ಯವನ್ನು ಅಶ್ವತ್ಥಾಮನೇ ಹೊಡೆದು ಹಾಕಿದ್ದಾನೆ. ಹೀಗೆ ಅಶ್ವತ್ಥಾಮನ ಪರಾಕ್ರಮವೂ ಕೂಡ ವ್ಯಕ್ತ ಆಗ್ತಾ ಇದೆ. ಅನ್ಯೈಹಿ ಅನ್ಯ ಸಮಸ್ತೈಶ್ಚ ದ್ರೋಣಕರ್ಣ ಮಹಾವ್ರತಃ. ಇನ್ನು ಉಳಿದವರು ಬೇರೆ ಬೇರೆ ತಮ್ಮ ಊರಿನ ಏನು ಜನರನ್ನು ಕರ್ಕೊಂಡು ಬಂದಿರ್ತಾರೆ ಯುದ್ಧಕ್ಕೆ, ಅವರಲ್ಲೂ ಕೂಡ ಅನೇಕ ಜನರನ್ನು ದ್ರೋಣ, ಕರ್ಣ ಇವರೆಲ್ಲರೂ ಕೂಡ ಹೊಡೆದಿದ್ದಾರೆ. ಹಾಗೆಯೇ ದುರ್ಯೋಧನ, ಆಮೇಲೆ ಭಗದತ್ತ, ಅವನು ತುಂಬ ಪರಾಕ್ರಮದಿಂದ ಯುದ್ಧ ಆಡಿದ್ದ. ಇವರೆಲ್ಲರೂ ಕೂಡ ಕ್ರಮವಾಗಿ ಸ್ವಲ್ಪ ಸೇನೆಗಳನ್ನು ಸಂಹಾರ ಮಾಡಿದ್ದಾರೆ. ಈಗ ಒಂದು ರೀತಿ ಜಯನೇ ಸಿಕ್ಬಿಡ್ತು. ಯಾಕೆ? ದುರ್ಯೋಧನ ಓಡೋಗ್ಬಿಟ್ಟಿದ್ದಾನೆ. ಈಗ ಯುದ್ಧ ಭೂಮಿಯಲ್ಲಿ ಯಾರೂ ಇಲ್ಲ. ಬಹಳ ಆದರೆ ಯಾರಿರಬೇಕು? ಕೃಪಾಚಾರ್ಯ ಇರಬೇಕು, ಅಶ್ವತ್ಥಾಮ ಇರಬೇಕು, ಆಮೇಲೆ ಕೃತವರ್ಮ ಇರಬೇಕು. ಇವರು ಕೂಡ ಕಾಡಿಗೆ ಓಡೋಗಿದ್ದಾರೆ ಅಂತ ಹೇಳಿದ್ದೀವಲ್ಲ. ಇವರು 3 ಜನ ಕಾಡಿಗೆ ಓಡೋದ್ರು.
ದುರ್ಯೋಧನ ಯುದ್ಧ ಆಡ್ತಾ ಇದ್ದಾನೆ, ಅವನು ಇವಾಗ ಬಿಟ್ಟು ದ್ವೈಪಾಯನ ಸರೋವರಕ್ಕೆ ಹೋದ. ದುಶ್ಯಾಸನ ಅವ್ರು ಯಾವಾಗೂ ಕೃಷ್ಣಾರ್ಪಣ ಆಗೋಗಿದೆ. ಮತ್ತು ಉಳಿದಿರೋದು ಯಾರು? ಏನೋ ಆಳದೊಳಗೆ 4 ಜನ ಸೈನಿಕರು ಇರ್ಬೋದು ಅಷ್ಟೇ. ಅವ್ರನ್ನ ಹೊಡೆದಾದ್ರೂ ಏನು ಲಾಭ ಇದೆ ಹೇಳಿ? ಅದಕ್ಕೆ ಜಯಂ ಲಬ್ಧ್ವಾ ನದತ್ಸೂಚ್ಚೈ ಪಾಂಡವೇಶು ಮಹಾತ್ಮಸು, ನಮಗೆ ಜಯ ಆಯಿತು ಅಂತ ಜೋರಾಗಿ ಎಲ್ಲ ಪಾಂಡವರು ಕೂಡ ಕೂಗ್ತಾ ಇದ್ದಾರೆ. ಅಷ್ಟರಲ್ಲಿ ಇನ್ನು ದುರ್ಯೋಧನ ಮೃತ ಆಗಿಲ್ಲ. ಮತ್ತೆ ದುರ್ಯೋಧನ ಯುದ್ಧವನ್ನು ಬಿಟ್ಟು ಹೋಗಿದ್ದಾನೆ ಅಂತ ನಾವೇ ಗೆದ್ದಿರೋದು ಅಂತ ಪಾಂಡವರು ಅವರ ಸೈನಿಕರು ಎಲ್ಲರೂ ಜೋರಾಗಿ ಕೂಗಾಡ್ತಾ ಇದ್ದಾರೆ, ಜಯ ಸಿಕ್ತು ಅಂತ. ಇವನು ದುರ್ಯೋಧನ ಅಷ್ಟು ಸುಲಭವಾಗಿ ಸೋಲೋ ವ್ಯಕ್ತಿ ಅಲ್ಲ ಅವನು. ದುರ್ಯೋಧನ ಜಲಸ್ತಂಭಂ ಕೃತ್ವ ಮಂತ್ರಾನ್ ಜಜಾಪಹ, ನೀರಿನೊಳಗೆ ಹೋಗಿ ಅಖಂಡ ಪ್ರಾಣಾಯಾಮ ಮಾಡ್ತಾ ಮಂತ್ರ ಜಪ ಮಾಡ್ತಾ ಇದ್ದಾನೆ. ಅದಕ್ಕೆ ನಾವು ತಿಳ್ಕೊಳ್ಬೇಕಾದದ್ದು, ಮಂತ್ರ ಜಪ ಆಗಲಿ, ತಪಸ್ಸಾಗಲಿ, ದಾನ ಆಗಲಿ, ಇವುಗಳನ್ನು ಕೆಟ್ಟ ಉದ್ದೇಶದಿಂದಲೂ ಕೂಡ ಜನ ಮಾಡ್ತಾರೆ. ನಾವು ಜಪ ಮಾಡ್ತಾ ಇದ್ದೀವಿ, ನಾವು ಭಾರಿ ಅಂತ ನೀವು ಅಂದ್ಕೊಂಡ್ರೆ ಇರ್ಬೋದು, ನೀವು ಭಾರಿ. ಆದರೆ ಜಪದಿಂದಲೇ ನೀವು ಉತ್ತಮರು ಅಂತ ನಿರ್ಣಯಿಸ್ಲಿಕ್ಕೆ ಆಗೋದಿಲ್ಲ. ಇಲ್ಲ ಅಂದರೆ ದುರ್ಯೋಧನನ್ನ ಉತ್ತಮ ಸಜ್ಜನ ಅನ್ಬೇಕಾಗತ್ತೆ. ನೋಡ್ರಿ ಜಪ ಮಾಡ್ತಾ ಕೂತ್ಕೊಂಡಿದ್ದಾನೆ, ಭಾಳ ಚಲೋ ಬಿಡ್ರಿ ಅಂತ. ಹಾಗೆಲ್ಲ ಇರಲ್ಲ. ಮಹಾಭಾರತದಲ್ಲಿ ಬರೋದು, ವಿದುರ ನೀತಿಯಲ್ಲೇ ಬರುತ್ತೆ. ದಾನವನ್ನು, ಆಮೇಲೆ ಜಪವನ್ನು, ತಪಸ್ಸನ್ನು ಡಂಬಕ್ಕೋಸ್ಕರ ಮಂದಿ ಮುಂದೆ ತೋರಿಸ್ಕೊಳ್ಬೇಕು ಅನ್ನೋದಕ್ಕೂ ಮಾಡ್ಲಿಕ್ಕಾಗತ್ತೆ. ನೋಡ್ರಿ ಎಲ್ಲರೂ ಇರುವಂತಹ ಈ ಗುಡಿಗೆ ಬಂದ್ಬಿಡೋದಪ್ಪ, ಈಗ ಪ್ರವಚನ ನಡೀತಾ ಇದೆ, ಇಲ್ಲೊಂದು ಹಾಸ್ಕೊಂಡ್ಬಿಟ್ಟು ಹೀಗೆ ಜಪ ಮಾಡ್ತಾ ಕೂತ್ಕೊಂಡಿದ್ರೆ ನೋಡ್ರಿ ಎಷ್ಟು ಚಲೋ ಜಪ ಮಾಡ್ಲಿಕ್ಕೆತ್ತಾರೆ ಅಂತ. ನೋಡಪ್ಪ, ಜಪ ಮಾಡೋದಿದ್ರೆ ನೀವು ಮನೆಯಲ್ಲೇ ಮಾಡ್ಬೋದಲ್ಲ, ಇಲ್ಲಿ ಯಾಕೆ ಬಂದು ಮಾಡಿದ್ದು? ತೋರಿಸ್ಲಿಕ್ಕೆ ಅಂತಲೇ ತಾನೇ ಮಾಡಿರೋದು. ಹಾಗಂತ ಹೇಳಿ ಇದನ್ನೆಲ್ಲರೂ ತೋರಿಸ್ಲಿಕ್ಕೆ ಮಾಡ್ತಾರಂತ ನಾವು ಅಭಿಪ್ರಾಯ ಅಲ್ಲ. ಆದರೆ ಜಪ ಮಾಡಿದ ಮಾತ್ರಕ್ಕೆ, ದಾನ ಮಾಡಿದ ಮಾತ್ರಕ್ಕೆ ಇವರನ್ನು ಸಜ್ಜನರು ಅಂತಲೇ ನಾವು ಇಟ್ಕೊಳ್ಳಬೇಕು ಅಂತಿಲ್ಲ. ಇನ್ನು ಮುಂದೆ ಅನೇಕ ವಿಚಾರಗಳನ್ನು ಹೇಳ್ತಾರೆ, ಅವೆಲ್ಲ ಬಂದಾಗ ಅದನ್ನು ಹೇಳೋಣಂತೆ. ಮತ್ತು ಹಾಗಾದರೆ ಸಜ್ಜನರು ಅಂತ ಯಾವುದೇ ನಿರ್ಧಾರ ಆಗೋದು ಅಂದರೆ, ಮುಖ್ಯವಾಗಿ ಹೇಳಬೇಕು ಅಂದರೆ ವಿಷ್ಣು ಭಕ್ತಿ ಇದೆಯಾ, ಗುರು ಹಿರಿಯರಲ್ಲಿ ಭಕ್ತಿಯನ್ನು ಮಾಡ್ತಾರಾ, ಇದಾದ ಮೇಲೆ ಮುಖ್ಯ ಪ್ರಾಣದೇವರಲ್ಲಿ ಭಕ್ತಿ ಮಾಡ್ತಾರಾ, ಇವೆಲ್ಲವನ್ನು ನಾವು ನೋಡಬೇಕಾಗತ್ತೆ. ಯಾಕೆ ಗೊತ್ತಾ? ನಿಜವಾದ ಸಜ್ಜನರು ಅಂತ ಆಗೋದೇ ಆವಾಗ. ಉಳಿದೆಲ್ಲವೂ ಕೂಡ ತೋರಿಸ್ಲಿಕ್ಕೆ, ಆಮೇಲೆ ನಾಟಕ ಮಾಡಲಿಕ್ಕೆ ಅಂತಲೂ ಆಗ್ಬಿಡುತ್ತೆ. ಅದಕ್ಕೆ ಶ್ರೇಷ್ಠ ಸಜ್ಜನ ಅಂತ ಅನಿಸ್ಕೊಳ್ಬೇಕು ಅಂದರೆ ಎಷ್ಟು ಕೃಷ್ಣ ಭಕ್ತಿ ಇದೆ, ಎಷ್ಟು ಮುಖ್ಯ ಪ್ರಾಣದೇವರಲ್ಲಿ ಭಕ್ತಿ ಇದೆ, ಎಷ್ಟು ಗುರು ಹಿರಿಯರಲ್ಲಿ ಭಕ್ತಿ ಇದೆ. ದುರ್ಯೋಧನ ಒಂದು ದಿವಸ ಆದರೂ ಕೂಡ ಧೃತರಾಷ್ಟ್ರನಿಗೆ ಪ್ರೀತಿಯಿಂದ ಗೌರವದಿಂದ ನಡ್ಕೊಂಡಿದ್ದನ್ನು ನೋಡಿದ್ದೀರಾ ನೀವು? ಇಲ್ಲ. ಯಾಕೆ ಅಂದರೆ ಕೃಷ್ಣನ ಮಾತುಗಳೇ ಅವು, ಗುರು ಹಿರಿಯರಿಗೆ ನಮಸ್ಕರಿಸಬೇಕು, ಅವರ ಆಜ್ಞೆ ನಡೆಸಬೇಕು ಅಂತ. ಅದನ್ನು ಈ ದುರ್ಯೋಧನ ಯಾಕೆ ಮಾಡ್ತಾನೆ ಹೇಳಿ? ಅದನ್ನು ಬಿಟ್ಟು ತುಂಬ ಯಜ್ಞ ಮಾಡಿದ್ದಾನೆ. ಮತ್ತೆ ಎಷ್ಟೆಲ್ಲ ಯಜ್ಞ ಮಾಡಿದ್ದಾನೆ ಗೊತ್ತಾ? ಅವನು ಕೂಡ ಪುಂಡರೀಕ ಯಾಗವನ್ನು ಮಾಡಿದ್ದಾನೆ. ಅಂದರೆ ಪಾಂಡವರಿಗೆ ನಾನು ಸಮ ಆಗಬೇಕು ಅಂತ ಅವ್ರು ರಾಜಸೂಯ ಯಾಗ ಮಾಡಿದರು, ನಾನು ಪುಂಡರೀಕ ಯಾಗ ಮಾಡ್ತೀನಿ ಅಂತ. ಸಾವಿರಾರು ಸ್ತಂಭಗಳನ್ನುಳ್ಳಂತಹ ಒಂದು ದೊಡ್ಡ ಯಜ್ಞಶಾಲೆಯನ್ನೇ ಕಟ್ಟಿಸಿದ್ನಂತವನು. ಆದರೆ ಹೇಳ್ತಾರೆ, ಪಾಂಡವರು ಮಾಡಿರುವ ರಾಜಸೂಯ ಯಾಗದ ಮುಂದೆ ಒಂದು ಅಂಶನೂ ಆಗಲಿಲ್ಲ ಅದು ಅಂತ. ಎಲ್ಲ ದಾನ ಕೊಟ್ಟ, ಬ್ರಾಹ್ಮಣರಿಗೆ ದಾನ ಕೊಟ್ಟ, ಇಲ್ಲ ಆಯಿತು. ದಾನವನ್ನು ಯಾರಾದರೂ ಕೊಡ್ಬೋದು, ಆದರೆ ಭಕ್ತಿ ಮಾಡಲಿಕ್ಕೆ ಆಯ್ತಾ ದೇವರಲ್ಲಿ? ಆಗಲಿಲ್ಲ. ತೋರಿಸ್ಕೊಳ್ಬೇಕು ಅಂತ ಮಾಡಿದ್ದಾಯಿತು. ಈಗ ಜಪ ಮಾಡ್ತಾ ಇದ್ದಾನೆ. ಇವನಿಗೆ ಈ ಜಲವನ್ನು ಸ್ತಂಭನ ಮಾಡುವಂತಹ ವಿದ್ಯೆ ಬರ್ತಿತ್ತು. ಅಗ್ನಿಸ್ತಂಭನ ವಿದ್ಯಾ, ಜಲಸ್ತಂಭನ ವಿದ್ಯಾ ಅಂತೆಲ್ಲ ಅನೇಕ ಇವೆ. ಜೋರಾಗಿ ದಗದಗ ಉರಿತಾ ಇರುವಂತಹ ಮನೆಯಲ್ಲಿ ಕೂತ್ಕೊಂಡಿರ್ತಾರೆ. ಆ ಕೂತ್ಕೊಂಡಂತಹ ವ್ಯಕ್ತಿಗೆ ಅಗ್ನಿಸ್ತಂಭನ ವಿದ್ಯೆ ಬಂತು ಅಂತಂದರೆ ಏನೂ ಅಗ್ನಿ ಅವನಿಗೇನು ಮಾಡಲ್ಲ. ಯಾಕೆ ಅಂದರೆ ಶಕ್ತಿ ವಿಶೇಷ ಅವರಲ್ಲಿ ಇರುತ್ತೆ. ಅದಕ್ಕೆ ಹೇಳ್ತಾರೆ, ಅಲ್ರಿ ಪರಮಾತ್ಮ ಎಲ್ಲ ಕಡೆ ಇದ್ದಾನೆ ಅಂತ ನೀವು ಅಂತೀರಿ, ಮತ್ತು ಹಾಗಾದರೆ ಕೆಟ್ಟ ವಸ್ತುಗಳಲ್ಲಿ ಪರಮಾತ್ಮ ಇದ್ದಾಗ ಆ ಕೆಟ್ಟ ವಸ್ತು ಕೆಟ್ಟೋಯ್ತಪ್ಪ, ಅದಕ್ಕೇನೋ ಪೀಡೆ ಆಯಿತು, ಹೊಡೆದ್ವಿ ಅಂತಂದರೆ ದೇವರಿಗೂ ನೋವಾಗ್ತದ ಅಂತನ್ನುವಂತಹ ಪ್ರಶ್ನೆಗೆ ಉತ್ತರ ಕೊಡೋ ಕಾಲಕ್ಕೆ ಇದೇ ದೃಷ್ಟಾಂತ ಕೊಟ್ಟಿದ್ದಾರೆ. ಸಂಭೋಗ ಪ್ರಾಪ್ತಿರಿಚ್ಛೆಯನ್ನ ವೈಶೇಷ್ಯ, ಶಕ್ತಿ ವಿಶೇಷ ಇರುವ ಕಾರಣದಿಂದ ಪರಮಾತ್ಮ ಅಲ್ಲಿದ್ದರೂ ಅವನಿಗೇನಾಗಲ್ಲ. ಈಗ ಬೆಂಕಿಯಲ್ಲಿ ಯಾವುದೋ ವಸ್ತುವನ್ನು ಒಗೆದ್ಬಿಟ್ವಪ್ಪ, ಅದರೊಳಗಿರೋ ದೇವರಿಗೂ ಸುಟ್ಟೋಗ್ಬಿಟ್ನ? ಹಾಗಾದರೆ ಇಲ್ಲ. ಪದಾರ್ಥ ಸುಟ್ಟೋದ್ರೂ ಕೂಡ ಪರಮಾತ್ಮ ರೂಪ ಹಾಗೇ ಇರ್ತದೆ, ಅದಕ್ಕೇನು ನಾಶ ಇಲ್ಲ. ಅದಕ್ಕೆ ಹೇಳೋ ಕಾಲಕ್ಕೆ ಇದೇ ಉದಾಹರಣೆ ಕೊಟ್ಟಿರೋದು.
ದೊಗದಗ ಉರಿತಾ ಇರುವಂತಹ ಅಗ್ನಿಯಲ್ಲಿ ಕುತ್ಕೊಂಡಿರುವಂತಹ ಆ ಅಗ್ನಿಸ್ತಂಭನ ವಿದ್ಯೆಯನ್ನು ಪಡೆದಂತಹ ವ್ಯಕ್ತಿಗೆ ಹೇಗೆ ಸುಡಲ್ವೋ ಅಗ್ನಿ, ಹಾಗೆ ಪರಮಾತ್ಮ ಎಲ್ಲಿದ್ರೆ ಏನು ಹೇಗಿದ್ರೆ ಏನು ಅವನಿಗೇನು ಪೀಡೆ ಆಗಲ್ಲ. ಹೀಗೆ ಅನೇಕ ತರಹದ ವಿದ್ಯೆಗಳಿವೆ. ಅದರಲ್ಲಿ ಒಂದು ಎಷ್ಟೊತ್ತಾದರೂ ಕೂಡ ನೀರಲ್ಲಿ ಮುಳುಗಿರ್ಬೇಕಪ್ಪ, ನೀರೊಳಗೆ ಕೂತ್ಕೊಂಡ್ಬಿಡ್ಬೇಕು ಮೀನಿನಂತೆ. ಆ ತರಹ ಜಲಸ್ತಂಭನವನ್ನು ಮಾಡಿ ಮಂತ್ರಗಳನ್ನು ಜಪ ಮಾಡ್ತಾ ಇದ್ದಾನೆ. ಯಾರು ಕೊಟ್ಟಿದ್ದಿ ಮಂತ್ರ? ಅವನು ಮಂತ್ರೋಪದೇಶಕ ಗುರುಗಳು ಯಾರೋ ಅವೆಲ್ಲ ಬೇಕಲ್ರಿ. ಮತ್ತೆ ಶ್ರೀ ಗುರುಭ್ಯೋ ನಮಃ ಪರಮ ಗುರುಭ್ಯೋ ನಮಃ ಹೇಳ್ಬೇಕಲ್ಲ ಅವನು ಕೂಡ. ಅವನೇ ಶ್ರೀಮದಾನಂದ ತೀರ್ಥ ಭಗವತ್ಪಾದ ಶ್ರೀ ಗುರುಭ್ಯೋ ನಮಃ ಹೇಳಲ್ಲ, ಇಷ್ಟು ಹೇಳಿದ್ರೆ ಸಾಕು. ಅವನಿಗೆ ದುರ್ವಾಸರು ಕೊಟ್ಟಿರ್ತಾರೆ ಮಂತ್ರಾಹ ದುರ್ವಾಸಸ ದತ್ತಾಹ ಮೃತ ಸಂಜೀವನ ಪ್ರದಾಹ. ಎಂತಹ ಮಂತ್ರಗಳು ನೋಡಿ, ದುರ್ವಾಸರು ಕೊಟ್ಟಿರ್ತಾರೆ. ದುರ್ವಾಸರು ರುದ್ರದೇವರ ಅವತಾರ. ಮೃತ ಸಂಜೀವನ ಪ್ರದಾಹ, ಯಾರ್ಯಾರು ಸತ್ತೋಗಿರ್ತಾರೋ ಅವರೆಲ್ಲರನ್ನೂ ಬದುಕಿಸುವಂತಹ ಮಂತ್ರ ಇವು. ಏನು ಮಾಡಬೇಕು, ಹೇಗೆ ಜಪ ಮಾಡಬೇಕು? ಜಲೇ ಸ್ಥಿತ್ವ ಜಪನ್ ಸಪ್ತದಿನೈ ಸರ್ವಾನ್ ಮೃತಾನಪಿ ಉದ್ಧರೇತ್ ಧಾರ್ತರಾಷ್ಟ್ರೋಯಂ ಶ್ರೀರವಧ್ಯಾಶ್ಚ ತೇ ಪುನಃ. 7 ದಿವಸಗಳ ಪರ್ಯಂತ ಇದೇ ನೀರಿನಲ್ಲಿ ಮುಳುಗುಬಿಟ್ಟು ಮಂತ್ರಗಳನ್ನು ಜಪಿಸಬೇಕು. ಆಗ ಸತ್ತವರೆಲ್ಲರೂ ಕೂಡ ಬದುಕ್ತಾರೆ ಅಂತ ಅಷ್ಟೇ ಅಲ್ಲ, ಬದುಕಿದವರು ಮತ್ತೆ ಅವಧ್ಯರಾಗ್ತಾರೆ. ಇಂತಹ ವರ ಕೊಟ್ಟಿದ್ದಾರೆ ನೋಡಿ. ಇದು ವಿದ್ಯಾಬಲಂ ತಸ್ಯ ಜ್ಞಾತ್ವಾ ಪಾಂಡುಸುತಾಸ್ತತಃ ಅನ್ವೇಷಂತಹ ಶುಶ್ರೂಶ್ಚ ವ್ಯಾಧೇಭ್ಯಸ್ತಂ ಜಲೇ ಸ್ಥಿತಂ. ಪಾಂಡವರಿಗೆ ಗೊತ್ತಾಯಿತು ಈ ಪ್ರಸಂಗ. ಓ, ದುರ್ಯೋಧನಿಗೆ ಈ ಮಂತ್ರ ಇದೆ, ಪ್ರಾಯಶಃ ಇವನು ಮಂತ್ರ ಜಪ ಮಾಡಲಿಕ್ಕೆ ಹೋಗಿರೋದು ಅಂತ ಎಲ್ಲ ಕಡೆ ಹುಡುಕ್ತಾ ಹೋಗ್ತಾರೆ. ಕೊನೆಗೆ ಯದೃಚ್ಛಾದಿಂದ ಅಲ್ಲೇ ಸಂಚಾರ ಮಾಡ್ತಿರುವ ವ್ಯಾಧರು ನೋಡಿದರು, ಒಬ್ಬ ವ್ಯಕ್ತಿ ಕೈಯಲ್ಲಿ ಗದೆ ಹಿಡ್ಕೊಂಡು ನೀರೊಳಗೆ ಹೋಗಿ ಕೂತ್ಕೊಂಡಿದ್ದಾನೆ ಅಂತ. ಇವನು ದುರ್ಯೋಧನ ಏನು ಗೊತ್ತಾಯಿತು. ಎಲ್ಲ ಪಾಂಡವರು ಕೂಡ ಕೃಷ್ಣನನ್ನು ಮುಂದೆ ಮಾಡಿಕೊಂಡು ದುರ್ಯೋಧನನ ಭೇಟಿಯಾಗಬೇಕು ಅಂತ ಹೋಗ್ತಾರೆ. ಆಗಚ್ಚಂಶ ತತಸ್ತತ್ರ ಪುರಸ್ಕೃತ್ಯ ಜನಾರ್ದನಂ ತದಾ ಜಲ ಸಮುನ್ಮಜ್ಯ ತ್ರಿಭಿರ್ದ್ರೌಣಿ ಪುರಸ್ಸರೈ ಮಂತ್ರಯಂತಂ ಸ್ಮ ದದೃಶು ತಾನ್ ದೃಷ್ಟ್ವಾ ತೇ ಪ್ರದುದ್ರುವು. ಅಲ್ಲಿ ಅಶ್ವತ್ಥಾಮ ಕೃತವರ್ಮ ಇವರು ಕೂಡ ಬಂದಿರ್ತಾರೆ. ಅವ್ರಿಗೆ ಹೇಳ್ತಾನೆ ದುರ್ಯೋಧನ ಭೇಟಿಯಾಗಿ, ನಾನು ತಪಸ್ ಮಾಡ್ತಾ ಕೂತ್ಕೊಳ್ತೀನಿ, ಮಂತ್ರ ಜಪ ಮಾಡ್ತೀನಿ. ಮಂತ್ರ ಜಪ ಮಾಡಿದ ಮೇಲೆ ಎಲ್ಲರೂ ಕೂಡ ಬದುಕ್ತಾರೆ, ಅಲ್ಲಿ ತನಕ ಹೇಗಾದರೂ ನೋಡ್ಕೊಂಡಿರಿ ಅಂತ ಅವ್ರ ಜೊತೆ ಮಂತ್ರಾಲೋಚನೆಯನ್ನು ಮಾಡಿ, ಮತ್ತೆ ಎದುರಿಗೆ ಕೃಷ್ಣ ಆಮೇಲೆ ಪಾಂಡವರೆಲ್ಲ ಬರ್ತಾ ಇದ್ದಾರೆ ಅಂತ ನೋಡ್ಕೊಂಡು ಹೋಗಿ ನೀರಲ್ಲಿ ಅಡ್ಕೊಂಡ್ಬಿಟ್ಟ. ದುರ್ಯೋಧನ ಅವಿಶತ್ತೋಯಂ ದೃಷ್ಟ್ವಾತಂ ಕೇಶವಾಗ್ನೆಯ ಯುಧಿಷ್ಠಿರ ಸಪರುಷೈ ವಾಕ್ಯೈರೇನ ಮಥಾಹ್ವಯತ್. ಆಗ ಆ ಸರೋವರದ ಹತ್ರ ಹೋಗಿ ನೋಡ್ತಾ ಇದ್ದಾರೆ. ಅಡ್ಕೊಂಡ್ಬಿಟ್ನಲ್ಲ ಇವನು ಕೃಷ್ಣ ಅಂತ, ಹೊಂಟ ನೋಡಲ್ಲಿ, ಹೋಗಿ ಹಿಡಿವಿ ಅವನನ್ನ ಅಂತ. ನೀರೊಳಗೆ ಹೋಗ್ಬಿಟ್ಟ ಅವನು. ನೀರೊಳಗೆ ಹೋಗಿ ಜಪ ಮಾಡ್ತಾ ಕೂತ್ಕೊಂಡಿದ್ದಾನಲ್ಲ, ಆಗ ಧರ್ಮರಾಜನಿಗೆ ಹೇಳ್ತಾನೆ, ಬೈ ಚಲೋತ್ನಾಗ ಬೈ ಅವನಿಗೆ ಅಂತ. ಕೃಷ್ಣ ಹೇಳ್ತಾನೆ, ಬೈದು ಅವನ ನಿಂದೆ ಮಾಡಿ ಎಳ್ಕೊಂಡು ಕರ್ಕೊಂಡು ಬರ್ತಾರೆ, ಯುದ್ಧಕ್ಕೆ ಬಾ ಅಂತ. ಅಲ್ಲಿ ಬೈದದ್ದನ್ನ ವರ್ಣನೆ ಮಾಡಿದ್ದಾರೆ. ಏನಪ್ಪ ದುರ್ಯೋಧನ ಭಾರಿ ಪರಾಕ್ರಮಿ ಇದನ್ನು ಹೇಳ್ಕೊಂಡಿದ್ದೆಲ್ಲ, ಎಲ್ಲೋಯ್ತು ಪರಾಕ್ರಮ ಅಂತ ಕೇಳ್ತಾರೆ. ಅವನು ಹೇಳಿರ್ತಾನೆ, ನಾನು ಒಬ್ಬನ ಸಾಕ್ರಿ, ಭೀಮ ಅರ್ಜುನ ಎಲ್ಲರನ್ನೂ ಹೊಡೆದಾಕ್ತೀನಿ ಅಂತ. ಎಲ್ಲಿದ್ದಾನೆ? ನೀರಲ್ಲಿ ಅಡಗ್ತಾ ಕೂತ್ಕೊಂಡಿದ್ದಾನೆ. ಅಲ್ಲಿ ಒಂದು ಮಾತನ್ನು ಹೇಳ್ತಾರೆ, ಧರ್ಮರಾಜ ತುಂಬ ಬೈತಾನೆ. ಇಷ್ಟು ಕೆಟ್ಟದಾಗಿ ಪ್ರಾಯಶಃ ಧರ್ಮರಾಜ ಯಾರಿಗೂ ಬೈದಿಲ್ಲ. ಆ ತರಹ ದುರ್ಯೋಧನನ್ನ ಬೈತಾನೆ. ಯಾಕೆ ಬೈಯೋದು ಅಂದರೆ ಎದ್ದು ಬರಲಿ ಯುದ್ಧಕ್ಕೆ ಅಂತ. ಅಮರ್ಷಿತೋಸೌ ಧೃತರಾಷ್ಟ್ರ ಪುತ್ರ ಶ್ವಸಂಸ್ತದ ದಂಡಹತೋ ಯಥಾಹಿ. ಎಷ್ಟು ಬೈದ ಧರ್ಮರಾಜ ಅಂತಂದರೆ, ಈ ಸರ್ಪಕ್ಕೆ ಕೋಲ್ ತೊಗೊಂಡು ಹೊಡೆದ್ರೆ ಎಷ್ಟು ಸಿಟ್ಟು ಬರಬೇಕೋ ಅಷ್ಟು ಸಿಟ್ಟು ಬಂದೋಯ್ತು ದುರ್ಯೋಧನನಿಗೆ. ಆಗ ಹೇಳ್ತಾನೆ, ಉವಾಚ ಶಾಠ್ಯಾತ್, ದಡತನದಿಂದ ಮಾತಾಡ್ತಾನೆ, ನಾನು ತಪಸ್ ಮಾಡ್ಕೋತ ಕೂತ್ಕೊಂಡಿದ್ದೀನಿ, ನೀವೇ ಆಳ್ಕೊಳ್ರಿ ಭೂಮಿನ ಅಂದ. ಇದು ಮೊದಲೇ ಹೇಳ್ಬಾರ್ದಾಗಿತ್ತ, ಇಷ್ಟು ಜನ ಸಾಯ್ತಾನೂ ಇರಲಿಲ್ಲ. ಯಾಯಾಮ್ ಭವಾನ್ ಶಾಸತು ಸರ್ವ ಪೃಥ್ವೀಂ, ನಾನು ತಪಸ್ಸಿಗೆ ಅಂತ ಕಾಡಿಗೆ ಹೋಗ್ತೀನಿ, ನೀವೇ ನೀವು ಯುದ್ಧ ಆಡ್ರಿ ಬಿಡ್ರಿ, ಹೋಗ್ರಿ, ರಾಜ್ಯ ತಗೊಳ್ಳಿ ನೀವೇ, ನನಗೇನು ಬೇಕಾಗಿಲ್ಲ ಅಂದ. ಹೇಳ್ತಾನ ಅವನು, ಕ್ಷೀಣರತ್ನಾಂಚ ಪೃಥ್ವೀಂ
ಹತಕ್ಷತ್ರಿಯ ಪುಂಗವಾಂ ನ ಹ್ಯುತ್ಸಾಮ್ಯಹಂ ಭೋಕ್ತುಂ ವಿಧಮಾವಿವ ಯೋಷಿತಾಂ. ಈ ರಾಜ್ಯದಲ್ಲಿ ಏನು ಉಳ್ಕೊಂಡಿದೆ? ಯಾವ ಪರಾಕ್ರಮರು ಈ ರಾಜರು ಉಳಿದಿಲ್ಲ, ಎಲ್ಲರೂ ಸತ್ತೋಗಿದ್ದಾರೆ. ಮತ್ತು ಎಷ್ಟೆಷ್ಟು ರೊಕ್ಕ ಇತ್ತು ಅವೆಲ್ಲ ಮತ್ತೆ ಯುದ್ಧಕ್ಕೆ ಬೇಕು ಅಂತ ಖರ್ಚು ಮಾಡಾಗೋಗಿದೆ. ಏನಿದೆ ಈಗ? ಈ ಕೆಲವೊಬ್ಬರು ಅದಕ್ಕೆ ಪಾಂಡವರನ್ನ ಹೀಯಾಳಿಸ್ಕೊಂಡಿದ್ದಾರೆ. ನೋಡ್ರಿ, ಇಷ್ಟೆಲ್ಲ ಕಷ್ಟಪಟ್ಟು ಯುದ್ಧ ಆಡಿದ್ರು ಪಾಂಡವರು, ಕೊನೆಗೆ ಏನು ಸಿಕ್ತು ಅಂತ. ಏನು ಸಿಕ್ತು ಅನ್ನೋದನ್ನ ಆಚಾರ್ಯರು ಬಹಳ ಅದ್ಭುತವಾದ ರೀತಿಯಲ್ಲಿ ತೋರಿಸಿದ್ದಾರೆ. ಅದು ನಾವು ಮುಂದೆ ನೋಡ್ತೀವಿ. ಆದರೆ ಇವ್ರೇನು ತಿಳ್ಕೊಂಡಿದ್ದಾರೆ ಗೊತ್ತಾ? ಇಷ್ಟೆಲ್ಲ ಜನ ಇರಬೇಕು, ಆಮೇಲೆ ಯಾವ್ಯಾವ ಪದಾರ್ಥಗಳು ಆಗಿನ ಕಾಲಕ್ಕಿದ್ವೋ ಅವೆಲ್ಲವನ್ನೂ ಕೂಡ ನಾಶ ಮಾಡಾಗ ಹೋಗ್ಬಿಟ್ಟಿದೆ ಇವಾಗ. ಅದಿಲ್ಲ ಅಂತಂದರೆ ಪಾಂಡವರು ಸುಮ್ಮನೆ ವ್ಯರ್ಥವಾಗಿ 18 ದಿವಸ ಯುದ್ಧ ಆಡಿಬಿಟ್ಟು ಏನೂ ಇರದಾಗಿರುವ ಬರಡಾಗಿರುವಂತಹ ರಾಜ್ಯವನ್ನು ಆಳ್ಲಿಕ್ಕೆ ಪ್ರಾರಂಭ ಮಾಡಿದರು ಅಂತ. ಮುಂದೆ ಮಹಾಭಾರತದಲ್ಲೂ ಬರುತ್ತೆ, ಪಾಂಡವರು ಹೇಗೆ ರಾಜ್ಯವನ್ನು ಆಳ್ತಿದ್ರು ಅಂತಂದರೆ ಅದನ್ನು ವರ್ಣನೆ ಮಾಡದೆ ಮುಂದೆ ಹೋಗೋದಕ್ಕೆ ಆಗಲ್ಲ. ಆದ್ರಿಂದ ಒಂದೆರಡು ಮಾತು ಹೇಳ್ಬಿಟ್ಟು ಮುಂದೆ ಹೋಗ್ತೀನಿ ಅಷ್ಟೇ. ನೋಡಿ, ಒಬ್ಬರಿಗೂ ಕೂಡ ಮೃತ್ಯು ಇಲ್ಲ. ಯಾರು ಅತ್ಯಂತ ವಯಸ್ಕರು ಅಂತಿರ್ತಾರೋ ಅವರೇ ಮೊದಲು ಮರಣ ಹೊಂದಬೇಕು. ತಂದೆಯ ಮುಂದೆ ಮಕ್ಕಳಿಗೆ ಮರಣ ಇಲ್ಲ, ವ್ಯಾಧಿಗಳಿಲ್ಲ, ರೋಗಗಳಿಲ್ಲ. ಸರ್ವ ವಿಧವಾಗಿರುವಂತಹ ಪುಣ್ಯಗಳಿಗೆ ಸ್ವಲ್ಪ ಕಾರ್ಯ ಮಾಡಿದರೂ ಎಲ್ಲ ಪುಣ್ಯ ಬರೋದು. ಕೃತಯುಗದ ಧರ್ಮವನ್ನು ನಡೆಸುವಂತಹ ರೀತಿಯಲ್ಲಿತ್ತು. ಕೃತಯುಗಕ್ಕಿಂತಲೂ ಅಧಿಕ ಆಗಿ ಹೋಗ್ಬಿಡ್ತು. ನೋಡಿದರೆ ಕಲಿಯುಗ ಪ್ರಾರಂಭ ಆಗಿದೆ. ಪಾಂಡವರು ಕಲಿಯುಗದ ರಾಜರವರು. ಕಲಿಯುಗ ಪ್ರಾರಂಭ ಆಗಿದ್ರೂ ಕೂಡ ಆ ಕಲಿಯ ಯಾವುದೇ ಬಾಧೆಗೂ ಕೂಡ ಸಿಲುಕದೆ ಕೃತಯುಗಕ್ಕಿಂತಲೂ ಅಧಿಕವಾಗಿರುವ ರೀತಿಯಲ್ಲಿ ಒಂದು ಸ್ವಲ್ಪ ಪುಣ್ಯಕರ್ಮ ಮಾಡಿದರೆ ತುಂಬ ಪುಣ್ಯ ಬರಬೇಕು. ಮಹಾಪಾಪ ಮಾಡಿದರೂ ಕೂಡ ಸ್ವಲ್ಪೇ ಪಾಪ. ಈ ತರಹ ವ್ಯವಸ್ಥೆ ಇತ್ತು ಅಂತ ಹೇಳ್ತಾರೆ. ಈ ತರಹ ಪರಮಾತ್ಮ ಪಾಂಡವರ ಸಲುವಾಗಿ ಕೃತಮೇವಾನ್ವರ್ತಯತ, ಕೃತಯುಗವನ್ನೇ ವರ್ತಿಸಿದ. ಅಷ್ಟೇ ಅಲ್ಲ, ಕೃತಯುಗಕ್ಕಿಂತಲೂ ಕೂಡ ಅಧಿಕ ಅಂತ ಮಾಡ್ದ. ಆ ಸುಮಾರು 30-36 ವರ್ಷಗಳ ಪರ್ಯಂತ. ಅದರಿಂದ ಪಾಂಡವರಿಗೆ ಏನು ಸಿಕ್ತು ಅಂತ ಕೇಳಿಕ್ಕೆ ಹೋಗ್ಬೇಡಿ. ಇವನು ಆ ತರಹ ಹೇಳೋದು, ಏನೂ ದುಡ್ಡಿಲ್ಲ, ಸಂಪತ್ತಿಲ್ಲ, ಇಂತಹ ವಸುಂಧರೆಯನ್ನು, ಈ ಭೂಮಿಯನ್ನು ನೀವೇ ಆಳ್ಕೊಳ್ಳಿ. ಅವನು ದೃಷ್ಟಾಂತ ಕೊಡ್ತಾನ. ಮತ್ತೆ ಏನೂ ಆಭರಣ, ಆಮೇಲೆ ವಸ್ತ್ರ, ಉತ್ತಮವಾಗಿರುವ ವಸ್ತ್ರ ಇಲ್ಲ, ಏನು ಸೌಮಾಂಗಲ್ಯ ಸೂಚಕವಾಗಿರುವಂತಹ ಆಭರಣ ಇಲ್ಲ. ಇಂತಹ ಸ್ತ್ರೀಯನ್ನು ಹೇಗೆ ನಾವು ನೋಡಲ್ವೋ ಆ ತರಹ ಅಂತ ದುರ್ಯೋಧನ ಸುಮಂಗಲಿ ಸ್ತ್ರೀಯರನ್ನು ಕೂಡ ಬೈತಾನೆ, ವಿಧವಾ ಸ್ತ್ರೀಯರನ್ನು ಬೈತಾನೆ. ಪಾಪಗಳನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದರು ಅಂತಂದರೆ ಮಾತಿನಿಂದಲೂ ಮಾಡ್ತಾರೆ, ಕೃತಿಯಿಂದಲೂ ಮಾಡ್ತಾರೆ ಅವರು. ಈ ತರಹ ಹೇಳ್ತಾನೆ ಅವನು, ನನಗೆ ಬೇಕಾಗಿಲ್ಲ ಈ ಭೂಮಿ, ನೀವೇ ಆಳ್ಕೊಳ್ಳಿ ಅಂತ. ಆಗ ಬೈತಾನೆ ಧರ್ಮರಾಜ, ಏನೋ ಈಗ ಈ ಮಾತುಗಳನ್ನು ಹೇಳ್ತೀಯ? ನಿನ್ನನ್ನು ನಂಬಿಕೊಂಡು ಎಷ್ಟೆಲ್ಲ ಜನ ಬಂದಿದ್ದಾರೆ. ದೊಡ್ಡ ಹೇಳ್ತಾನೆ, ಮದರ್ಥೇ ತ್ಯಕ್ತು ಜೀವಿತ ಅಂತಾನೆ. ನನ್ನ ಸಲುವಾಗಿ ಇವರೆಲ್ಲ ಪ್ರಾಣ ಬಿಡ್ತಾರೆ ಅಂತ. ಅಂಥವರೆಲ್ಲರನ್ನೂ ಕೂಡ ಕೊಲ್ಲಿಸಿ ಈಗ ಇಲ್ಲಿ ಜಪ ಮಾಡ್ತಾ ಕೂತ್ಕೊಂಡು ಬಂದರೆ ಈಗ ರಾಜ್ಯ ಆಳುವಂತಂತೀಯಲ್ಲ, ಎದ್ದು ಬಾ ನೀನು ನಪುಂಸಕ, ನಿಜವಾಗಿಯೂ ನೀನು ಧೃತರಾಷ್ಟ್ರನಿಗೆ ಹುಟ್ಟಿದ್ರೆ ಬಾ ಯುದ್ಧಕ್ಕೆ ಅಂತ ತುಂಬ ಬೈತಾನೆ ಧರ್ಮರಾಜ. ಆಗ ಮತ್ತೆ ಹೇಳ್ತಾನೆ, ಏನೋ ಈಗ ರಾಜ್ಯ ಕೊಡ್ತೀನಿ ಅಂತ ದೊಡ್ಡದಾಗಿ ಮಾತಾಡ್ತೀಯಲ್ಲ, ಕೃಷ್ಣ ನಿಮ್ಮ ಮನೆ ತನಕ ಬಂದು 5 ಊರು, ಸಣ್ಣ ಊರು, ಅವು ಎಲ್ಲವಂತನೇ ಗೊತ್ತಿಲ್ಲ ಅಂತ ಸಣ್ಣ ಸಣ್ಣ ಊರುಗಳವು, ಅವುಗಳನ್ನು ಕೇಳಿದರೆ ನಮ್ಮ ಸಲುವಾಗಿ ಏನು ಹೇಳಿದೆ ನೀನು? ಸೂಚ್ಯಗ್ರವೇಧಿತಾಂ ಪೃಥ್ವೀಂ ದಾತುಂ ನೈಚ್ಛಃ ಕಥಂ ಪುನಃ. ಒಂದು ಸೂಚಿಯ ಅಗ್ರಭಾಗದಲ್ಲಿ ಚುಚ್ಚಿರುವ ಭೂಮಿಯನ್ನು ಕೊಡಲ್ಲ ಅಂತ ದೊಡ್ಡವತ್ತು ಕೃಷ್ಣನ ಮುಂದೆ ಹೇಳಿದೆ ನೀನು. ಕೃಷ್ಣನನ್ನು ಕಟ್ಟಾಕ್ಲಿಕ್ಕೆ ಹೋದಿ, ಇವತ್ತು ರಾಜ್ಯ ಆಳ್ಕೊಳ್ಳಿ ಅಂತಂತೀಯ ನೀನು. ಅದಕ್ಕೆ ಹೇಳ್ತಾರೆ, ಭೀಷ್ಮ, ದ್ರೋಣ ಇವರೆಲ್ಲರನ್ನೂ ಬಲಿಪಶು ಮಾಡಿದೆ ನೀನು. ನಿನಗೆ ಗೊತ್ತಿದೆ ರಾಜ್ಯ ಸಿಗಲ್ಲ ಅಂತ. ಇವರೆಲ್ಲರನ್ನೂ ಕೂಡ ಮುಂದೆ ಬಿಟ್ಟು ಇವ್ರ ಕಡೆಯಿಂದ ಯುದ್ಧ ಆಡಿಸ್ಬಿಟ್ಟು ಕೊನೆಗೆ ಇವರ ಸಂಹಾರ ಆಗುವ ತರಹ ಮಾಡಿ, ಭೀಷ್ಮರ ಸಂಹಾರ ಅಂದರೆ ಮುಂದವರು ದೇಹತ್ಯಾಗ ಮಾಡ್ತಾರೆ ಅಂತ ಅಭಿಪ್ರಾಯ. ಇವರೆಲ್ಲರನ್ನೂ ಕೂಡ ಯುದ್ಧ ಆಗುವಂತೆ ಮಾಡಿ ಈಗ ನಮಗೆ ನೀನು ಸಾಯದೇನೆ ರಾಜ್ಯ ಕೊಡ್ತೀನಿ ಅಂತಂತೀಯ. ಅದಕ್ಕೆ ಧರ್ಮರಾಜ ಅಂತಾನೆ, ಇಷ್ಟೆಲ್ಲ ಜನರನ್ನು ಕೊಂದಿದ್ದೀವಲ್ಲ, ಅವ್ರನ್ನಷ್ಟೇ ಯಾಕೆ ಕೊಂದದ್ದು? ನಿನ್ನನ್ನು ಕೊಂದೇ ನಾವು ರಾಜ್ಯ ಆಳೋದು ಅಂದ. ಅಹತ್ವಾ ಪ್ರತಿಗೃಹೀಮ ಏಹಿ ಯುದ್ಧೇ ಸ್ಥಿರೋಭವ. ಇಲ್ಲಿ ತನಕ ಬಂದ ಮೇಲೆ ಇದನ್ನು ತೊಗೊಂಡು ಬಂದರೆ ಆಯಿತು ಅಂತ. ಈ ಕೆಲವೊಮ್ಮೆ ಮಾಡ್ತಾರೆ ನೋಡಿ, ಇಷ್ಟೇ ಖರ್ಚಾಗಿದೆ,
ಏನೊಂದು 10 ರೂಪಾಯಿ ಹಾಕೋದನ್ನು ತೊಗೊಂಡ್ಬಿಟ್ರೆ ಆಗೋಯ್ತಲ್ಲ ಅಂತ ಹಾಗೆ ಹೇಳ್ತಾರೆ. ಇಷ್ಟೇ ಯುದ್ಧ ಹಾಳಾಗಿ ಹೋಗಿದೆ. ಇಲ್ಲಿ ತನಕ ಎಷ್ಟೆಲ್ಲ ಜನರ ಸಂಹಾರ ಮಾಡಾಗಿದೆ. ಇವನೊಬ್ಬನ ಸಲುವಾಗಿ ಇವನ್ನೇ ಬಿಟ್ಟರೆ ಸಾಧ್ಯ ಆಗೋದಿಲ್ಲ ಅಂತ ಧರ್ಮರಾಜ ನಿನ್ನ ಕೊಲ್ಲಬೇಕು, ಹೊರಗೆ ಬಾ ಅಂತ ಅಂದ, ಯುದ್ಧಕ್ಕೆ ಬಾ ಅಂದ. ನ ಕುರುಣಾಂ ಕುಲೇ ಜಾತಃ ತ್ವಂ ಹಿ ಭೀತೋ ಹ್ಯಪೋ ವಿಷಃ. ನೀನು ಕೌರವರ ಕುಲಕ್ಕೆ ಕಳಂಕ ನೀನು. ಯಾರಾದರೂ ಕೌರವರು ಓಡಿ ಹೋಗಿದ್ದಾರಾ ಈ ತರಹ? ಯಾರೂ ಓಡೋಗಿಲ್ಲ, ಬಾ ಯುದ್ಧಕ್ಕೆ ಅಂತ ಧರ್ಮರಾಜ ಕರೆದ. ಸಿಟ್ಟು ಬಂತು ದುರ್ಯೋಧನನಿಗೆ. ಎದ್ದರಿ ಮತ್ತೆ ಜಲಸ್ತಂಭ ಸಮುಸ್ಥಸ್ಥವು ಶ್ವಸನ್ನಾಶೀ ವಿಷೋ ಯಥ. ಬುಸುಬುಸು ಗುಡ್ತಾ ಇರುವಂಥ ಹಾವಿನ ತರಹ ಬರ್ತಾ ಇದ್ದಾನೆ. ಹೇಳ್ತಾನೆ, ನನ್ನ ಹತ್ರ ಕಿರೀಟ ಇಲ್ಲ, ಆಯುಧ ಇಲ್ಲ, ಹೇಗೆ ಯುದ್ಧ ಆಡೋದು ಅಂತ. ಅದರಲ್ಲೂ ಒಂದು ಮಾತನ್ನು ಕೇಳಬೇಕು. ನಾವೊಂದು ಅಂಶವನ್ನು ಅನೇಕ ಬಾರಿ ಹೇಳಿರ್ತೀನಿ. ಸಾಮಾನ್ಯವಾಗಿ ನಾವೇನು ಅಂದ್ಕೊಂಡಿರ್ತೀವಿ ಗೊತ್ತಾ, ಈ ಕ್ರೂರ ಮುಖ ಮಾಡಿಕೊಂಡು ಕೋರೆ ಹಲ್ಲು ಬಿಟ್ಕೊಂಡು ಬಂದು ಇರ್ತಾರಲ್ಲ, ಅವರೇ ತುಂಬ ಕ್ರೂರರಾದ ರಾಕ್ಷಸರು ನಾವು ಅಂದ್ಕೊಂಡಿರ್ತೀವಿ. ನಿಜ, ಅವರು ಕ್ರೂರ. ಆದರೆ ಅವರಿಗಿಂತ ಕೋಟಿ ಪಟ್ಟು ಅಧಿಕನಾಗಿರುವಂತಹ ರಾಕ್ಷಸ ಯಾರು ಅಂದರೆ ಈ ಕಲಿ. ನೋಡಿ, ದುರ್ಯೋಧನ ನೋಡ್ಲಿಕ್ಕೆ ಚಂದ ಇದ್ದ. ಅವನದು ವಜ್ರದೇಹನೇ, ಅವನು 2 ಕೈ 2 ಕಾಲು ಮನುಷ್ಯನೇ ಅವನು. ಇನ್ನ ಉತ್ತಮನೇ ಒಂದು ರೀತಿಯಿಂದ. ಆದರೆ ನಮ್ಗೆ ಸಣ್ಣವರಿಂದ ಏನು ಹೇಳ್ಕೊಟ್ಟಿದ್ದಾರೆ ಅಂದರೆ, ಭಯಾನಕ ವಸ್ತುಗಳು ಹೇಗಿರ್ತಾವೆ ಗೊತ್ತಾ, ಇವು ಕರಾಳ ಮುಖ ಇರ್ತದೆ, ಕೋರೆ ಹಲ್ಲಿರುತ್ತೆ ಅಂತ. ನನ್ನ ಕೇಳಿದರೆ ರಾವಣ ಹಾಗೂ ಕುಂಭಕರ್ಣರೇ ಆಗಲಿ, ಶಿಶುಪಾಲ ದಂತವಕ್ರ, ಇವರೇನೂ ಅಲ್ಲ ಕಲಿಯ ಮುಂದೆ. ಈ ದುರ್ಯೋಧನನ ಮುಂದೆ ಅವ್ರು ಯಾವ ರಾಕ್ಷಸರು ಅಂತನೂ ಪರಿಗಣಿತ ಆಗೋದಿಲ್ಲ. ಅವರು ಕೆಟ್ಟ ಕೆಲಸ ಮಾಡಿದ್ದಾರೆ ನಿಜ. ಆದರೆ ಕಲಿ ಅಜ್ಞಾನ ಮಿಥ್ಯಾ ಮತಿರೂಪತೋಸವು. ಇವನು ಹೇಗಿರ್ತಾನೆ ಗೊತ್ತಾ, ಅಜ್ಞಾನ ಹಾಗೂ ಮಿಥ್ಯಾಜ್ಞಾನವನ್ನು ಪ್ರಚೋದಿಸ್ತಾ ನಮ್ಮ ಒಳಗೆ ಕೂತ್ಕೊಂಡಿರ್ತಾನೆ. ನೋಡಿ, ಯಾರ್ಯಾರು ಎಷ್ಟೆಷ್ಟು ಉತ್ತಮವಾಗಿರುವ ಪದಾರ್ಥವನ್ನು ಪ್ರತಿಬಂಧನ ಮಾಡ್ತಾರೋ ಅವರಷ್ಟು ದೊಡ್ಡವರು. ಈಗ ಯಾರೋ ಒಬ್ಬರು ಬಂದು ಬೈದ್ರಪ್ಪ ಅಥವಾ ನಿಮ್ಗೆ ಹೊಡೆದ್ರು ಅಂದರೆ ಎಷ್ಟೊತ್ತು ನೋವಿರುತ್ತೆ, ಒಂದು ಸ್ವಲ್ಪ ಹೊತ್ತಾದ್ಮೇಲೆ ಹೋಗ್ಬಿಡುತ್ತೆ. ಹೊಡೆದು ಮಾಡುವಂಥವರು ಬಹಳ ಹೀನ ಮಟ್ಟದ ರಾಕ್ಷಸರವರು. ಅವರು ಕೆಟ್ಟವರೇ, ತಾರತಮ್ಯ ಹೇಳ್ತಾ ಇರೋದು. ಈ ಹೊಡೆದು ಮಾಡಿ ಅಂದು ಹೋಗ್ತಾರಲ್ಲ, ಇವರೇನು ಅಂಥ ಪರಿ ದೊಡ್ಡವರಲ್ಲ. ತಪ್ಪುದಾಗಿ ದಾರಿ ಹಿಡಿಸೋರು, ತಪ್ಪು ಮಾರ್ಗವನ್ನು ಸರಿ ಮಾರ್ಗ ಅಂತ ಬಿಂಬಿಸೋರು, ಕೆಟ್ಟ ಹಾದಿ ಹಿಡಿಸೋರು ಇರ್ತಾರಲ್ಲ, ಇವರು ಎಲ್ಲ ಪರಂಪರೆಯನ್ನೇ ನಾಶ ಮಾಡ್ತಾರೆ. ಹೊಡೆದು ಮಾಡೋರು ಒಬ್ಬರನ್ನು ಕೊಲ್ಬೋದು, ಭಾಳ ಆದರೆ 2 ಕೊಲ್ತಾರೆ. ಆದರೆ ತಪ್ಪಾಗಿರುವುದನ್ನು ಬೋಧನೆ ಮಾಡಿ ಶಿಷ್ಯ ಪ್ರಶಿಷ್ಯರ ಮುಖಾಂತರವಾಗಿ ಪರಂಪರಾ ರೀತಿಯಿಂದ ಅದನ್ನು ಸಾರ್ತಾರಲ್ಲ, ಇಂಥವರು ಲೋಕಕ್ಕೆ ಕಳಂಕ ನೋಡಿ. ಯಾಕೆಂದರೆ ಮತ್ತೆ ಹೇಳ್ತಾರಲ್ಲ, ಆಂಗ್ಲರೇ ಮಾಡಿದ್ದೇನು, ಅವರೇನು ಕೊಂದು ಹೊಡೆದು ಮಾಡಿದ್ದಾರೆ, ಅದನ್ನು ಮಾಡಿದ್ದಾರೆ, ಇಲ್ಲ ಅಂತಲ್ಲ. ಆದರೆ ನಮ್ಮ ಬುದ್ಧಿಯನ್ನು ಹೇಗೆ ತಿರುಚಿಬಿಟ್ರು ಅಂದರೆ ಯಾವ್ದು ಸರಿ ಯಾವ್ದು ತಪ್ಪು ಇವತ್ತಿನ ತನಕ ಗೊತ್ತಾಗ್ತಾ ಇಲ್ಲ. ಅದರಿಂದ ದೈಹಿಕವಾಗಿ ಹಿಂಸಿಸೋದು ಅಂತನ್ನೋದು ಕ್ರೌರ್ಯವೇ, ಇಲ್ಲ ಅಂತಲ್ಲ. ಆದರೆ ಬೌದ್ಧಿಕವಾಗಿ ಅವನನ್ನು ತಿರುಚಿಬಿಟ್ಟು ಎಲ್ಲ ವಿಧವಾಗಿರುವ ಸಂಸ್ಕಾರ ಸಂಸ್ಕೃತಿಗಳಿಗೆ ವಿರುದ್ಧವಾಗಿರುವ ರೀತಿಯಲ್ಲಿ ಅವನನ್ನು ಬಿಂಬಿಸ್ಬಿಟ್ವಿ ಅಂದರೆ ಒಬ್ಬ ಸಾಕು. ಅವ 4 ಪ್ರವಚನ ಮಾಡ್ತಾನೆ, 4 ಶಿಷ್ಯರನ್ನು ಅವನು ಮಾಡ್ಕೊಳ್ತಾನೆ, ಮಕ್ಕಳಿಗೂ ಅದನ್ನೇ ಬೋಧನೆ ಮಾಡ್ತಾನೆ. ಒಬ್ಬನಿಂದ ಎಲ್ಲವೂ ಕೂಡ ನಾಶ ಹೊಂದ್ಬಿಡ್ತದೆ. ಇದಕ್ಕೆ ಮುಖ್ಯ ಅಧಿಪತಿ ಯಾರು ಗೊತ್ತಾ? ದುರ್ಯೋಧನ. ಅಜ್ಞಾನ ಮಿಥ್ಯಾಜ್ಞಾನ ಎರಡಕ್ಕೂ ಪ್ರತೀಕ ಯಾರು ಅಂದರೆ ದುರ್ಯೋಧನ. ನಾಸ್ತಿಕ್ಯಕ್ಕೆ ಶಕುನಿ. ಪಾಪ ಬರಲ್ರಿ, ಏನು ಬರಲ್ಲ, ನೀವು ಮಾಡ್ರಿ, ಎಲ್ಲ ಒಳ್ಳೇದಾಗುತ್ತೆ ಅಂತ ಹೇಳ್ತಾರೆ. ಯಾಕೆ ಒಳ್ಳೇದಾಗ್ತದಪ್ಪ, ಇದು ಮಾಡಿದರೆ ಪಾಪ ಬರೋದು. ಈ ನಾಸ್ತಿಕ್ಯ ಬುದ್ಧಿಯನ್ನು ಹುಟ್ಟಿಸವನೇ ಶಕುನಿ. ಹೀಗೆಲ್ಲ ಇದೆ, ಒಂದೊಂದು ದೋಷಗಳಿಗೆ ಒಬ್ಬೊಬ್ಬರು ಅಭಿಮಾನಿಗಳಿದ್ದಾರೆ. ಯಾಕೆ ಹೇಳಿದ್ದು ಗೊತ್ತಾ? ಈಗ ದುರ್ಯೋಧನ ಅವನು ಮೃತನಾಗಲಿಲ್ಲ ಅಂತಂದರೆ ಈಗ ಮೇಲ್ನೋಟಕ್ಕೆ ನಾನು ಮನುಷ್ಯ, ನಾನು ಏನು ತಪ್ಪು ಮಾಡಿಲ್ಲ ಅಂತಲೇ ತೋರಿಸ್ತಾನ್ರಿ ಅವನು. ಆದರೆ ಮತ್ತೆ ಹೇಗೆ ಜಾಲವನ್ನು ಹಾಕ್ತಾನೆ ಅಂದರೆ ನಮಗೆ ಅದು ಸರಿಯೋ ತಪ್ಪು ಅನ್ನೋದನ್ನು ವಿಚಾರ ಮಾಡಲಿಕ್ಕೂ ಆಗಲ್ಲ, ಅಷ್ಟು ಅಜ್ಞಾನವನ್ನು ಹಾಕ್ತಾನೆ ಅವನು. ಅದಕ್ಕೆ ಬೈದು ಇವನಿಗೆ ಯುದ್ಧಕ್ಕೆ ಬಾ ಅಂತ ಹೇಳ್ತಾರೆ. ನನ್ನ ಕಡೆ ಆಯುಧ ಇಲ್ಲ, ಏನಿಲ್ಲ ಅಂತ ಹೇಳ್ತಾನೆ ಅವನು. ಮಾತಿನಿಂದ ಹೇಗೆ ಮಾಡ್ತಾನೆ ಅಂದರೆ, ಪಾಂಡವರು ಇವನನ್ನು ಅಸಹಾಯಕ ಸ್ಥಿತಿಯಲ್ಲಿ ಇದ್ದುದನ್ನು ನೋಡಿದರೂ ಕೂಡ ಯುದ್ಧಕ್ಕೆ ಕರೆದ್ರು ಅನ್ನೋ ತರಹ ಪಾಂಡವರ ಮೇಲೇನೆ ತಪ್ಪಾಗಬೇಕದು. ಮುಂದೆ ಬರ್ತದೆ, ಗದಾ ಯುದ್ಧ ಆಡೋ ಕಾಲಕ್ಕೆ ಬೇಕು ಅಂತಲೇ ಮಾಡ್ತಾನೆ ದುರ್ಯೋಧನ.
ನೀವು ನೋಡಿದರೆ ಎಷ್ಟೆಲ್ಲ ಶಿರಸ್ತ್ರಾಣವನ್ನು, ತಲೆಗೆ ಕಿರೀಟವನ್ನು, ಆಮೇಲೆ ವರ್ಮವನ್ನೆಲ್ಲ ಹಾಕ್ಕೊಂಡು ಬಂದಿದ್ದೀರಾ. ನನ್ನ ಕಡೆ ಏನಿದೆ? ಅವನು ಮಾತಾಡೋದು ಕೇಳಿ. ಆದರೂ ನಿಮಗಿದು ಇದೇ ನಿಮಗೆ ಧರ್ಮ ಅಂತ ಅನ್ಸೋದಿದ್ರೆ ನಾನು ಹಾಗೆ ಬರ್ತೀನಿ ಅಂತಂತಾನೆ. ಇವನು ಹಾಗೆ ಬರ್ತಾನ ಇವನು? ಮತ್ತೆ ಹೇಳ್ತಾನೆ, ಸರ್ವೈಹಿ ಏಕೇನವಾ ಯುದ್ಧಂ ಕರಿಷ್ಯೆ ನಚ ಭೀರ್ಮಮ. ನೀವು 5 ಮಂದಿ ಬರ್ರಿ, ಇಬ್ರು ಎಲ್ಲರೂ ಸೇರ್ಕೊಂಡು ಯುದ್ಧ ಮಾಡೋಣ ಅಂತಂತಾನೆ. ನನಗೇನು ಭಯ ಇಲ್ಲ ಅಂತಾನೆ. ಓಡಿ ಹೋಗಿ ಕೂತ್ಕೊಂಡಿದ್ದಾನೆ. ಈಗ ಹೇಳ್ತಾ ಇದ್ದಾನೆ. ಆಗ ಧರ್ಮರಾಜ ಅವನು ಬಿಡ್ತಾನ? ಅವನು ಪರಮ ಧಾರ್ಮಿಕ ಮೂರ್ತಿ. ಅವನು ನಿನಗೇನು ಬೇಕು ಹೇಳು, ಎಂಥ ವರ್ಮ ಬೇಕು, ಎಂಥ ಆಯುಧ ಬೇಕು, ನಾವು ಕೊಡ್ತೀವಿ ಅಂತಂತಾರೆ ಅವರು. ವರ್ಮಾದ್ಯಂಚ ದದಾಮಿತೆ, ನಿನಗೇನು ಕವಚ ಬೇಕಾ, ಗದಾ ಬೇಕಾ, ಏನು ಧನುಸ್ ಬೇಕಾ, ಏನು ಬೇಕು ಹೇಳಿ, ನಿನಗೆ ಎಲ್ಲ ಕೊಡ್ತೀವಿ ನಾವು. ವೃಣೀಶ್ವ ಪ್ರತಿವೀರಂಚ, ಧರ್ಮರಾಜ ಅದಕ್ಕೆ ಪ್ರತಿ ಉತ್ತರ ಕೊಡ್ತಾನೆ. ನಮ್ಮ 5 ಜೊತೆ ಯುದ್ಧ ಆಡೋದು ಬೇಡ, ಯಾರನ್ನಾದರೂ ಒಬ್ಬನ್ನಾದರೂ ಆರಿಸ್ಕೋ, ಒಬ್ಬನು ಸೋತ ಅಂದರೂ ಎಲ್ಲರೂ ಸೇರ್ಕೊಂಡು ನಾವು ವನಕ್ಕೆ ಹೋಗ್ತೀವಿ ಅಂತ. ನಕುಲನ್ನು ಆರಿಸ್ಕೊಂಡಿದ್ರೆ ಏನು ಮಾಡೋದು? ಆರಾಮಾಗಿ ಹೊಡೆದಾಗ್ತಾನೆ. ಕೃಷ್ಣ ಬೈತಾನೆ ಮುಂದೆ. ಹೇಳ್ತಾನವನು, ಹತ್ವೈಕಂ ಭುಂಕ್ಷ್ವ ರಾಜ್ಯಂ ಅನ್ಯೇ ಯಾಮ ವಯಂ ವನಂ. ನಮ್ಮ 5ರಲ್ಲಿ ಒಬ್ಬರನ್ನ ಆರಿಸ್ಕೊ ನೀನು. ಒಬ್ಬನನ್ನ ಕೊಂದರೂ ಕೂಡ ನಾವು ಉಳಿದ 4 ಜನರು ವನಕ್ಕೆ ಹೋಗ್ತೀವಿ, ನೀನೇ ರಾಜ್ಯ ಆಳ್ಕೋ. ಇನ್ನು ನೀನು ಸತ್ತಿ ಅಂದರೆ ನೀನು ಕೊಂದು ಆರಾಮಾಗಿ ನಾವು ಭೂಮಿಯನ್ನು ಆಳ್ತೀವಿ ಅಂತ ಧರ್ಮರಾಜ. ಆಧತ್ಸ್ವ ಚಾಯುಧಂ ಏನ ಜೇತುಮಿಚ್ಛಸಿ ಸಾತ್ರವಾನ್. ಮತ್ತೆ ಎಂತಹ ಆಯುಧ ಬೇಕು ನಿನಗೆ? ದುರ್ಯೋಧನಿಗೆ ಗದಾ ಯುದ್ಧ ಅಂದರೆ ಭಾಳ ಸೇರ್ತದೆ. ಬಲರಾಮ್ ದೇವ್ರ ಶಿಷ್ಯ, ಅಲ್ಲಿ ಹೋಗಿ ಎಳಿಸ್ಕೊಂಡ್ಬಂದಿರ್ತಾನೆ. ಅದಕ್ಕೆಲ್ಲ ಕಾರಣ ಇದೆ. ಮತ್ತೆ ಸುಭದ್ರೆಯನ್ನ ವಿವಾಹ ಮಾಡ್ಕೊಳ್ಬೇಕು ಅಂತ ಅವನಿಗೆ ಆಸೆ ಇರುತ್ತೆ. ಅದಕ್ಕೆ ಹೋಗಿ ಬಲರಾಮ ದೇವರ ಹತ್ರ ತುಂಬ ಕೇಳ್ಕೊಂಡು ಬಂದಿರ್ತಾನೆ ಅವನು. ಅವ್ರು ಹೂ ಅಂತ ಮಾತು ಕೊಟ್ಟಿರ್ತಾರೆ. ಆದರೆ ಯಾರು ಮಾತು ಕೊಟ್ಟರೆ ಏನಾಗಬೇಕು? ಕೃಷ್ಣ ಮಾತು ಕೊಡಬೇಕಲ್ಲ. ಅರ್ಜುನನಿಗೆ ವಿವಾಹ ಮಾಡಿಸ್ದ ಅಂತೆಲ್ಲ ಕಥೆ ಇದೆ. ಅದನ್ನು ತುಂಬ ಪ್ರೀತಿ ಬಲರಾಮ ದೇವರಿಗೆ ದುರ್ಯೋಧನನ ಮೇಲೆ. ದುರ್ಯೋಧನಿಗೆ ಪ್ರೀತಿ ಅಂತಲ್ಲ, ಆದರೆ ಎಷ್ಟು ಬೇಳೆ ಬೇಯಿಸ್ಕೋಬೇಕು ಅಷ್ಟಂತೂ ಪ್ರೀತಿ ಮಾಡ್ತಾನ ಅವನು. ಆಗ ಹೇಳ್ತಾನೆ ದುರ್ಯೋಧನ, ನೀವೆಲ್ಲರೂ ದುರ್ಬಲರು. ಧರ್ಮರಾಜ, ಅರ್ಜುನ, ಈ ನಕುಲ ಸಹದೇವರು ಇವೆಲ್ಲ ಇವರು ಏನು ಬಲನೇ ಇಲ್ಲ ಇವರಲ್ಲಿ. ಭೀಮೇನ ಯೋತ್ಸೆ ಗದಯಾ ಸದಾ ಹಿ ಮೇ ಪ್ರಿಯ ಗದ ನಾಣ್ಯಥಾಯುಧಂ ಸ್ಪೃಶೆ. ಭೀಮನ ಜೊತೆ ಯುದ್ಧ ಆಡ್ತೀನಿ ನಾನು. ಆಮೇಲೆ ಆ ಬಾಣ ಈ ಬಾಣ ಅವೆಲ್ಲ ಬೇಕಾಗಿಲ್ಲ ನನಗೆ ಗದಾ ಬೇಕು. ಯಾಕೆಂದರೆ ಗದಾ ನನಗೆ ಬಹಳ ಸೇರ್ತದೆ. ನಾನು ಗದಾ ಯುದ್ಧದಲ್ಲಿ ತುಂಬ ನಿಷ್ಣಾತ. ಮಹಾಭಾರತದಲ್ಲಿ ಇಲ್ಲಿ ಹೇಳ್ತಾರೆ, ಇವನ್ ದಿವಸ ಏನು ಮಾಡ್ತಾ ಇದ್ದ ಅಂದರೆ ಬಹಳಷ್ಟು ಪ್ರಯತ್ನ ಮಾಡ್ತಿದ್ದಂತೆ. ಭೀಮಸೇನ ದೇವರ ಒಂದು ಮೂರ್ತಿ ಮಾಡಿಸ್ಕೊಂಡು ಆ ಮೂರ್ತಿಗೆ ದಿವಸ ಹೊಡೆಯೋದು ಇವನು. ಇವ್ರೆಲ್ಲ ಮಾಡ್ತಾರೆ ನೋಡಿ, ಈ ಬಾಕ್ಸಿಂಗ್ ಮಾಡೋರು ಏನೋ ಕಟ್ಕೊಂಡು ಹೊಡಿತಾರೆ, ದಬ ದಬ ಹೊಡಿತಾರೆ ನೋಡಿ. ಅದೇನು ವಾಪಸ್ ಹೊಡೆಯಲ್ಲ, ಆದರೂ ಕೂಡ ಪ್ರಯತ್ನ ಮಾಡಬೇಕು ಅಂತ. ಹಾಗೆ ಇವನು ಭೀಮಸೇನ ದೇವರ ಮೂರ್ತಿ ಮಾಡಿ ಅದಕ್ಕೆ ದಿವಸ ಗದಾದಿಂದ ಹೊಡಿತಾ ಇದ್ದಾನೆ. ಮೂರ್ತಿ ಹೀಗೆ ಮಾಡಿಸಾಗಿದೆ, ಒಂದು ಅಭಿಷೇಕ ಮಾಡಿ ಪಾದ ನಮಸ್ಕಾರ ಆಗಿದ್ರೆ ಬದುಕೊಳ್ತಿದ್ದ. ಇವತ್ತಿಗೆ ಮಾಡಲಿಲ್ಲ ಆ ತರಹ ಅವನು. ಇವನು ಎಷ್ಟು ವರ್ಷಗಳಿಂದ ಪ್ರಯತ್ನ ಮಾಡ್ತಾ ಇದ್ದಾನೆ ಗೊತ್ತಾ? 13 ವರ್ಷದಿಂದ. ಈಗಿನ ಕಾಲದಲ್ಲಿ 13 ವರ್ಷಕ್ಕಾಗಲೇ ನೌಕರಿ ಸಿಕ್ಬಿಟ್ಟಿರುತ್ತೆ. ಅಷ್ಟು ವರ್ಷ ಪರ್ಯಂತ ಕೇವಲ ಗದಾ ಯುದ್ಧವನ್ನ ಪ್ರಯತ್ನ ಮಾಡಿ ಅಭ್ಯಾಸ ಮಾಡಿ ಭೀಮನನ್ನ ಸೋಲಿಸಬೇಕು ಗದಾ ಯುದ್ಧದಲ್ಲಿ ಅಂತ ಭೀಮನ ಒಂದು ಪ್ರತೀಕ ಮಾಡಿಕೊಂಡು ಆಯಸೇ ಪುರುಷೇ ರಾಜನ್ ಒಂದು ಕಬ್ಬಿಣದ ಮೂರ್ತಿ ಮಾಡಿಸಿ ಯುದ್ಧ ಆಡ್ತಾ ಇದ್ದ. ನೋಡಿ, ಸಾಮಾನ್ಯವಾಗಿ ನಮಗೆಲ್ಲ ಹೇಳ್ತಾರೆ ನೋಡಿ, ಪ್ರಯತ್ನ ಮಾಡ್ತಾ ಇದ್ರೆ ಎಲ್ಲವೂ ಕೂಡ ಸಿಗೋದು ಅಂತ. ಅದಕ್ಕೊಂದು ಅಪವಾದ ಏನು ಗೊತ್ತಾ? ಇದೆ ನೋಡಿ, ಪ್ರಯತ್ನನೂ ಕೂಡ ಎಷ್ಟು ಸಫಲ ಆಗತ್ತೆ ಅಂದರೆ ಇದನ್ನ ಕೃಷ್ಣನೂ ಹೇಳಿದ್ದಾನೆ, ದ್ರೌಪದಿ ದೇವಿಯವರು ಹೇಳಿಕೊಟ್ಟಿದ್ದಾರೆ. ದ್ರೌಪದಿ ಭೀಮಸೇನರು ಲೋಕದಲ್ಲಿ ಪ್ರಯತ್ನವನ್ನು ಮಾಡದೇ ಇರುವಂತಹ ವ್ಯಕ್ತಿಗಳಿಗೆ ಹುರಿದುಂಬಿಸ್ಲಿಕ್ಕೆ ಅಂತ ಪ್ರಯತ್ನ ಮಾಡಬೇಕಪ್ಪ, ಪ್ರಯತ್ನ ಮಾಡಿದರೆ ಫಲ ಸಿಕ್ಕೇ ಸಿಗತ್ತೆ ಅಂತ ಹೇಳೋದುಂಟು, ನಿಜ. ಆ ಮಾತು 100ಕ್ಕೆ 100 ಸತ್ಯ ಇದೆ. ಆದರೆ ಆ ಫಲವನ್ನು ಪಡೆಯುವಂತಹ ಯೋಗ್ಯತೆಯೂ ಇರಬೇಕು. ಯೋಗ್ಯತೆಯ ಜೊತೆಗೆ ತಕ್ಕದಾಗಿರುವ ಪ್ರಯತ್ನವನ್ನು ನಾವು ಮಾಡಿದರೆ ನಮಗೆ ಫಲ ಅನ್ನೋದು ತುಂಬ ಶೀಘ್ರವಾಗಿ ಬರ್ತದೆ. ಅದಕ್ಕೆ ಜರಾಸಂಧನನ್ನು ಕೊಲ್ಲಬೇಕು ಅಂತ ವಿಚಾರ ಮಾಡೋ ಕಾಲಕ್ಕೆ
ಕೃಷ್ಣ ಏನು ಮಾಡಿಬಿಡ್ತಾನೆ, ಜರಾಸಂಧ ಅವನು ಶಿವನ ಭಕ್ತ, ಸೋಲಿಸ್ಲಿಕ್ಕಾಗಲ್ಲ ಅಂತ ಹೆದರಿಸ್ಬಿಡ್ತಾನೆ. ಮತ್ತೆ ಹೇಗಪ್ಪ ಅವನನ್ನ ಸೋಲಿಸೋದು ಅಂತ ಚಿಂತಾಕ್ರಾಂತನಾಗಿ ಬೇಡವೇ ಬೇಡ ಈ ರಾಜಸೂಯಾಗ ಅಂತ ಅನ್ಕೊಂಡ್ಬಿಡ್ತಾನೆ ಧರ್ಮರಾಜ. ಆಗ ಭೀಮ ಹೇಳ್ತಾನೆ, ನಿಜಾನುಭಾವ ವರ್ಜಿತಾ ಹರೇರ್ ಅನುಗ್ರಹೋಜ್ಜಿತಾ ಮಹಾಪ್ರಯತ್ನ ವರ್ಜಿತಾ ಜನಾನ ಜಗ್ಗುರುನ್ನತಿಂ. ನೋಡಿ, ಯಾವಾಗಲೂ ಕೂಡ ಒಂದು ಕೆಲಸ ಆಗಬೇಕು ಅಂದರೆ ಅದನ್ನು ಮಾಡಲಿಕ್ಕೆ ಅಂತ ನಿಮಗೆ ಯೋಗ್ಯತೆ ಇರಬೇಕು. ಈ ನೋಡಿ, ಈ ನಮ್ಮ ದೇಹ ನೋಡಿದಾಗ ನಾವು ದೊಡ್ಡ ಪರ್ವತ ಎತ್ತೀವಿ, ನಾವು ಗೋವರ್ಧನ ಪರ್ವತ ಅಂತ ಕೃಷ್ಣನ ತರಹ ಪಾತ್ರ ಹಾಕಿಸ್ಬೋದು. ಆದರೆ ಗೋವರ್ಧನ ಪರ್ವತ ಎತ್ತಲಿಕ್ಕಾಗತ್ತಾ ಹೇಳಿ? ನಮ್ಮ ಯೋಗ್ಯತೆ, ನಮ್ಮ ಶಕ್ತಿ ಏನು, ನಮ್ಮ ದೇಹ ಏನು, ಇದಕ್ಕೆ ತಕ್ಕದಾಗಿ ತಾನೇ ವ್ಯಾಪಾರ ಮಾಡೋದು. ಆದ್ದರಿಂದ ಒಂದು ಕಾರ್ಯ ಮಾಡಲಿಕ್ಕೆ ಯೋಗ್ಯತೆ ಇರಬೇಕು, ಮಹಾ ಪ್ರಯತ್ನ ಮಾಡಬೇಕು. ಇವೆರಡನ್ನೂ ಸರಿಯಾಗಿ ಫಲಪ್ರದವನ್ನಾಗಿ ಮಾಡುವಂತಹ ಪರಮಾತ್ಮನ ಅನುಗ್ರಹ ಇರಬೇಕು. ಈ ಮೂರರಲ್ಲಿ ಒಂದಿಲ್ಲ ಅಂದರೂ ಕೂಡ ಕೆಲಸ ಆಗಲ್ಲ. ಅದಕ್ಕೆ ನೀವು ವಿಚಾರ ಮಾಡಿರ್ತೀರಿ, ಇಷ್ಟು ಪ್ರಯತ್ನ ಮಾಡ್ತಾ ಇದ್ದೀನಿ ಆದರೂ ಯಾಕೆ ಸಿಗ್ತಾ ಇಲ್ಲ ಅಂತ. ಏನೋ ಒಂದೆರಡು ಬಾರಿನ ನಾವು ಈ ತರಹ ಮಾಡಿ ಮಾತಾಡೋದು, 100 ಬಾರಿ ಮಾಡಿದರೂ ಕೂಡ ಸಿಗ್ತಾ ಇಲ್ಲ ಅಂದರೆ ಕೊನೆಗೆ ನಾವೇನು ಅನ್ಕೊಳ್ತೀವಿ, ಪ್ರಾಯಶಃ ಇದು ನಮ್ಮ ಹಣೆ ಬರದಲ್ಲಿ ಇಲ್ಲ ಅಂತ ಅನ್ಕೊಳ್ತೀವಿ. ಆ ಯೋಗ್ಯತೆ ಇಲ್ಲ ಅನ್ನೋಲ್ಲೇ ಬರಬೇಕು ಕೊನೆಗೆ. ಹಾಗೆ ಇವನು 13 ವರ್ಷಗಳ ಪರ್ಯಂತ ಭೀಮಸೇನ ದೇವರನ್ನು ಸೋಲಿಸಬೇಕು ಅಂತಲೇ ಗದಾ ಯುದ್ಧದಲ್ಲಿ ಪ್ರಯತ್ನಶೀಲನಾಗಿ ಅಭ್ಯಾಸ ಮಾಡ್ತಾ ಇದ್ದಾನೆ. ಇಲ್ಲಿ ಅಭ್ಯಾಸ ಬಲ ಗೆಲ್ಲತ್ತೋ, ಸ್ವಾಭಾವಿಕವಾಗಿ ಶಕ್ತಿಯನ್ನು ಪಡೆದಂತಹ ಭೀಮ ಗೆಲ್ತಾನೋ, ಈ ಅಂಶ ನಾಳೆಗೆ ನಿರ್ಧಾರ ಆಗತ್ತೆ ಅಂತ ಹೇಳ್ತಾ, ಭೀಮ ಹಾಗೂ ದುರ್ಯೋಧನರ ಗದಾ ಯುದ್ಧ ಅದು ಹೇಗೆ ನಡೆಯುತ್ತೆ, ಮುಂದಿನ ಎಲ್ಲ ಕಥೆಗಳನ್ನು, ಶಲ್ಯ ಪರ್ವದ ಅವಶಿಷ್ಟ ಭಾಗಗಳನ್ನು ನಾಳಿನ ದಿವಸ ನೋಡೋಣ ಅಂತ ಹೇಳ್ತಾ ಇವತ್ತಿನ ಪ್ರವಚನವನ್ನು ಗುರುಗಳ ಅಂತರ್ಯಾಮಿಯಾದ ಪರಮಾತ್ಮನಿಗೆ ಅರ್ಪಿಸ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ. ಶಲ್ಯ ಪರ್ವದ ಭಾಗದಲ್ಲಿ ಶಲ್ಯ ಮಹಾರಾಜನ ಅವನ ಸಂಹಾರ ಮಾಡಿ ಈಗ ಗದಾ ಯುದ್ಧದ ತನಕ ಬಂದು ನಿಂತಿದ್ದೀವಿ. ಮಹಾಪ್ರಯತ್ನ, ಭಗವಂತನ ಅನುಗ್ರಹ ಮತ್ತು ವಿಶೇಷವಾಗಿ ಪರಮಾತ್ಮನ ವಿಶೇಷ ಅನುಗ್ರಹದಿಂದ ಕಾರ್ಯವು ಸಫಲವಾಗುವುದನ್ನು ಅತ್ಯಂತ ಮೊದಲಾಗಿ ನಿರೂಪಣೆಯನ್ನು ಮಾಡಿರ್ತಕ್ಕಂಥ ಪೂಜ್ಯ ಆಚಾರ್ಯರಿಗೆ ಅನಂತ ನಮಸ್ಕಾರಗಳನ್ನು ಸಲ್ಲಿಸಿ, ಮತ್ತು ಅದೇ ರೀತಿ ಬಂದಿರತಕ್ಕಂಥ ಎಲ್ಲ ಸದ್ಭಕ್ತರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸಿ, ಈಗ ನಾಳೆ ದಿವಸ ಭೀಮ ಮತ್ತು ದುರ್ಯೋಧನರ ಗದಾ ಯುದ್ಧವನ್ನು ಶ್ರವಣ ಮಾಡಲಿಕ್ಕೆ ಸಾಯಂಕಾಲ 6 ಗಂಟೆಗೆ ಮತ್ತೆ ಈ ಕಾರ್ಯಕ್ರಮ ನಾಳೆ ಆರಂಭವಾಗುತ್ತದೆ. ಈಗ ಮುಂದೆ ಮಹಾಮಂಗಳಾರತಿ ಮತ್ತು ಈ ಕಾರ್ಯಕ್ರಮ ಮುಕ್ತಾಯವಾಗುತ್ತದೆ. ಹರೇ ನಮಃ. ಶ್ರೀಕೃಷ್ಣ ನಮಸ್ತೆ.